ಭ್ಯೋ ನಮಃ. ಆತ್ಮೀಯ ಗಮಕ ಕಲಾಸಕ್ತರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಗಮಕ ಕಲಾ ಪರಿಷತ್ತು ಆಯೋಜಿಸಿರುವ ತೊರವೆ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 2ನೇ ಸರಣಿಯ 2ನೇ ದಿನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನಿಂದ ಪ್ರಾರಂಭವಾಗಲಿರುವ ಅಯೋಧ್ಯಾಕಾಂಡ ಕಥಾಭಾಗವನ್ನು ನಡೆಸಿಕೊಡಲು ನಮ್ಮೊಂದಿಗಿರುವ ಕಲಾವಿದರು ವ್ಯಾಖ್ಯಾನದಲ್ಲಿ ಪ್ರತಿಷ್ಠಿತ ಡಿವಿಜಿ ಸಭಾಂಗಣದ ಚಿರಪರಿಚಿತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಿದ್ವಾಂಸರಾದ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ರವರು, ವಾಚನದಲ್ಲಿ ಹಿರಿಯ ಗಮಕಿ ಕರ್ನಾಟಕ ಕಲಾಶ್ರೀ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಗಳು ಮತ್ತು ಕುಮಾರಿ ದ್ಯುತಿ ಉದಯೋನ್ಮುಖ ಹಿರಿಯ ಕಲಾವಿದೆ ಹಾಗೂ ಗಮಕಿ. ಕಲಾವಿದರಿಗೆ ನಿಮ್ಮೆಲ್ಲರ ಆತ್ಮೀಯ ಸುಸ್ವಾಗತ. ಮೊದಲಿಗೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ರವರು ಮತ್ತು ಕುಮಾರಿ ದ್ಯುತಿ ಅವರಿಂದ ಕಾರ್ಯಕ್ರಮದ ಪ್ರಾರಂಭ. ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಬಗ್ಗೆ ಮಾತನಾಡಲು ನಾನು ಸರ್ವತಾ ಶಕ್ತಳಲ್ಲ. ಏನು ಬೇಡ. ಕೇವಲ ಕರ್ತವ್ಯದ ದೃಷ್ಟಿಯಿಂದ ಶ್ರೀಯುತರ ಹಿರಿಮೆಯ ಬಗ್ಗೆ ಕೆಲವು ವಿಷಯಗಳನ್ನು ತಮ್ಮ ಮುಂದಿಡಲು ಪ್ರಯತ್ನಿಸುತ್ತೇನೆ. ಶತಾವಧಾನಿಗಳ ಪ್ರತಿಭೆ, ಪಾಂಡಿತ್ಯ ಮತ್ತು ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ತಿಳಿಯಲು 1-2 ಸರಣಿ ಕಾರ್ಯಕ್ರಮಗಳು ಬೇಕಾದೀತು. ಡಾಕ್ಟರ್ ರಾ ಗಣೇಶ್ ಮೂಲತಃ ಇಂಜಿನಿಯರ್, BE ಮೆಕ್ಯಾನಿಕಲ್, MSc ಇಂಜಿನಿಯರಿಂಗ್, MA ಸಂಸ್ಕೃತದಲ್ಲಿ ಮತ್ತು ಕನ್ನಡದಲ್ಲಿ D.Litt ಪದವೀಧರರು. ಶ್ರೀಯುತ ಗಣೇಶರು ಅಭಿಜಾತ ಶೈಲಿಯ ಶ್ರೇಷ್ಠ ಆಶುಕವಿ. 18 ಭಾಷೆಗಳನ್ನು ಬಲ್ಲವರಾಗಿದ್ದು ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು, ಹಿಂದಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ವಿಶಾರದರು. ಪಾಲಿ, ಗ್ರೀಕ್, ಲ್ಯಾಟಿನ್ ಭಾಷೆಗಳಲ್ಲೂ ಪರಿಣತರು. 8 ಭಾಷೆಗಳಲ್ಲಿ ಪದ್ಯ ರಚನೆ ಮಾಡಬಲ್ಲ ಅತ್ಯದ್ಭುತ ಪ್ರತಿಭೆ ಇವರದು. ಡಾಕ್ಟರ್ ಗಣೇಶರು ಅಷ್ಟಾವಧಾನ ಪ್ರವೀಣರು, ಶತಾವಧಾನ ಧುರೀಣರು. ತಮ್ಮ 19ನೇ ವಯಸ್ಸಿನಲ್ಲಿ ಮೊದಲ ಅವಧಾನವನ್ನು ನಡೆಸಿಕೊಟ್ಟ ಶ್ರೀ ಗಣೇಶರು ಇಂದಿಗೆ 1000ಕ್ಕೂ ಮೇಲ್ಪಟ್ಟು ಅಷ್ಟಾವಧಾನಗಳನ್ನು ನಡೆಸಿಕೊಟ್ಟಿದ್ದಾರೆ. ಕನ್ನಡದಲ್ಲಿ ಅವಧಾನ ಕಲೆ ಎಂಬ ಇವರ ಮಹಾಪ್ರಬಂಧಕ್ಕೆ ಕನ್ನಡ ವಿಶ್ವವಿದ್ಯಾಲಯದಿಂದ ಪ್ರಥಮ D.Litt ಪದವಿಯನ್ನು ಗಳಿಸಿದ್ದಾರೆ. ಇವರ ತುಂಬುಗನ್ನಡದ ಶತಾವಧಾನದಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಧನ್ಯರು. 24 ಗಂಟೆಗಳ ಸತತ ಆಶು ಕವಿತೆಯ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಇವರಿಗೆ ಭಾರತೀಯ ಸಾಹಿತ್ಯ, ಸಂಸ್ಕೃತಿ, ಅಧ್ಯಾತ್ಮ, ಕಲೆ, ಇತಿಹಾಸಗಳಲ್ಲಿ ಗಾಢವಾದ ಪ್ರೀತಿ. ಅಲಂಕಾರ ಶಾಸ್ತ್ರ, ಛಂದಸ್ಸು, ವೇದ, ವೇದಾಂತ, ಧರ್ಮಶಾಸ್ತ್ರ, ನೃತ್ಯ, ನಾಟಕ, ಯಕ್ಷಗಾನ, ಸಂಗೀತ, ಚಿತ್ರ, ಶಿಲ್ಪ ಕ್ಷೇತ್ರಗಳಲ್ಲಿ ಅಪಾರ ಪರಿಶ್ರಮದಿಂದ ಅಪರಿಮಿತ ಜ್ಞಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅನೇಕ ಕಾವ್ಯಗಳನ್ನು ಸಂಸ್ಕೃತ ಹಾಗೂ ಕನ್ನಡದಲ್ಲಿ ರಚಿಸಿದ್ದಾರೆ. ವಿಭಿನ್ನ ವಿಷಯಗಳನ್ನು ಕುರಿತಂತೆ ಅನೇಕ ಉಪನ್ಯಾಸ ಸರಣಿಗಳನ್ನು ಇದೇ DVG ಸಭಾಂಗಣದಲ್ಲಿ ನಾವೆಲ್ಲರೂ ಕೇಳಿ ಆನಂದಿಸಿದ್ದೇವೆ. ಇವರ ಪ್ರವಚನಗಳನ್ನು CD, MP3 ಮತ್ತು ಯೂಟ್ಯೂಬಿನಲ್ಲಿ ಆಲಿಸುವುದು ನಮ್ಮಲ್ಲಿ ಅನೇಕರ ಜೀವನ ಕ್ರಮವಾಗಿ ಹೋಗಿದೆ. ಇವರ ಸಂಸ್ಕೃತ ವಿದ್ವತ್ತಿಗಾಗಿ ರಾಷ್ಟ್ರಪತಿಯವರಿಂದ ಬಾದರಾಯಣ ವ್ಯಾಸ ಪುರಸ್ಕಾರವನ್ನು ಗಳಿಸಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ, ಅತ್ಯುತ್ತಮ ರಾಷ್ಟ್ರೀಯ ಯುವ ಪ್ರತಿಭಾ ಪ್ರಶಸ್ತಿ, ಕಾವ್ಯಕಂಠ ಪ್ರಶಸ್ತಿಗಳು ಸಂದಿವೆ. ಶತಾವಧಾನಿ ಡಾಕ್ಟರ್ ರಾ ಗಣೇಶರ ಜ್ಞಾನ ಭಂಡಾರ, ಅಪಾರ ವಿದ್ವತ್ತಿನ ಬಗೆಗೆ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಗಳಿಸಬಹುದು ಎಂದ ನನ್ನ ಅಭಿಪ್ರಾಯ. ನಾವೆಲ್ಲರೂ ಇವರೊಂದಿಗೆ ಸಮಕಾಲೀನರಾಗಿರುವುದು ನಿಮ್ಮೆಲ್ಲರ ಸುದೈವ. ಬನ್ನಿ ಇವರ ವ್ಯಾಖ್ಯಾನವನ್ನು ಕೇಳಿ ತೊರವೆ ರಾಮಾಯಣದ ಸಾರ್ಥಕತೆಯನ್ನು ಪಡೆಯೋಣ. ಇನ್ನು ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರ ಬಗ್ಗೆ ಕೆಲವು ವಿಷಯಗಳು. ಇವರು ಪ್ರಸ್ತುತ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಗಮಕ ಕಲೆಗೆ ಶಿಖರಪ್ರಾಯದಂತೆ ಸದಾ ಗಮಕಕ್ಕಾಗಿ ದುಡಿಯುತ್ತಿರುವ ಇವರು ಗಮಕ ಕ್ಷೇತ್ರದ ಅಶ್ವತ್ಥ ವೃಕ್ಷ. ಇವರನ್ನು ಜಂಗಮ ಗಮಕ ವಿಶ್ವವಿದ್ಯಾನಿಲಯ ಎನ್ನಬಹುದು. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು. ಗಮಕ ಕಲಾ ಪರಿಷತ್ತಿನ 9ನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಶ್ರೀಮತಿ ಗಂಗಮ್ಮನವರು.
ಅನೇಕ ದಶಕಗಳಿಂದ ದೂರದರ್ಶನ ಮತ್ತು ಆಕಾಶವಾಣಿಯ ಕಲಾವಿದರಾಗಿದ್ದಾರೆ. ಪಂಪ ಮಹಾಕವಿಯಿಂದ ಹಿಡಿದು ಶ್ರೀ ಕುವೆಂಪುರವರೆಗಿನ ಎಲ್ಲ ಕಾವ್ಯಗಳನ್ನು ವಾಚನ ಹಾಗೂ ವ್ಯಾಖ್ಯಾನ ಮಾಡಬಲ್ಲ ಅಪ್ರತಿಮ ಕಲಾವಿದರು. ಲಕ್ಷ್ಮೀಶ ಗಮಕ ಪಾಠಶಾಲೆಯಲ್ಲಿ ಸಾವಿರಾರು ಶಿಷ್ಯರಿಗೆ ಸಂಗೀತ ಮತ್ತು ಗಮಕವನ್ನು ಬಹಳ ಶ್ರದ್ಧೆಯಿಂದ ಕಲಿಸುತ್ತಿದ್ದಾರೆ. ಇವರ ವಾಚನ ಶೈಲಿ ಗಂಗಮ್ಮ ಘರಾನ ಎಂದು ಪ್ರಚಲಿತವಾಗಿದೆ. ಶ್ರೀಮತಿ ಗಂಗಮ್ಮನವರಿಗೆ ಕಾವ್ಯ ಗಾಯನ ಕಲಾಧರೆ, ಕರ್ನಾಟಕ ಕಲಾಶ್ರೀ, ಗಮಕ ರತ್ನಾಕರ, ಕಾವ್ಯ ಗಾಯನ ಕೋಗಿಲೆ, ಕ್ಯಾಪ್ಟನ್ ಗಮಕಿ, ಗಂಡು ಗಮಕಿ, ಸದ್ಗುರು ಶ್ರೀ ಪ್ರಶಸ್ತಿ, ಪರಿಮಳ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಕಲಾಶ್ರೀ ಜ್ಯೋತಿ ಎಂಬ ಮುಂತಾದ ಬಿರುದುಗಳು ಸಂದಿವೆ. ಇವರ ಪರಿಶುದ್ಧ ರಾಗ, ಸಾಹಿತ್ಯ ಶುದ್ಧ ವಾಚನವನ್ನು ಸವಿಯುವ ಭಾಗ್ಯವು ಇಂದು ನಮ್ಮದಾಗಿದೆ. ಇನ್ನು ಕುಮಾರಿ ದ್ಯುತಿ ಎಸ್ ಜಹಗೀರ್ದಾರ್ ಅವರ ಪರಿಚಯ. ಕುಮಾರಿ ದ್ಯುತಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ, ಕಂಪ್ಯೂಟರ್ ಸೈನ್ಸ್ ಪ್ರಥಮ ವರ್ಷದ ವ್ಯಾಸಂಗ ಮಾಡುತ್ತಿದ್ದಾಳೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಶ್ರೀ ಓಂಕಾರ್ನಾಥ್ ಹವಲ್ದಾರ್ ಬಳಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾಳೆ. ಜೂನಿಯರ್ ಪರೀಕ್ಷೆಯಲ್ಲಿ ವಿಶೇಷ ಯೋಗ್ಯತೆಯೊಂದಿಗೆ ಉತ್ತೀರ್ಣಲಾಗಿದ್ದಾಳೆ. ಗಮಕ ವಾಚನವನ್ನು ಶ್ರೀಮತಿ ಸಿ.ವಿ. ಶ್ರೀಮತಿ ಅವರ ಬಳಿ 8 ವರ್ಷಗಳಿಂದ ಕಲಿಯುತ್ತಿದ್ದಾಳೆ. ಸಂಗೀತ ನೃತ್ಯ ಅಕಾಡೆಮಿಯಿಂದ ಗಮಕ ಶಿಷ್ಯ ವೇತನವನ್ನು ಗಳಿಸಿದ್ದಾಳೆ. ಸುಗಮ ಸಂಗೀತವನ್ನು ದಿವಂಗತ ಯಶವಂತ ಹಳಬಂಡಿಯವರಲ್ಲಿ ಅಭ್ಯಾಸ ಮಾಡಿದ್ದಾಳೆ. ದೂರದರ್ಶನದ ಚಂದನ ವಾಹಿನಿ, ಶ್ರೀ ಶಂಕರ ವಾಹಿನಿ ಹಾಗೂ ಉದಯ ವಾಹಿನಿಯಲ್ಲಿ ಗಮಕ, ದೇವರನಾಮ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾಳೆ. ತುಮಕೂರಿನಲ್ಲಿ ನಡೆದ ಪ್ರಥಮ ಮಕ್ಕಳ ಗಮಕ ಕಲಾ ಸಮ್ಮೇಳನ ಹಾಗೂ ಉಡುಪಿಯಲ್ಲಿ ನಡೆದ ದ್ವಿತೀಯ ಮಕ್ಕಳ ಗಮಕ ಕಲಾ ಸಮ್ಮೇಳನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹೆಗ್ಗಳಿಕೆ ಕುಮಾರಿ ದ್ಯುತಿಯದು. ಅಖಿಲ ಕರ್ನಾಟಕ ಗಮಕ ಕಲಾ ಸಮ್ಮೇಳನದಲ್ಲಿ ತೊರವೆ ರಾಮಾಯಣದ ವಾಚನ ಮಾಡಿದ್ದಾಳೆ. ಅನೇಕ ದೇವರನಾಮ, ಗಮಕ, ಅಡಕ ಮುದ್ರಿಕೆಗಳಲ್ಲಿ ಹಾಡಿ ತನ್ನ ಪ್ರತಿಭೆಯಿಂದ ಉದಯೋನ್ಮುಖ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ದಾಳೆ. ಈ ದಿನ ಡಿವಿಜಿ ಸಭಾಂಗಣದಲ್ಲಿ ಶತಾವಧಾನಿಗಳೊಡನೆ ವಾಚನ ನಡೆಸಿಕೊಡುತ್ತಿರುವುದು ಮತ್ತೊಂದು ವಿಶಿಷ್ಟ ಮೈಲಿಗಲ್ಲು. ಇನ್ನು ಕಾರ್ಯಕ್ರಮಕ್ಕೆ ತಡ ಮಾಡದೆ ಅನುವು ಮಾಡಿಕೊಡೋಣ. ನಮಸ್ಕಾರ. ತುಷ್ಟಯದಾ ಉದಿತಮದ ಸಿಂಧುರ ನಿಭಾನನದಾ ಅಮಲಲಂಬೋದರದಾ ವರಸಿಂಧೂರ ಚಂದನ ಗಂಧ ಬಂಧುರದಾ ಉರುಲಲಾಟದಿ ನರ್ತಿಸುವ ಕಚಭರದ ಕಮನೀಯ ಪ್ರಭಾ ವಿಸ್ತರ ವಿನಾಯಕ ಮಾಡೆ ಮಗೆ ನಿರ್ವಿಘ್ನದಾಯಕವಾ ರಾಯ ದಶರಥನು ಅಖಿಳ ಲೋಕದ ರಾಯ ರಾಮಂಗೆ ಒಲಿದು ರಾಜ್ಯಶ್ರೀಯ ಪಟ್ಟವ ಕಟ್ಟಲೆಂದು ರಾಯ ದಶರಥನು ಉದ್ಯೋಗ ಮನನಾದ ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಸೊಗಸಾದ ಹಂಸಧ್ವನಿಯಿಂದ ಈ ಒಂದು ಅಯೋಧ್ಯಾಕಾಂಡದ ಉಪಕ್ರಮ ಆಗಿದೆ. ಅಯೋಧ್ಯಾಕಾಂಡ ರಾಮಾಯಣದ ಹೃದಯ ಭಾಗ ಅಂತ ಡಿ.ವಿ.ಜಿ. ಹೇಳ್ತಾರೆ. ಇಡೀ ರಾಮಾಯಣದಲ್ಲಿ ಅಲೌಕಿಕವಾದ ಪವಾಡಗಳು ಮತ್ತು ಅದ್ಭುತಗಳು, ಚಮತ್ಕಾರಗಳು ಅನ್ನುವುದು ಇಲ್ಲವೇ ಇಲ್ಲ ಅನ್ನುವಂತೆ ಬರುವ ಭಾಗ ಅಂತಂದರೆ ಬಹುಶಃ ಅಯೋಧ್ಯಾಕಾಂಡ ಅಂತಲೇ ಹೇಳಬೇಕು. ಬಾಲಕಾಂಡದಲ್ಲಿ ಪಾಯಸೋತ್ಪತ್ತಿಯಿಂದಲೇ ಆರಂಭವಾಗುತ್ತದೆ ಅದ್ಭುತ. ಯುದ್ಧಕಾಂಡದಲ್ಲಂತೂ ಹೆಜ್ಜೆ ಹೆಜ್ಜೆಗೆ ಅದ್ಭುತ.
ಅಲ್ಲದೆ ಆ ರಾಮ ರಾವಣ ಸಂಗ್ರಾಮ, ವಾನರ ವೀರರ, ರಾಕ್ಷಸ ವೀರರ ಸೆಣಸಾಟ ಇವೆಲ್ಲ ಅದ್ಭುತ, ಅಲೌಕಿಕ. ಅದೇ ಬಗೆಯಲ್ಲಿ ಸುಂದರಕಾಂಡದಲ್ಲಿ ಸಮುದ್ರೋಲ್ಲಂಘನವಾಗಲಿ, ಹನುಮಂತನ ಲೀಲೆಗಳಾಗಲಿ, ಇನ್ನು ಕಿಷ್ಕಿಂಧಾಕಾಂಡದ ವಾಲಿ ಸುಗ್ರೀವ ಸಂಗ್ರಾಮ ಮತ್ತು ವಾನರ ಜಗತ್ತಿನ ಪರಿಚಯ ಇದೆಲ್ಲ ಅದ್ಭುತ. ಅದೇ ಬಗೆಯಲ್ಲಿ ಅರಣ್ಯಕಾಂಡದಲ್ಲಿ ಕಂಡಾಗಲೂ ಅಷ್ಟೇ ಶೂರ್ಪಣಖೆ, ರಾವಣ, ಪುಷ್ಪಕ ವಿಮಾನ, ಮಾರೀಚ, ಮಾಯಾಮೃಗ, ಹೀಗೆ ಹೆಜ್ಜೆ ಹೆಜ್ಜೆಗೆ ಅದ್ಭುತ. ಇನ್ನು ಉತ್ತರಕಾಂಡವಂತೂ ಅದ್ಭುತಗಳ ಶೃಂಖಲೆ ಅಂತ ಹೇಳಬೇಕು. ಆದರೆ ಅಯೋಧ್ಯಾಕಾಂಡದಲ್ಲಿ ಮಾತ್ರ ಅಪ್ಪಟ ಮಾನವ ಸ್ವಭಾವ ಕಾಣುತ್ತದೆ. ಆ ದೃಷ್ಟಿಯಿಂದ ಮಾನವ ಭಾವದ, ಜೀವ ಸ್ವಭಾವದ ವಿಷಯಗಳು, ವಿವರಗಳು ಬರ್ತಕ್ಕಂಥದ್ದು ಅಲ್ಲಿಯೇ ಹೆಚ್ಚು. ಈ ಕಾರಣದಿಂದಲೇ ಆದಿಕವಿ ವಾಲ್ಮೀಕಿ ಮುನಿಗಳು ಯುದ್ಧಕಾಂಡದ ಘಟನಾ ಬಾಹುಲ್ಯವನ್ನು ಗಮನಿಸಿ ಮತ್ತು ಜನಸಾಮಾನ್ಯಕ್ಕೆ ಅದ್ಭುತಗಳು, ಚಮತ್ಕಾರಗಳು ಬೇಕು. ಮಾಸ್ತಿಯವರು ಒಂದು ಕಡೆ ತಮ್ಮ ಕಥನಕದಲ್ಲಿ ಹೇಳ್ತಾರೆ, ಜನರ ಮನಸ್ಸು ಮಗುವಿನಂಥದ್ದು, ಸದಾ ಅದು ಅದ್ಭುತಗಳನ್ನು, ಚಮತ್ಕಾರಗಳನ್ನು ಬಯಸ್ತಾ ಇರ್ತವೆ ಅಂತ. ಈಗ ಇಷ್ಟು ಚೆನ್ನಾಗಿ ಪಾಪ ಈ ಹುಡುಗಿ ದ್ಯುತಿ ಹಾಡಿದ್ದನ್ನು ಅದೆಲ್ಲ ಬರ್ತಿಂದ ಬರೋ ಗಿಫ್ಟ್ ಕಂಡ್ರಿ ಅಂತ ಕಷ್ಟಪಟ್ಟಿದ್ದನ್ನೆಲ್ಲ ಪಕ್ಕಕ್ಕೆ ಹಾಕಿ ತಳ್ಳಿಬಿಡ್ತಾರೆ. ಪರಿಶ್ರಮ ಇರುತ್ತದೆ, ದೈವಕೃಪೆ ಎಲ್ಲಕ್ಕೂ ಬೇಕು, ಕೊಲೆಗಾರನಿಗೂ ಬೇಕು, ಸಾಧುಜೀವಿಗೂ ಬೇಕು, ಪ್ರತಿಯೊಬ್ಬರಿಗೂ ದೈವಕೃಪೆ ಇರಬೇಕು. ಎಲ್ಲರಿಗೂ ಸೂರ್ಯ ಚಂದ್ರ ಬೆಳಕು ಕೊಡ್ತಾರೆ, ಗಾಳಿ ನೀರು ಎಲ್ಲರನ್ನೂ ಪೋಷಣೆ ಮಾಡುತ್ತವೆ, ಅಲ್ಲಿ ಭೇದ ಏನು ಮಾಡುವಂಥದ್ದಲ್ಲ. ಹೀಗೆ ಇದ್ದಾಗ ಈ ಸಾಮಾನ್ಯರಿಗೆ ಅದ್ಭುತ ಬೇಕಾದ್ದರಿಂದ, ಅದನ್ನೂ ಗಮನಿಸಬೇಕಾದದ್ದರಿಂದ ಯುದ್ಧಕಾಂಡ ಒಂದು ಮಟ್ಟಿಗೆ ದೊಡ್ಡ ಗಾತ್ರದ ಕಾಂಡ. ಅದಾದ ಮೇಲೆ ಅತಿ ಗಾತ್ರದ ಕಾಂಡ ಅಂತಂದರೆ, ಗುಣಗಾತ್ರಗಳಲ್ಲಿ ಭವ್ಯವಾದಂಥ ಕಾಂಡ ಅಂತಂದರೆ ಅಯೋಧ್ಯಾಕಾಂಡ. ತೊರವೆ ನರಹರಿ ಮಾತ್ರ ಜನಸಾಮಾನ್ಯರನ್ನೇ ಗಮನದಲ್ಲಿಟ್ಟುಕೊಂಡ ಕಾರಣ ಇಡೀ ರಾಮಾಯಣದ 6 ಕಾಂಡಗಳಿಗೆ ಎಷ್ಟು ಗಾತ್ರವೋ ಅಷ್ಟು ಗಾತ್ರ ಯುದ್ಧಕಾಂಡಕ್ಕಿದೆ. ಅತ್ಯಂತ ಹ್ರಸ್ವವಾದ ಕಾಂಡ, ತುಂಬ ಸೊರಗೋಗಿರುವ ಕಾಂಡ ಅಂದರೆ ಅಯೋಧ್ಯಾಕಾಂಡ. ಇದು ಆ ಕವಿಯ ಮನೋಧರ್ಮವನ್ನು ತೋರಿಸುತ್ತದೆ. ಜನರಿಗೆ ರಂಜನೆ ಬೇಕು, ಅದ್ಭುತ ಬೇಕು, ಬೆರಗು ಬೇಕು. ಹಾಗೆ ಆಗದೇ ಇದ್ದರೆ ಸಾಧ್ಯವಿಲ್ಲ. ಈ ಕವಿಯ ಮಹತ್ವ ಇರುವುದಿದ್ದರೆ ಲೋಕ ಸಾಮಾನ್ಯಕ್ಕೆ, ಗಮಕಿಗಳಿಗೆ, ಗಾಯಕರಿಗೆ, ಯಕ್ಷಗಾನ ಕಲಾವಿದರಿಗೆ, ಬಯಲುನಾಟಕ ಮಾಡತಕ್ಕಂಥವರಿಗೆ, ಪ್ರಕರಣ ಇತ್ಯಾದಿಗಳನ್ನು ಮಾಡಿಕೊಂಡ ದೇಶೀಯ ರಂಗಭೂಮಿಗಳವರಿಗೆ ಎಲ್ಲರಿಗೂ ಕೂಡ ಬೇಕಾದ ರಾಮಕಥೆಯನ್ನು ವಾಲ್ಮೀಕಿಯ ಅಭಿಪ್ರಾಯಕ್ಕೆ ವಿರಸವಾಗದಂತೆ ನಮ್ಮ ಕನ್ನಡದಲ್ಲಿ ಸುಲಭವಾದ ಷಟ್ಪದಿಯಲ್ಲಿ ತಂದುಕೊಟ್ಟಿರೋದು. ಹಾಗಾಗಿ ಈತನಲ್ಲಿ ಕಾವ್ಯ ಚಮತ್ಕಾರ, ರಸಸ್ವಾರಸ್ಯಗಳನ್ನು, ಅಲಂಕಾರ ವಿಸ್ತಾರಗಳನ್ನು ಹುಡುಕಿದರೆ ಸಿಗುವಂಥದ್ದಲ್ಲ. ಮತ್ತು ಮಾನುಷ ಭಾವಗಳ ಮೂಲಕವಾಗಿ ಉನ್ಮೀಲಿತವಾಗುವ ಮರ್ಮಭೇದಕವಾದ ಸನ್ನಿವೇಶಗಳನ್ನು ಕಂಡ್ರೆ ರಾಮಾಯಣದ್ದೆಲ್ಲ ಬರುತ್ತೆ. ಆದರೆ ಈತನ ಯೋಗದಾನ ಪಾಪ ಸೊನ್ನೆಗೆ ಹತ್ತಿರ ಬರುತ್ತದೆ. ಹಾಗಿದ್ದರೆ ಈ ಕವಿಯ ಮಹತ್ವ ಎಲ್ಲಿದೆ ಅಂದರೆ, ರಾಮಾಯಣವನ್ನು ನಮ್ಮ ತಲೆಮಾರಿನವರೆಗೂ ದಾಟಿಸಿಕೊಟ್ಟಂಥ ಮಹತ್ವ. ಆ ರೀತಿಯಾದ ಮಹತ್ವ ದೊಡ್ಡದೆ. ಯಾಕೆಂದರೆ ರಾಮಾಯಣ ಮಹಾಭಾರತಗಳು ಇವತ್ತು ಎಷ್ಟು ಜನಕ್ಕೆ ಮೂಲದಲ್ಲಿ ಓದಿ ಗೊತ್ತು. ಸಂಸ್ಕೃತದ ಒಳ್ಳೆ ವಿದ್ವಾಂಸರಾದವರು ಕೂಡ 100 ಜನ ಸಂಸ್ಕೃತ ವಿದ್ವಾಂಸರಿದ್ದರೆ ಅವರಲ್ಲಿ ಇಬ್ಬರೂ ಕೂಡ ಆದ್ಯಂತವಾಗಿ ರಾಮಾಯಣ ಮಹಾಭಾರತಗಳನ್ನು ಓದಿರೋಲ್ಲ. ರಾಮಾಯಣವನ್ನು ಬೇಕಾದರೆ ಓದುತ್ತಾರೆ, ಅದಕ್ಕಿಂತ 4 ಪಟ್ಟು ಗಾತ್ರವಾದ ಮಹಾಭಾರತವನ್ನು ಓದಲಾರರು. ಓದಕ್ಕೆ ಆಗೋಲ್ಲ ಅಂತಲ್ಲ, ಓದಕ್ಕೆ ಮನಸ್ಸು ಬರೋಲ್ಲ, ಕೇಳಿಬಿಟ್ಟಿದ್ದೀವಿ ಕಥೆ ಗೊತ್ತಿದೆ ಅಂತ. ಅವರಿಗೆ ಹಾಗಾಗೋದಕ್ಕೆ ಕಾರಣ ಇಂಥ ಎಲ್ಲ ಕೃತಿಗಳ ಮೂಲಕ ಅಕ್ಷರಾಭ್ಯಾಸಕ್ಕೆ ಮೊದಲೇ ರಾಮಾಯಣ ಮಹಾಭಾರತ ಕರಗತವಾಗಿರುವುದು. ಹೀಗೆ DVG ಅವರು ಹೇಳ್ತಾರಲ್ಲ, ನಮ್ಮ ಸನಾತನ ಧರ್ಮ ಉಳಿದಿರತಕ್ಕಂಥದ್ದು ಮುನೇಶ್ವರನ ಭಕ್ತರಿಂದ ಅಂತ. ಅಂದರೆ ಇವತ್ತು ಸಾಮಾನ್ಯಾತಿ ಸಾಮಾನ್ಯರಿಂದ ನಮ್ಮ ಹಬ್ಬ, ಹರಿದಿನ, ಪೂಜೆ, ವ್ರತ, ದೇವರು, ಭಕ್ತಿ, ಆಚಾರ ಇವೆಲ್ಲ ಉಳಿದಿರುವುದು. ಯಾರು ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೀತಾರೆ, ಉಪನ್ಯಾಸಗಳನ್ನು ಮಾಡ್ತಾರೆ, ತುಂಬ ಪ್ರಖ್ಯಾತರಾದ ವಿದ್ವಾಂಸರು ಅಂತ ಅನ್ನಿಸಿಕೊಂಡವರು, ಚಿಂತಕರು ಅಂತ ಅನ್ನಿಸಿಕೊಂಡವರು, ಅವರುಗಳಲ್ಲಿ ಆ ಆಚರಣೆಗಳು, ಅವುಗಳನ್ನು ಅನುಷ್ಠಾನದಲ್ಲಿ, ಅವುಗಳನ್ನು ಉಪಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದು ಇರೋಲ್ಲ. ಹೀಗಾಗಿ ರಾಮಾಯಣ ಸಂಸ್ಕೃತಿಯನ್ನು ಕಾಪಾಡುವಲ್ಲಿ ತೊರವೆಯ ನರಹರಿಯ ಕೆಲಸ, ಆ ರೀತಿಯಾದವರ ಕೆಲಸ ತುಂಬ ಗಣನೀಯವಾದದ್ದು. ಹಾಗಾಗಿ ಅಯೋಧ್ಯಾಕಾಂಡದಲ್ಲೇ ಮಿಕ್ಕ ಕಾಂಡದಲ್ಲಿ ಯಾವುದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಕಾಣ್ತೀವಿ ಜೀವಸ್ವಾರಸ್ಯ, ಯಾವುದನ್ನು ನಮ್ಮ ಕುವೆಂಪು ಅವರ ರಾಮಾಯಣದಲ್ಲಿ ಕಾಣ್ತೀವಿ ಭಾವಸ್ವಾರಸ್ಯ ಅಥವಾ ಕಲಾ ಕೌಶಲ ಸ್ವಾರಸ್ಯ ಅಂಥದ್ದು ಕಾಣೋಲ್ಲ. ವಿಚಾರಿಸೆ ಬರಿಯ ತುಳಸಿಯ ಉದಕದಂತಿರೆ ಅಂತ ಹೇಳದನ್ನೆಲ್ಲ ಕುಮಾರವ್ಯಾಸ, ಅದು ಇಲ್ಲಿ ನಿಜವಾಗಿಯೂ ಸಲ್ಲತಕ್ಕಂಥದ್ದು. ರಾಮಾಯಣದ ಈ ಅಯೋಧ್ಯಾಕಾಂಡದ ಆರಂಭವೇ ಶ್ರೀರಾಮನ ಗುಣವಿಶೇಷಗಳನ್ನು ಅಯೋಧ್ಯೆಯ ಪೌರರು ಎಲ್ಲರೂ ಜಾನಪದರು ಕೊಂಡಾಡ್ತಾ ಇರ್ತಾರೆ. ಆ ಮಾತಿನ ಮೇಲೆ ದಶರಥ ತನ್ನ ಮಗನಿಗೆ ತಾನು ಪಟ್ಟ ಕಟ್ಟಬೇಕು ಅಂತ ತೀರ್ಮಾನ ಮಾಡಿಕೊಳ್ತಾನೆ.
ರಾಯ ದಶರಥನ ಅಖಿಲ ಲೋಕದ ರಾಯ ರಾಮಂಗೆ ಒಲಿದು ರಾಜ್ಯಶ್ರೀಯ ಪಟ್ಟವ ಕಟ್ಟಲೆಂದು ಉದ್ಯೋಗ ಮನನಾದ. ಮಗನಿಗೆ ಪಟ್ಟ ಕಟ್ಟಬೇಕು ಅಂತ ಅವನಿಗೆ ಮನಸ್ಸಾಯಿತು. ನಮ್ಮ ಪ್ರಾಚೀನ ಭಾರತದ ಡೆಮೋಕ್ರೆಟಿಕ್ ಸೆಟಪ್ ಅಂತೀವಲ್ಲ, ಗಣತಂತ್ರ ವ್ಯವಸ್ಥೆ, ಪ್ರಜಾಭಿಪ್ರಾಯ ವ್ಯವಸ್ಥೆ ಏನು ಅನ್ನೋದಲ್ಲಿ ಕಾಣಿಸುತ್ತದೆ. ಪೌರರು ಅಂದರೆ ಯಾರನ್ನ ಅರ್ಬನೈಟ್ಸ್ ಅಂತ ಕರಿತೀವಿ ಅವರು, ಮತ್ತು ಜಾನಪದರು ಯಾರನ್ನ ರೂರಲ್ ಪೀಪಲ್ ಅಂತ ಕರಿತೀವಿ, ನಾಗರಿಕರು ಮತ್ತು ಗ್ರಾಮೀಣರು ಇಬ್ಬರನ್ನೂ ಸೇರಿಸಿಕೊಂಡು ಅವರೆಲ್ಲರ ಅಭಿಪ್ರಾಯ ತೆಗೆದುಕೊಂಡು ಪಟ್ಟ ಕಟ್ತಾನೆ. ರಾಮನ ಹಿಂದೆ ಇಡೀ ಜನಸಮೂಹವೇ ಕಾಡಿಗೆ ನಾವು ಬರ್ತೀವಿ ಅನ್ನೋದಕ್ಕೆ ಕಾರಣ ಅವರೆಲ್ಲರ ಕಣ್ಮಣಿಯಾಗಿ ಅವನು ಬೆಳೆದಿದ್ದ ಅನ್ನುವುದು ಗೊತ್ತಾಗುತ್ತದೆ. ಹಾಗೆ ಆರಂಭ. ವೀರ ಕೇಳೈ ಕುಶನೇ ರಾಜಕುಮಾರ ಕರುನಾಲ್ವರಿಗೆ ಭದ್ರಾಗಾರ ಸವದವು ವಿಶ್ವಕರ್ಮ ಮಯಾನುಮತಗಳಲ್ಲಿ ಬೇರೆ ಬೇರರಸಿಯರು ಸಹಿತ ಸುತಾರಿಯಲಿ ಶುಭ ಲಗ್ನದಲ್ಲಿ ವಿಸ್ತಾರ ವೈಭವದೊಸಗೆಯಲಿ ಹೊಕ್ಕರು ನಿಜಾಲಯವ ಬಾಲಕಾಂಡದ ಕೊಂಡಿಯನ್ನು ಕವಿ ಮುಂದುವರಿಸ್ತಾ ಬರ್ತಾನೆ. ಬಾಲಕಾಂಡದಲ್ಲಿ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಮದುವೆಯಾಗಿತ್ತಲ್ಲ, ಆ ಹೊಸ ದಂಪತಿಗಳು ಎಲ್ಲರೂ ಕೂಡ ಅವರವರ ಹೊಸತಾದ ಮನೆಗಳಿಗೆ ಹೋಗ್ತಾರೆ. ಗೃಹ ಪ್ರವೇಶ ಆಗುತ್ತದೆ. ಈಚೆಗೆ ದಂಪತಿಗಳು ಅಂತನಬೇಕೆ, ದಂಪತಿ ಅನ್ನಬೇಕೆ ಅಂತ ಯಾವುದೋ ಒಂದು ವಿಚಾರವೋ ವಿಕಾರವೋ ಎದ್ದಿದೆ. ಬಹುವಚನದಲ್ಲಿ ಹೇಳಲೇ ಬೇಕಾದಂಥ ಪದ, ಏನೂ ತೊಂದರೆ ಇಲ್ಲ. ದಂಪತಿಗಳು ಅಂತ ಗೌರವದಲ್ಲಿ ಹೇಳೋಣ. ಏಕವಚನದಲ್ಲಿ ಅದನ್ನು ಪುಂಸಕಲಿಂಗ ಅಂತ ಹೇಳಿದ್ರೆ ಸೀತಾರಾಮ ದಂಪತಿಗಳು ಅಂತ ಹೇಳಿದೆ ಸೀತಾರಾಮ ದಂಪತಿ ಬರುತ್ತಾ ಇದೆ ಅಂತ ಹೇಳಬೇಕಾದ ದುಸ್ಥಿತಿ ಬರುತ್ತದೆ. ಹಾಗಾಗಿ ಮನುಷ್ಯರು ಪ್ರಾಣಿಗಳಾಗತಕ್ಕಂತಹ, ಪ್ರಾಣಿಗಳು ಜಡಾದಿಗಳಾದಂತಹ ಕಲ್ಲು ಮಣ್ಣು ಆ ಥರ ಆಗುವ ದುಸ್ಥಿತಿ ಬರುತ್ತದೆ. ಇಲ್ಲಿ ನವದಂಪತಿಗಳು 4 ಜೋಡಿಗಳು ಕಣ್ಮಣಿಗಳಾಗಿದ್ದಂಥವರು ದಶರಥನ ಮತ್ತು ಅವನ ಪತ್ನಿಯರಿಗೆ. ಅವರು ವಿಶ್ವಕರ್ಮ ಮಯಾನುಮತದಲ್ಲಿ ಬೇರೆ ಬೇರೆ ಅರಸಿಯರು ಸಹಿತ ಸುತಾರೆಯಲ್ಲಿ ಶುಭಲಗ್ನದಲ್ಲಿ ವಿಸ್ತಾರ ವೈಭವದ ಹೊಸಗಿಯಲ್ಲಿ ಹೊಕ್ಕರು ನಿಜಾಲೈವ. ಶುಭಲಗ್ನ, ಶುಭಯೋಗ, ಶುಭಕರ್ಣ, ಶುಭ ನಕ್ಷತ್ರ ಇತ್ಯಾದಿ ಪಂಚಾಂಗಾನುಸಾರವಾಗಿ ಅವರವರು ತಮ್ಮ ತಮ್ಮ ಭವನ ಪ್ರವೇಶ ಮಾಡಿದ್ರು. ಅವೆಲ್ಲ ವಾಸ್ತುಶಿಲ್ಪಾನುಗುಣವಾಗಿತ್ತು. ಮಾಯಮತ, ವಿಶ್ವರೂಪ ಮತ, ಮಾನಸಾರ, ಮನುಷ್ಯಾಲಯ ಚಂದ್ರಿಕಾ ಈ ರೀತಿಯಾಗಿ ಉಂಟು. ಇತ್ತೀಚೆಗಷ್ಟೇ ಒಳ್ಳೆಯ ವಿದ್ವಾಂಸರಾದ ಪ್ರೊಫೆಸರ್ KS ಕಣ್ಣನ್ ಅವರು ಮತ್ತು RN ಅಯ್ಯಂಗಾರ್ ಅವರು ಸೇರಿ ನಾರದ ಶಿಲ್ಪ ಅನ್ನುವ ಒಂದು ಅತ್ಯಂತ ಪ್ರಾಚೀನ ಶಿಲ್ಪ ಗ್ರಂಥವನ್ನು ಕೂಡ ಆಂಗ್ಲ ಭಾಷಾನುವಾದದ ಸಮೇತ ತಂದಿದ್ದಾರೆ. ಆಸಕ್ತರಾದಂಥವರು ನೋಡಬೇಕಾದ ಗ್ರಂಥ. ಅಲ್ಲಿ ಗೊತ್ತಾಗುತ್ತೆ ಪ್ರಾಚೀನ ಭಾರತದಲ್ಲಿ ಯಾವ ಬಗೆಯಲ್ಲಿ ಆರ್ಟ್ ಗ್ಯಾಲರಿ ಇತ್ತು, ಯಾವ ಬಗೆಯಲ್ಲಿ ಈ ಸಂಗೀತ ನೃತ್ಯ ಸಭೆಗಳು ಇದ್ದವು ಅಂತ ಕೂಡ ಗೊತ್ತಾಗುತ್ತದೆ. ಯಾವುದನ್ನು ಥಿಯೇಟರ್ಸ್ ಅಂತ ಕರಿತೀವಿ, ಪರ್ಫಾರ್ಮಿಂಗ್ ಥಿಯೇಟರ್ಸ್ ಅಂತ, ಆರ್ಟ್ ಗ್ಯಾಲರೀಸ್ ಅಂತ, ಇವುಗಳಿಗೆಲ್ಲ ಬೇಕಾದ ಡಿಸೈನ್ಸ್ ಅನ್ನುವಂಥದ್ದು ಆ ಕಾಲದಲ್ಲಿತ್ತು ಅಂತ. ಅಂದರೆ ಇವತ್ತು ಅದಕ್ಕಿಂತ ತುಂಬ ಮುಂದುವರೆದಿದೆ. ಆದರೆ ಅದರ ಬಗ್ಗೆ ಎಲ್ಲ ಗಮನ ಇಟ್ಟಿದ್ದರು ಆ ಕಾಲದವರು ಅಂತ ಗೊತ್ತಾಗುತ್ತದೆ. ಸುಮಾರು 1500 ವರ್ಷಕ್ಕೆ ಕಡಿಮೆ ಇಲ್ಲದಷ್ಟು ಪ್ರಾಚೀನವಾದ ಗ್ರಂಥ ಅದು ಅಂತ ಗೊತ್ತಾಗುತ್ತದೆ. ಹೀಗೆ ಬೇರೆ ಬೇರೆ ಆ ವಾಸ್ತುಶಿಲ್ಪ ಶಾಸ್ತ್ರಗಳ ಅನುಸಾರವಾಗಿ ನಿರ್ಮಿತವಾದ ಭವನಗಳಲ್ಲಿ ಅವರು ಬಿಡದಿ ಮಾಡ್ಕೋತಾರೆ. ಆಳಿದನು ರಾಮನ ವಿವಾಹದ ಮೇಲೆ 12 ಬುಧ ಪರ್ಯಂತ ಓಲಗಿಸಿಕೊಂಡು ಅಖಿಳ ರಾಯರನು ಅವನಿ ಮಂಡಲವ ಆಳಿದನು. ಕೇಳಿದೈ ಕುಶ ನಿಮ್ಮ ಮುತ್ತಯ್ಯನಾಲಯಕ್ಕೆ ಬಳಿಕೊಂದು ದಿನ ನೃಪ ಬಾಲಕನು ಬಂದನು ಕಣ. ಕೈಕೆಯ ಮಹೀಪತಿಯ ಬಾಲಕನು ಬಂದನು. ಹಾಗೆ ಅವರೆಲ್ಲರೂ ಬಂದು ಆ ಹೊಸ ಮನೆಗಳಲ್ಲಿ ಇದ್ದು ಹಳಬರಾದರು.
ಕವಿ 12 ವರ್ಷ ಹಾಗೆ ಕಾಲ ಕಳೆಯಿತು ಅಂತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಅವಧಿ ಏನು ಬರುವಂಥದ್ದಲ್ಲ. ಈ ಅಳತೆಗಳನ್ನು ಇಟ್ಟುಕೊಂಡು ನೋಡಿದಾಗ ರಾಮ, ದಶರಥ ಇತ್ಯಾದಿಗಳ ವಯಸ್ಸು, ಮುಂದೆ ಕಾವ್ಯದೊಳಗೆ ಕಾಣಿಸ್ತಕ್ಕಂಥ ಕಾಲಮಾನ ನೋಡಿದರೆ ಸ್ಪಷ್ಟತೆ ಸಿಗುವಲ್ಲ, ಗೊಂದಲವೂ ಆಗಬಹುದು. ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇಲ್ಲಿ ಯಾರ್ದು ಕೂಡ ಏಜ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು ಇಟ್ಕೊಂಡು ಮಾತಾಡಬೇಕಾಗಿಲ್ಲ. ಇದು ಕಾವ್ಯ. ಕಾಲ ಕಳೆಯಿತು, ಒಳ್ಳೆ ಕಾಲ ಕಳೆದರು, ಚೆನ್ನಾಗಿ ಬಾಳಿದರು, ಹಲವು ಕಾಲ ಇದ್ದರು, ಬೇರೆ ಬೇರೆ ಘಟನೆಗಳಾದವು, ಅದರ ಸುಖ ದುಃಖಗಳೇನು, ಅದರ ಒಳಿತು ಕೆಡಿಕೇನು, ಅದರ ಪುರುಷಾರ್ಥ ಮೌಲ್ಯ ಏನು, ಇದಕ್ಕಾಗಿ ಕಾವ್ಯವನ್ನು ವ್ಯಾಸಂಗ ಮಾಡಬೇಕು. ಹಾಗಾಗಿ ಇಲ್ಲಿ ಸರಿ ಇಲ್ಲ ಅಲ್ಲಿ ಸರಿ ಇಲ್ಲ ಅಂತ ಗೂಬೆ ಕೂಡಿಸಿದ್ರೆ ಏನೂ ಪ್ರಯೋಜನವಾಗೋದಿಲ್ಲ. ಪ್ರಾಚೀನ ಕಾವ್ಯಗಳಲ್ಲಿ ಆ ಕರಾರುವಾಕ್ಕಾಗಿ ನೋಡುವಂತೆ ಇಲ್ಲ. ಇವತ್ತಿನ ಕಮರ್ಷಿಯಲ್ ಸಿನಿಮಾದಲ್ಲಿ ಕೂಡ ಅದನ್ನು ನೋಡಿದ್ರೆ ನಮಗೆ ರಂಜನೆ ಸಿಗೋಲ್ಲ. ಆದರೆ ಅದರ ಮೆಸೇಜ್ ಅನ್ನುವುದು, ಅದರ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕೆ ಯಾವ ಕೊರತೆಯೂ ಆಗೋಲ್ಲ. ಪ್ರಾಚೀನ ಕಾವ್ಯಗಳಲ್ಲಾಗಲಿ ಕಲಾ ವಿಶೇಷಗಳಲ್ಲಾಗಲಿ ಇದನ್ನು ನಾವು ಗಮನಿಸಬೇಕು. ಹೀಗೆ 12 ವರ್ಷ 12 ಅಬ್ದ 12 ವರ್ಷಗಳನ್ನು ಕಳೆದರು ಅಂತ ಕವಿ ಹೇಳ್ತಾನೆ. ಇದಿಷ್ಟನ್ನು ನೀವೀಗಾಗಲೇ ಬಲ್ಲಂತೆ ವಾಲ್ಮೀಕಿ ಮಹರ್ಷಿಗಳು ಲವಕುಶರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಅಂತ. ಲವಕುಶರಿಗೆ ರಾಮಾಯಣವನ್ನು ಹೇಳಿ ಆ ಕಾವ್ಯ ಬೆಳೆದುಕೊಂಡು ಬಂದದ್ದು ಅಂತ ಆ ಬಗೆಯ ಕಥನ ತಂತ್ರವನ್ನು ಕವಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ತುಂಬ ಸುಂದರವಾದಂಥದ್ದು ಆ ತಂತ್ರ. ಆಗ ಕೈಕೇಯಿಯ ಸಹೋದರ ಯುಧಾಜಿತ್ತು ಆತ ಬರ್ತಾನೆ. ಇದು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಭರತನೇ ತಾನು ಅಲ್ಲಿಗೆ ಹೋಗ್ತಾನೆ ಅಂತ ಇದೆ. ಮದುವೆ ಆದಮೇಲೆ ತನ್ನ ಹೊಸ ಹೆಂಡತಿಯನ್ನು ತೋರಿಸಬೇಕು ಅಜ್ಜನಿಗೆ, ಸೋದರ ಮಾವನಿಗೆ ಅಂತ ಅನಿಸಿರುತ್ತದೆ. ಅದಕ್ಕೆ ಹೋಗಿದ್ದಾನೆ ಅಂತ ಊಹೆ ಮಾಡಿಕೊಳ್ಳಬಹುದು. ಇಲ್ಲಿ ಹಾಗೆಲ್ಲ, ಇವನೇ ಬರ್ತಾನೆ, ಮತ್ತು ಅದು ದಿವ್ಯಾಸ್ತ್ರ ಶಸ್ತ್ರಗಳ ಕೌಶಲವನ್ನು ಸಾಧಿಸಿಕೊಡೋದಕ್ಕೆ ಸೋದರಳಿಯನಿಗೆ ಅಂತ. ಯಾಕೆಂದರೆ ರಾಮಲಕ್ಷ್ಮಣರಿಗಾದರೆ ವಿಶ್ವಾಮಿತ್ರನ ಅನುಗ್ರಹ ಆಗಿತ್ತು, ಇವನಿಗಾಗಿಲ್ವಾದ್ರಿಂದ ತಾನು ಮಾಡಿಕೊಡಬೇಕು ಅನ್ನೋ ಕೆಲಸಕ್ಕೋಸ್ಕರವಾಗಿ ಮಾಡ್ದ ಅಂತಕ್ಕಂಥದ್ದನ್ನು ನಾವು ಮುಂದೆ ಕಾಣ್ತೀವಿ. ಆದರಿಸಿದನು ಬಳಿಕ ಕೈಕೆಯ ಸೋದರನ ಸುಕ್ಷೇಮ ಕುಶಲವನು ಆದಯ ಬುಧಿ ಕೇಳಿದನು. ಕೈಕೆಯ ನೃಪೋತ್ತಮನ ಸುಕ್ಷೇಮ ಕುಶಲವನು ಕೇಳಿದನು. 5 ದಿನವಿದ್ದು ಈತ ತನ್ನಯ ಸೋದರಳಿಯಂದಿರನು ನಿಜ ಪುರಿಗೊಯ್ದನು ಅಭ್ಯಾಸಿಸಲು ವರಶಸ್ತ್ರಾಸ್ತ್ರ ಕೌಶಲವಾ. ಮೊದಲೇ ಹೇಳಿದಂತೆ ಅವನು ಬಂದು 5 ದಿನ ಇದ್ದು ಲೆಕ್ಕ ಹೇಳ್ತಾ ಇದ್ದಾನೆ. 12 ವರ್ಷ ಆಯಿತು. ಆಮೇಲೆ ಯುಧಾಜಿತ್ ಬಂದ, 5 ದಿನ ಇದ್ದ. ಸಣ್ಣ ಸಹೋದರಿಯ ಪುತ್ರನನ್ನು, ಸೋದರಳಿಯನನ್ನು ನಿಜಪುರಿಗೆ ಒಯ್ದು ಕೇಕೆಯ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ವರಶಸ್ತ್ರಾಸ್ತ್ರ ಕೌಶಲವನ್ನು, ಅಸ್ತ್ರ ಅಂದರೆ ಮಂತ್ರಭರಿತವಾದ ಆಯುಧ, ಶಸ್ತ್ರ ಅಂದರೆ ಮಂತ್ರವಿಲ್ಲದ ಸಾಮಾನ್ಯವಾದ ಲೌಕಿಕವಾದ ಆಯುಧ, ಇವೆರಡಲ್ಲಿ ಕೂಡ ಪರಿಣತಿಯನ್ನು ಗಳಿಸೋದಿಕ್ಕೆ ಅಂತ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಆಮೇಲೆ ಮುಂದಿನ ಕಥೆಯನ್ನು ಕವಿ ಹೀಗೆ ಮುಂದುವರಿಸ್ತಾನೆ. ಲವನೆ ಕೇಳು ಆ ಭರತನ ಸಹಭವ ಸಹಿತ ನಿಜ ಪಿತನ ಬೀಳ್ಕೊಂಡು ಅವನಿಜೇಶನ ಕೈಯ ಕಳುಹಿಸಿಕೊಂಡು ಕೈಕೆಯನ ಭವನ ಕೈದಿದನತ್ತಲೂ ಇತ್ತಲೂ ದಿವಸ ದಿವಸಕ್ಕೆ ಕೌಸಲ ಸಂಭವನ ಸತ್ವರ್ತನಿಗೆ ಸಂತೋಷಿಸಿದನ ಭೂಪ. ವಾಲ್ಮೀಕಿ ರಾಮಾಯಣದಲ್ಲಿ ಭರತ ತನ್ನ ಮಾತಾಮಹನ ಮನೆಗೆ ಹೋಗಿದ್ದಾನೆ ಅಂತ ಅನ್ನೋದು ಮಧ್ಯದಲ್ಲಿ ಕಥಾನಕದ ನಿರ್ವಾಹ ಕಾಲದಲ್ಲಿ ಗೊತ್ತಾಗುತ್ತದೆ.
ಅದು ದಶರಥ ರಾಮನಿಗೆ ಭರತ ಈಗ ಇಲ್ಲ, ಆದ್ದರಿಂದ ನಿನಗೆ ಪಟ್ಟಾಭಿಷೇಕ ಮಾಡುವುದು ಮತ್ತು ಒಳ್ಳೆಯದು ಅಂತ ಹೇಳ್ತಾನೆ. ಅದು ತುಂಬ ಗುಮಾನಿ ಬರುವಂಥದ್ದಾಗಿದೆ. ದಶರಥನಿಗೆ ಏನೋ ಮಾನ ಉಳಿಸ್ತಕ್ಕಂಥದ್ದಲ್ಲ ಆ ಮಾತು, ಹಾಗೆ ಬರುತ್ತದೆ. ಆದರೆ ಇಲ್ಲಿ ಆ ರೀತಿಯಾಗಿಲ್ಲದೆ ಮಧ್ಯದಲ್ಲಿ ಗೊತ್ತಾಗದೆ ಮೊದಲೇ ಗೊತ್ತಾಗುವಂತೆ ಮಾಡಿದ್ದಾನೆ. ವ್ಯಾಸ ವಾಲ್ಮೀಕಿಗಳ ಕಥಾಶಿಲ್ಪ ಕ್ರಮದಲ್ಲಿ ಎಷ್ಟೋ ವಿವರಗಳು ಮಧ್ಯದಲ್ಲಿ ಗೊತ್ತಾಗ್ತಾ ಹೋಗುತ್ತವೆ. ನಾವು ಮಾತನ್ನು ಆಡುವಾಗ ಮಧ್ಯ ಮಧ್ಯದಲ್ಲಿ ಕೆಲವು ಹಿಂದಿನದು ಮುಂದಿನದನ್ನೆಲ್ಲ ನೆನಪಿಸಿಕೊಂಡು ಹೇಳ್ತಾ ಒಗ್ಗೂಡಿಸಿಕೊಂಡು ಹೋಗ್ತೀವಲ್ಲ, ಆ ರೀತಿಯಾದದ್ದು ಅದಕ್ಕೆ ಅದರದೇ ಆದ ಸ್ವಾರಸ್ಯ ಉಂಟು. ನಮ್ಮ ಮಾಸ್ತಿಯವರ ಒಂದು ಮನೋಹರವಾದ ಕಾವ್ಯ ಶ್ರೀರಾಮ ಪಟ್ಟಾಭಿಷೇಕ, ಅಲ್ಲಿ ಅಲಂಕಾರದ ಉಕ್ತಿ ಸೌಂದರ್ಯದ ವಚೋ ವಿಚ್ಛಿತ್ತಿಯ ಸ್ವಾರಸ್ಯಗಳು ಇಲ್ಲದೇ ಇದ್ದರೂ ಭಾವನೆಯ, ಕಥಾ ನಿರ್ವಾಹದ, ಸಂವಾದದ ಸ್ವಾರಸ್ಯಗಳು ತುಂಬ ಚೆನ್ನಾಗಿವೆ. ಅಲ್ಲಿ ಹಾಗೆ ರಾಮನ ಪಟ್ಟಾಭಿಷೇಕದ ಹಿಂದಿನ ದಿನದಲ್ಲಿ ಎಲ್ಲರೂ ಸೇರಿಕೊಂಡು ಇಡೀ ರಾಮಾಯಣವನ್ನು ಜ್ಞಾಪಿಸಿಕೊಳ್ತಕ್ಕಂಥದ್ದು, ರಾಮ ಕಥಾನಕವನ್ನು ಜ್ಞಾಪಿಸಿಕೊಳ್ತಕ್ಕಂಥದ್ದು ಅನ್ನುವಂತೆ ಬಹಳ ಸೊಗಸಾದ ತಂತ್ರ. ಅದನ್ನು ಬಹಳ ಹಿಂದೆ ಅವರು ನವರಾತ್ರಿ ಅಂತಕ್ಕಂಥ ಕಾವ್ಯದಲ್ಲಿ ಬಳಸಿದ್ರು. ಅದಕ್ಕೆ ಚಾಸರ್ನ ಕ್ಯಾಂಟರ್ಬರಿ ಟೇಲ್ಸ್ ಅನ್ನೋದು ಸ್ಫೂರ್ತಿ ಅಂತ ಗೊತ್ತಲ್ವ. ಇಲ್ಲಿ ಆ ಥರ ಇಲ್ಲದೆ ಸ್ಪಷ್ಟವಾಗಿ ಸರಳವಾಗಿ ಎಲ್ಲ ಕಥಾನಕ ಹೇಗೆ ಬರಬೇಕು ಅನ್ನೋದನ್ನು ಪೂರ್ವಾನ್ವಯ ಇಟ್ಟುಕೊಂಡು ಕವಿ ಹೇಳ್ತಾನೆ. ಲವ ಕುಶ ಇಬ್ಬರಿಗೂ ಕೂಡ ಆದಿಕವಿಗಳು ಪಾಠ ಹೇಳ್ತಾ ಇದ್ದಾರೆ. ನೋಡಪ್ಪ, ಅವನು ಹೋದ ಸೋದರ ಮಾವನ ಜೊತೆಯಲ್ಲಿ ಇತ್ತ ಕೌಸಲ್ಯಾನಂದ ವರ್ಧನನಾದ ರಾಮನ ಗುಣ ವಿಶೇಷಗಳನ್ನು ಪ್ರತಿಯೊಬ್ಬರೂ ಮೆಚ್ಚುತ್ತಾ ಇದ್ರು. ದಶರಥನೂ ಮೆಚ್ಚಿಕೊಂಡ. ದಶರಥನ ಮೆಚ್ಚುಗೆಯ ಕ್ರಮವನ್ನು ಮುಂದಿನ ಪದ್ಯದಲ್ಲಿ ಕವಿ ಹೇಳ್ತಾನೆ. ಈತನೇ ಸಿಂಹಾಸನ ಸ್ಥಿತನು, ಈತನೇ ಸಾಮ್ರಾಜ್ಯಪತಿ, ತಾನೀತನೇ ರಘುಕುಲ ಸಮುದ್ರೋತ್ಥರಣ ಹಿಮಕಿರಣ, ಈತನೇ ರಘುನಾಥನು ಎಂಬಿ ಮಾತು ಮಂತ್ರಿ ಮಹಾಪ್ರಧಾನ ವಿನೀತ ವಿನಿಯೋಗಿಗಳಿಗೆ ಎಚ್ಚರಿಸಿದನು ನರನಾಥ. ರಾಮನ ವ್ಯಕ್ತಿತ್ವವನ್ನು ತನ್ನ ಮಂತ್ರಿಮಂಡಲದಲ್ಲಿ ಹೇಳ್ತಾ ಇದ್ದಾನೆ. ಅವನು ತನ್ನ ನಿರ್ಣಯವನ್ನು ಹೇಳಿದ್ದಾನೆ. ಏನೆಂದರೆ, ಇವನೇ ಮುಂದೆ ತನ್ನ ಉತ್ತರಾಧಿಕಾರಿ ಆಗತಕ್ಕಂಥವನು. ಲೋಕೋತ್ತರ ವ್ಯಕ್ತಿತ್ವದ ರಾಮನೇ ಉತ್ತರಾಧಿಕಾರಿ. ಸಿಂಹಾಸನ ಸ್ಥಿತನು ಈತನೇ. ಸಿಂಹಾಸನದಲ್ಲಿ ಇದ್ದಾನೆ ಅಂತ ಅರ್ಥ, ಅಂದರೆ ಸಿಂಹಾಸನದಲ್ಲಿ ಇರ್ತಾನೆ ಎನ್ನುವ ತಾತ್ಪರ್ಯ. ಸಿಂಹಾಸನ ಸ್ಥಿತ ಅಂದರೆ ಆಲ್ರೆಡಿ ಈಸ್ ಆನ್ ಥ್ರೋನ್ ಅಂತ ಅನ್ನುವ ಭೂತ ಕೃದಂತ ರೂಪ, ಲೋಕರೂಢಿಯ ಮಾತುಗಳು. ಹಾಗಾಗಿ ಇನ್ನು ಅವನು ಸಿಂಹಾಸನಕ್ಕೆ ಬರುವಂಥವನು, ಸಾಮ್ರಾಜ್ಯಕ್ಕೆ ಅಧಿಪತಿ ಆಗತಕ್ಕಂಥವನು. ಅದು ಮಾತ್ರವಲ್ಲ, ಸಿಂಹಾಸನವನ್ನು ಏರುವುದೇನು ದೊಡ್ಡ ವಿಷಯ ಅಲ್ಲ. ಅಪ್ಪನೂ ರಾಜ, ಮಗ ರಾಜನೇ ಆಗಬೇಕು. ಜ್ಯೇಷ್ಠ ಪುತ್ರ ಜ್ಯೇಷ್ಠಾನುಕ್ರಮದಲ್ಲಿ ಬರುತ್ತದೆ. ಇನ್ನು ಇಡೀ ಆ ಒಂದು ಕೋಸಲ ದೇಶ ಯಾವುದಿದೆ, ಆ ಸಾಮ್ರಾಜ್ಯವೂ ಅವನದಾಗುತ್ತದೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಕೌಸಲ್ಯೆ ದಕ್ಷಿಣ ಕೋಸಲದವಳು, ಅಯೋಧ್ಯೆ ಉತ್ತರ ಕೋಸಲದ ಪ್ರಾಂತ. ದಕ್ಷಿಣ ಕೋಸಲದ ರಾಜನಿಗೆ ಪ್ರಾಯಶಃ ಒಬ್ಬಳೇ ಮಗಳಾಗಿದ್ದಿರಬೇಕು ಕೌಸಲ್ಯೆ. ಹೀಗಾಗಿ ಅವಳ ಮದುವೆ ಆದಮೇಲೆ ಇಡೀ ಆ ಭಾಗವು ಉತ್ತರ ಕೋಸಲವಾದ ಆ ರಘುವಂಶೀಯರ ಸಾಮ್ರಾಜ್ಯಕ್ಕೆ ಸೇರಿ ಹೋಗಿ ಸಮಸ್ತವೂ ವಿಶಾಲವಾದ ಒಂದೇ ಕೋಸಲ ಸಾಮ್ರಾಜ್ಯ ಅಂತ ಆಯಿತು. ಅದರಿಂದಲೇ ಕೌಸಲ್ಯಗೆ ಎಷ್ಟೋ ಗ್ರಾಮಗಳ ಉಂಬಳಿಯೆಲ್ಲ ಇತ್ತು. ಕೈಕೇಯಿ ಮತ್ತು ಸುಮಿತ್ರೆಯರಿಗೆ ಇಲ್ಲದ ತವರಿನ ಆ ಬಳುವಳಿ ಕೌಸಲ್ಯಗೆ ಇತ್ತು. ಸುಮಿತ್ರೆ ಮಗಧ ರಾಷ್ಟ್ರದ, ಮಗಧ ದೇಶದ ರಾಜಪುತ್ರಿ ಅಂತ ಕೆಲವು ಉಲ್ಲೇಖಗಳು ಇವೆ. ಕಾಳಿದಾಸಾದಿಗಳು ಹೇಳ್ತಾರೆ, ಕೈಕೇಯಿ ದೇಶದ ದೂರದ ಪ್ರಾಂತದಿಂದ ಬಂದವಳು ಕೈಕೇಯಿ. ಮಗಧ ಕೋಸಲಕ್ಕೆ ಪಕ್ಕದ ಊರು, ಪಕ್ಕದ ದೇಶ. ಆದರೆ ಕೇಕೆಯ ತುಂಬ ದೂರದ್ದು ಆಗಿದ್ದಂಥದ್ದು. ಈ ಹೊತ್ತಿನ ಪಾಕಿಸ್ತಾನದ ಬಲೂಚಿಸ್ತಾನದ ಆಸುಪಾಸಿನಲ್ಲಿ ಬರ್ತಕ್ಕಂಥದ್ದು ಕೇಕಯವಾದರೆ, ಈ ಹೊತ್ತಿನ ಬಿಹಾರದ ಪ್ರಾಂತದ್ದು ಮಗಧ. ಮತ್ತು ಜಾರ್ಖಂಡ್ನ ಪ್ರಾಂತಕ್ಕೆ ಉತ್ತರ ಭಾರತದ ಒಂದು ಸ್ವಲ್ಪ ಭಾಗಗಳಿಗೆ ಯಾವುದನ್ನು ಅವಧ್ ಅಂತ ಕರೀತಾರಲ್ಲ, ಈ ಹೊತ್ತು ಅಯೋಧ್ಯೆಯಲ್ಲ ಇರತಕ್ಕಂಥ ಪ್ರಾಂತ, ಯಾವುದನ್ನು ಪೂರ್ವ ದಿಕ್ಕಲ್ಲಿರ್ತಕ್ಕಂತಹ ಉತ್ತರ ಪ್ರದೇಶ, ಆ ಭಾಗ ಉತ್ತರ ಕೋಸಲ ಅಂತ ಹೆಸರಾದದ್ದು. ಒಟ್ಟಿನಲ್ಲಿ ಆ ಇಡೀ ಸಾಮ್ರಾಜ್ಯಕ್ಕೆ ಇವನು ಅಧಿಪತಿ ಆಗ್ತಾನೆ. ಅದು ದೊಡ್ಡ ವಿಷಯ ಅಲ್ಲ. ಆದರೆ ರಘುಕುಲ ಸಮುದ್ರೋದ್ಧರಣ ಹಿಮಕಿರಣ, ಈ ರಘುಕುಲ ಸಮುದ್ರವನ್ನು ಉಬ್ಬಿಸ್ತಕ್ಕಂಥ, ಉಕ್ಕೇರಿಸ್ತಕ್ಕಂಥ ಚಂದ್ರಮ ಇವನು ಅಂತ.
ರಘುಕುಲ ಸಮುದ್ರ ಯಾವುದಿದೆ ಅದನ್ನು ಉದ್ಧರಣ ಮೇಲೆ ಕೆತ್ತತಕ್ಕಂಥವನು. ಚಂದ್ರೋದಯವಾದಾಗ ಸಮುದ್ರ ಉಕ್ಕೇರಿ ಬರುತ್ತಲ್ಲ, ಹಾಗೆ ಮಾಡ್ತಕ್ಕಂಥವನಂದರೆ ಕುಲೋದ್ಧರಣ ಮಾಡ್ತಾನೆ. ಯಾವನು ನಿಜವಾಗಿ ಮಗ ಅಂತಂದರೆ ಅವನ ವಂಶ ಬೆಳಗುತ್ತದೆಯೋ, ಅವನ ಪೂರ್ವಜರಿಗೆಲ್ಲ ಇವನಲ್ಲಿ ಸಾರ್ಥಕ್ಯವನ್ನು ಕಾಣುವಂತೆ ಆಗುತ್ತದೆಯೋ ಅಂಥವನಿವನು ಅಂತ ತಾನು ತನ್ನ ಇಡೀ ಮಂತ್ರಿ ಮಹಾಪ್ರಧಾನ ಪರಿವಾರಕ್ಕೆ, ಮಂತ್ರಿಗಳಿಗೆ, ಅಮಾತ್ಯರಿಗೆ, ಆಮೇಲೆ ಇವರಿಗೆ ಸಚಿವರಿಗೆ ಬೇರೆ ಬೇರೆ ಡಿಗ್ರೀಸ್ ಅವು, ಮಂತ್ರಾಲೋಚನೆಗೆ ಬರುವವರು ಮಂತ್ರಿಗಳು, ಕಾರ್ಯನಿರ್ವಾಹಕರಾದವರು ಸಚಿವರು, ಎಲ್ಲವನ್ನೂ ನೋಡಿಕೊಳ್ತಕ್ಕಂಥವರು ಅಮಾತ್ಯರು, ಆ ಥರ ಮುಖ್ಯ ಪ್ರಧಾನರು, ನಿಯೋಗಿಗಳು ಅಂದರೆ ಬೇರೆ ಬೇರೆ ಸರ್ಕಾರದ ಕಾರಕೂನರಾಗಿರ್ತಕ್ಕಂಥವ್ರು, ಬೇರೆ ಬೇರೆ ರಾಜ್ಯ ನಿಯೋಗವನ್ನು ಅನುಷ್ಠಾನ ಮಾಡ್ತಕ್ಕಂಥವ್ರು, ಯಾರು ನಾವು ಸೆಕ್ರೆಟರಿಯೇಟ್ ಎಂಪ್ಲಾಯೀಸ್ ಅಂತ ಕರೀಬಹುದಲ್ಲ, ಆ ರೀತಿಯಾದಂಥವರು, ಅವರೆಲ್ಲರಿಗೂ ಅವನು ಹೇಳ್ತಾನೆ. ತೋರಿದುದು ಜರೆ ನಮಗೆ ನಾವಿನ್ನೇರಲುಳ್ಳವರು ಅಮರನಗರದ 100 ಯಜ್ಞದ ಜಾಣನೋಲಗದ ಅಮಳವಿಷ್ಟರವ ತೋರುತ್ತಿದೆ ಚಿತ್ತದಲ್ಲಿ ಮೆಕ್ಕಿನ 3 ಮಕ್ಕಳಿಗಿಂದ ರಾಮನೇ ವೀರನು ಈ ಸಾಮ್ರಾಜ್ಯ ಸತಿಗೆ ರಾಮನೇ ವೀರನು ಎಂದ ಅವನಿಪತಿ ನುಡಿದ ತುಂಬ ಚೆನ್ನಾಗಿ ಹಾಡ್ತಾ ಇರ್ತಕ್ಕಂಥ, ಬಹಳ ಒಳ್ಳೆಯ ಕಂಠ, ಒಳ್ಳೆಯ ಭಾವ, ರಾಗಭಾವ ಎಲ್ಲ ಇರ್ತಕ್ಕಂಥ ಹೆಣ್ಣುಮಗಳು. ಬಹಳ ಸಂತೋಷವಾಗುತ್ತದೆ. ತುಂಬ ಒಳ್ಳೆಯ ಕಾವ್ಯವಾಚನ. ಆರಂಭದಲ್ಲಿ ಬೇಹಾಗಿದ್ದಿರ್ಬೋದು, ಈಗ ಸ್ವಲ್ಪ ಮುಂಚೆ ಆಗಿದ್ದ ಆನಂದ ಭೈರವಿ ಇರಬಹುದು. ಪ್ರತಿಯೊಂದು ರಾಗದಲ್ಲಿಯೂ ಸೌಂದರ್ಯ ಇದೆ. ಕೇವಲ ಗಮಕ ಮಾತ್ರ ವಿಶ್ರಾಂತವಲ್ಲ ಈ ಪ್ರತಿಭೆ ಅನಿಸುತ್ತೆ. ಯಾಕೆಂದರೆ ಪದ್ಯಕ್ಕೆ ಮಾತ್ರ ಹೇಳುವಷ್ಟು ರಾಗ ಇಲ್ಲದೆ ಅದರ ಆಚೆಗೂ ರಾಗ ಗೊತ್ತಿದ್ದರೆ ಪದ್ಯ ಶೋಭಿಸುತ್ತದೆ. ಒಬ್ಬ ಸಂಗೀತ ಸಾಹಿತ್ಯ ಪೂರ್ಣವಾಗಿ ಗೊತ್ತಿದ್ದವರು ಕಾವ್ಯವಾಚನ ಮಾಡಿದಾಗ ಅದಕ್ಕೆ ಬರುವ ಪುಷ್ಟಿಯೇ ಪುಷ್ಟಿ. ಸಂಗೀತದ ತಿಳುವಳಿಕೆ ತುಂಬ ಸಂತೋಷಕಾರಿಯಾಗಿದೆ. ಸಾಹಿತ್ಯದ ಉಚ್ಚಾರವೂ ಬಹಳ ಸೊಗಸಾಗಿದೆ. ಅಭ್ಯುದಯಕ್ಕೆ ಬರಬೇಕಾದಂಥವರು ಸಂತೋಷ. ಚಿಕ್ಕ ವಯಸ್ಸಿನವರು ಇಷ್ಟು ಚೆನ್ನಾಗಿ ಗಮಕಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಹಳೆ ಬೇರು ಹೊಸ ಚಿಗುರು ಅಂತ ಆಗುತ್ತೆ ಅಂತ ಅನಿಸುತ್ತೆ. ಸಂತೋಷ. ಅವನು ಹೇಳ್ತಾ ಇದ್ದಾನೆ, ತೋರಿದುದು ಜರೆ ನಮಗೆ, ಮುಪ್ಪು ಬರ್ತಾ ಇದೆ. ಕಾಳಿದಾಸ ಹೇಳ್ತಾನಲ್ಲ, ನಿರ್ವಿಷ್ಟ ವಿಷಯ ಸ್ನೇಹ ಸ ದಶಾಂತ ಮುಪೇಯಿವಾನ್ ಆಸೀದ್ ಆಸನ್ನ ನಿರ್ವಾಣ ಪ್ರದೀಪಾರ್ಚಿರೆ ಓಷಸಿ. ಮುಂಜಾನೆಯ ದೀಪದ ಹಾಗೆ ಬತ್ತಿ ಬತ್ತಿ ಹೋಗಿ, ಬೆಳಕು ಬಾಡಿ ಹೋಗಿ ಇರುವ ಸ್ಥಿತಿ ಅವನದಾಗಿತ್ತು. ಆಗ ಕೈಕೇಯಿ ಶಂಕಯೇವಾಗತ್ಯ ಫಲಿತ ಛದ್ಮನಾಜರ ರಾಮೇ ಶ್ರೀರ್ ನ್ಯಸ್ಯತಾಮಿತಿ ಪ್ರಾಹ. ಮುಪ್ಪು ಕಿವಿಯ ಮೇಲೆ ಮೊದಲಿಗೆ ಬರ್ತಕ್ಕಂಥ ಬಿಳಿಗೂದಲಿನ ನೆವದಲ್ಲಿ ಬಂದು, ಬಿಳಿಗೂದಲಿನ ಮರೆಯಲ್ಲಿ ಬಂದು ಕಿವಿಯಲ್ಲಿ ಹೇಳ್ತಂತೆ. ಯಾಕೆಂದರೆ ಕೈಕೇಯಿ ಕಂಡ್ರೆ ಭಯ. ಅದಕ್ಕೆ ರಾಮೇ ಶ್ರೀರ್ ನ್ಯಸ್ಯತಾಮಿತಿ, ರಾಮನಿಗೆ ಪಟ್ಟ ಕಟ್ಟುವಂಥ ತಂಕರ್ಣ ಮೂಲ ಮಾಗತ್ಯ. ಕೈಕೇಯಿ ಶಂಕಯೇವಾಹ ಫಲಿತ ಛದ್ಮನ ಜರ. ಏನಂತ? ರಾಮೇ ಶ್ರೀರ್ ನ್ಯಸ್ಯತಾಮಿತಿ, ರಾಮನಿಗೆ ಸಂಪತ್ತಿಯನ್ನು ಅಧಿಕಾರವನ್ನು ಕೊಟ್ಟುಬಿಡು ಅಂತ. ಅದಕ್ಕೆ ಈ ಕಾಲದವರು ಡೈ ಮಾಡ್ಕೊಂಡು ಬಿಡ್ತಾರೆ. ಕಿವಿ ಹತ್ತಿರ ಯಾವ ಬಿಳಿ ಕೂದಲು ಬಂದು ಹೇಳೋಕ್ಕಾಗಲ್ಲ. ಮರಣಸ್ಯ ಮುನೇರಾಜನ್ ಜರ ಧವಲ ಚಾಮರ ಅಂತ ಯೋಗವಾಸಿಷ್ಠ ಹೇಳುತ್ತದೆ. ಮೃತ್ಯುವಿಗೆ ಇರ್ಕೆಲದ ಕಿವಿಯಿಂದ ಮೇಲಕ್ಕೆ ಬರ್ತಕ್ಕಂಥ ಬಿಳಿಯ ಕೂದಲುಗಳೇ ಚಾಮರವಂತೆ. ಮೃತ್ಯು ಆ ಬಿಳಿಯ ಚಾಮರವನ್ನು ಬೀಸಿಕೊಂಡೇ ಬರುತ್ತೆ ಅಂತ. ಬೇಡವೇ ಬೇಡ ಆ ಚಿಂತೆ ಅಂತ ಡೈ ಮಾಡಿಬಿಟ್ರೆ ಮೃತ್ಯು ಎಲ್ಲಿ ಬರ್ತದೆ ಅಂತ ಅವನು ಹೇಳ್ತಾನೆ. ನನಗಿನ್ನ ಅಮರ ನಗರದ 100 ಯಜ್ಞದ ಜಾಣ ನೋಲಗ. 100 ಯಜ್ಞದ ಜಾಣ ಯಾರು? ಇಂದ್ರ. ಶತಮಖ, ಶತಮನ್ಯು ಅಂತಲೂ ಹೇಳ್ತಾರೆ. ಯಜ್ಞಕ್ಕೆ ಮನ್ಯು ಮಖ ಅಂತೆಲ್ಲ ಉಂಟು. ಶತಕ್ರತು ಅಂತಲೂ ಕರೀತಾರೆ. ಹಾಗೆ 100 ಅಶ್ವಮೇಧಯಾಗ ಮಾಡಿದ ಇಂದ್ರನ ಓಲಗದಲ್ಲಿ ನನಗೆ ಅವಕಾಶ ಅಂತ. ಅಮಳ ವಿಷ್ಟರವ ತೋರುತ್ತಿದೆ. ವಿಷ್ಟರ ಅಂದರೆ ಪೀಠ. ಆ ಇಂದ್ರಲೋಕದಲ್ಲಿ ನನಗೊಂದು ಪೀಠ ಕಾದಿದೆ, ನಾನು ಅಲ್ಲಿಗೆ ಹೋಗ್ತೀನಿ. ಹಾಗಾಗಿ ತೋರುತ್ತಿದೆ ಚಿತ್ತದಲ್ಲಿ ಮಿಕ್ಕಿನ 3 ಮಕ್ಕಳಿಗಿಂದ ರಾಮನೇ ನೀರ. ನೀರ ಅಂದರೆ ಪ್ರೀತಿಪಾತ್ರನಾದ, ಆತ್ಮೀಯ, ಗೌರವಾರ್ಹನಾದವನು, ಸ್ವಾಮಿ, ಪ್ರಭು ಅಂತೆಲ್ಲ ಅರ್ಥ ಉಂಟು. ಈ 3 ಮಕ್ಕಳಿಗಿಂತ ರಾಮ ದೊಡ್ಡವನು ಅಂತ ಅನಿಸುತ್ತದೆ. ಎಲ್ಲರೂ ಒಂದೇ ದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಹುಟ್ಟಿದವರು. ಆದರೆ ಇವನಲ್ಲಿ ವಿಶಿಷ್ಟವಾದ ಗುಣ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಬಳಿಕಲಿ
ಅನಿಬರಮತದಿನ್ ಆತಂಗೆ ಒಳು ದಿವಸದಲ್ಲಿ ಯೌವರಾಜ್ಯದ ಲಲಿತ ಪಟ್ಟವ ಕಟ್ಟಿದನು. ಸಂಭ್ರಮಿಸೆ ಸಕಲ ಜನ ಹಲವದೇನು ಈ ರಾಮಚಂದ್ರನ ನೆಳಲು ನಿರ್ಜರ ಕುಜದ ನೆಳಲಾಯಿತು. ಇಳೆಯ ಜನ ಪುರವರ ಜನಗಳಿಗೆ ರಾಮಚಂದ್ರನ ನೆಳಲು. ಇಳೆಯ ಜನ ಪುರವರ ಜನಗಳಿಗೆ ನೆಳಲಾಯಿತು. ಅಣುಗ ಕೇಳೆಂದ ಸೊಗಸಾದ ಕಲ್ಯಾಣಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಅನಿಬರ ಮತದಿನ್ ಆತಂಗೆ ಬಂತು ನಿಶ್ಚಯ. ಯೌವರಾಜ್ಯದ ಲಲಿತ ಪಟ್ಟವ ಕಟ್ಟಿದನು. ಯೌವರಾಜ್ಯಾಭಿಷೇಕವನ್ನು ಮೊದಲು ಮಾಡ್ತಾನೆ. ಪ್ರೊಬೇಷನರಿ ಪೀರಿಯಡ್ ಅಂತ ಹೇಳ್ಬೋದು. ಇನ್ನೇನು ಹೇಳೋಣ, ನಿರ್ಜರ ಕುಜದ, ನಿರ್ಜರ ಅಂದರೆ ಮುಪ್ಪಿಲ್ಲದ ದೇವತೆಗಳ ಕುಜ, ಭೂಮಿಯಲ್ಲಿ ಹುಟ್ಟಿದ್ದು ಮರ. ಕು ಭೂಮೌ ಕೌ ಭೂಮೌ ಜಾತಃ ವೃಕ್ಷ ಅಂತ, ಕುಜ ಅಂದರೆ ಮರ ಅಂತ, ನಿರ್ಜರ ಕುಜ ಅಂದರೆ ಕಲ್ಪವೃಕ್ಷ. ಈ ಕವಿ ಪಾಪ ಈ ರೀತಿಯಾದ ದುಷ್ಕರ ಪದ ಪ್ರಯೋಗಗಳಿಂದಲೇ ಒಂದಿಷ್ಟು ತೋರಿಸ್ಕೊಳ್ತಾನೆ ತನ್ನ ಸಾಮರ್ಥ್ಯ ಶಕ್ತಿ ಎಂಥದ್ದು ಅಂತ. ಒಳ್ಳೆ ಕಲ್ಪನೆಯ ಅರ್ಥಾಲಂಕಾರಗಳು ಪಾಪ ಎಲ್ಲಿಯೂ ಹುಡುಕಿದ್ರೂ ಸಿಗೋದಿಲ್ಲ. ಔಷಧಿಗೆ ಬೇಕು ಅಂದರೂ ಈ ಕಾವ್ಯದಲ್ಲಿ ಸಿಗೋಲ್ಲ. ಆದರೆ ಪದಗಳನ್ನು ಮಾತ್ರ ಪ್ರೌಢವಾಗಿ ಅಲ್ಲಲ್ಲಿ ಚೆನ್ನಾಗಿ ಬಳಸ್ತಾ ಹೋಗ್ತಾನೆ. ಇವನದು ಕಲ್ಪವೃಕ್ಷದ ಛಾಯೆಯಂತೆ ಆಗುತ್ತದೆ ರಾಮರಾಜ್ಯ ಅಂತ ಊರಿನವರಿಗೆಲ್ಲ ಹೇಳಿ, ಪುರವರ ಜನಗಳಿಗೆ ಅಣುಗ, ಅಣುಗ ಅಂದರೆ ಆತ್ಮೀಯ ಅಂತ. ಇದು ಲಕ್ಷಣಾವೃತ್ತಿಯಲ್ಲಿ ಕನ್ನಡದಲ್ಲಿ ಮಗ ಅನ್ನುವ ಅರ್ಥವನ್ನೇ ಕೈಗೊಳ್ಳುವಂತೆ ಆಯಿತು. ಇವನು ಪ್ರಾಚೀನವಾದ ಶುದ್ಧಾರ್ಥದಲ್ಲಿಯೇ ಬಳಸ್ತಾನೆ. ಮುಂದೆ ಹೇಳ್ತಾನೆ ಕವಿ, ಮನು ಮಹೇಶ ದಿಲೀಪ ಮಾಂಧಾತನು ಪುರೂರವ ಕಾರ್ತಿವೀರ್ಯಾರ್ಜುನ ಭಗೀರಥ ಸಗರ ನಳನಹುಷಾದಿ ಭೂಭುಜರ ನೆನಹಮರಸಿದ ನೀತನು ಈತನ ವಿನುತ ವಿಮಲ ಚರಿತ್ರಗೆ ಅಬುಜಾಸನ ಪುರಾರಿ ಪುರಂದರರು ಪುಳಕಿಸಿದರಡಿಗಡಿಗೆ. ಹೇಳ್ತಾ ಇದ್ದಾನೆ, ಷೋಡಶ ಚಕ್ರವರ್ತಿಗಳಲ್ಲಿ ಗಣ್ಯರಾದಂಥ ವೈವಸ್ವತ ಮನು, ದಿಲೀಪ, ಮಾಂಧಾತ, ಪುರೂರವ, ಕಾರ್ತವೀರ್ಯ, ಭಗೀರಥ, ಸಗರ, ನಳ, ನಹುಷ ಮುಂತಾದ ಪೂರ್ವ ಮಹಾರಾಜರು ಯಾರಿದ್ದಾರೆ ಅವರ ಚಾರಿತ್ರ್ಯವನ್ನು, ಅವರ ಕೀರ್ತಿಯನ್ನು ಮರೆಸಿ ಹೋಗ್ತಕ್ಕಂಥದ್ದು ಇದು ಅಂತ ನೋಡಿ. ಈಗ ಮಿಕ್ಕ ಇಂಥ ಮಹಾಚಕ್ರವರ್ತಿಗಳ ಹೆಸರುಗಳು ಪುರಾಣಗಳಲ್ಲಿ ಅಲ್ಲಲ್ಲಿ ಬರ್ತವೆ. ಕೆಲವರ ಚರಿತ್ರೆ ಒಂದಿಷ್ಟು ವಿಸ್ತಾರವಾಗಿದೆ. ಉದಾಹರಣೆಗೆ ಕಾರ್ತಿವೀರ್ಯಂದು ಪುರಾಣಗಳಲ್ಲಿ ಒಂದಿಷ್ಟು ಬರ್ತದೆ. ಹಾಗೆ ಭಗೀರಥ, ಸಗರ, ನಳ, ನಹುಷ ಇತ್ಯಾದಿಗಳದು ಬರುತ್ತದೆ. ಆದರೆ ಯಾರದು ರಾಮಾಯಣದಷ್ಟು ವಿಸ್ತಾರವಾಗಿ ರಸಮಯವಾಗಿ ಆಗಲಿಲ್ಲ. ಮಾಂಧಾತ ಕೃತಯುಗಕ್ಕೆ ಅಲಂಕಾರಭೂತ ಅಂತ ಹೇಳ್ತಾರೆ. ಆದರೆ ಅವನ ಬಗ್ಗೆ ನಮಗೆ ಅವನ ಹೆಸರು ಬಿಟ್ಟು ಮತ್ತೆ ಇನ್ನೇನು ವಿಶೇಷವಾಗಿ ಗೊತ್ತಿಲ್ಲ. ಒಂದಿಷ್ಟು ಕಥೆಗಳಿವೆ. ಇಂದ್ರನೇ ಅವನಿಗೆ ಅಮೃತವನ್ನು ತಂದು ಕುಡಿಸಿದ, ಯವನಾಶ್ ಮಹಾರಾಜನ ಮಗ ಅಂತೆಲ್ಲ. ಆದರೆ ಅವನು ಏನೇನೆಲ್ಲ ಮಾಡ್ದ ಅನ್ನುವುದು ಯಾವ ಮಹಾಕವಿಯೂ ತೆಗೆದುಕೊಂಡು ಬರೀಲಿಲ್ಲ. ಅದು ನೋಡಿದಾಗ ರಾಮನ ಖ್ಯಾತಿ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ. ಇನ್ನು ಇವನನ್ನು ಕಂಡು ಸಾಕ್ಷಾತ್ತಾಗಿ ಬ್ರಹ್ಮ, ಇಂದ್ರ ಮತ್ತು ಮಹಾದೇವಾದಿಗಳು ಕೂಡ ರೋಮಾಂಚನಗೊಳ್ಳುತ್ತಾರೆ ಅಂತ ಹೇಳ್ತಾನೆ. ಬಯಸುವಳು ಭುವನಿತೆ ವಿಪ್ರಪ್ರಿಯನನು ಉರುಧಾರ್ಮಿಕನ ರಿಪು ನಿರ್ಭಯನ ನಿಯತಮತಿ ಪ್ರತಿಜ್ಞನ ರಾಘವೇಶ್ವರನ ಬಯಸುವಳು ಪುರಲಕ್ಷ್ಮೀ ಜಗದಾಶ್ರಯ
ಭರ್ತೃಮನನ ಎಂತುಟೋ ದಯೆ ಸಮಸ್ತರ ಮೇಲೆ ರಘುರಾಜೇಂದ್ರ ಚಂದ್ರಮನ ಈ ಭೂದೇವಿ ರಾಮನಂತಹ ರಾಜನನ್ನು ಬಯಸ್ತಾಳೆ ಅಂತ. ಪ್ರತಿಯೊಂದು ಕಾಲದಲ್ಲೂ ಅಷ್ಟೇ ಜನ ಸಮುದಾಯಕ್ಕೆ ಲೋಕಕ್ಕೆ ಬೇಕಾಗಿರೋದು ಒಳ್ಳೆಯ ರಾಜ ಆಗಲಿ. ರಾಜೋ ಧಾರ್ಮಿಕ ರಾಜ ಧಾರ್ಮಿಕೋ ಭೂಯಾತ್ ಅನ್ನುವುದೇ ಮತ್ತೆ ಮತ್ತೆ ರಾಜಾಶೀರ್ವಾದದಲ್ಲಿ ನಮ್ಮ ಪುರಾಣ ಪ್ರವಚನಗಳಲ್ಲೆಲ್ಲ ಮಾಡತಕ್ಕಂಥ ಆಶಂಸೆ. ಭೂಮಿ ಕೂಡ ಬಯಸ್ತಕ್ಕಂಥದ್ದು ಒಬ್ಬ ಉದ್ಧಾರಕನನ್ನು. ಪೃಥು ಮೊದಲಾದ ಮಹಾರಾಜರು ಹಾಗೆ ಬಂದವರು ಹಾಗೆ ಬಯಸ್ತಾ ಇದ್ದಾಳೆ. ಇನ್ನು ಪುರಲಕ್ಷ್ಮಿ ಕೂಡ ಈ ಸುಪರ್ವದ್ರುಮ ಮತ್ತು ಕಲ್ಪವೃಕ್ಷ ಅನ್ನುವ ಅರ್ಥದ ಪದ ಇದು. ಸುಪರ್ವ ಅಂದರೆ ಸುಪರ್ವಾಣ ದೇವತೆಗಳು ಅಂತ ಅರ್ಥ. ಆ ಸುಪರ್ವದ್ರುಮ ಅಂದರೆ ಕಲ್ಪವೃಕ್ಷದ ಹಾಗೆ ಇವನು ನೆರಳು ಕೊಡ್ತಾನೆ. ಅದಕ್ಕಾಗಿ ರಾಜಚಂದ್ರನನ್ನು ಮತ್ತೆ ಭೂಮಿ ನಿರೀಕ್ಷೆ ಮಾಡಿಕೊಂಡಿದೆ ಅಂತ ಹೇಳ್ತಾನೆ. ಮತ್ತು ಏನೇನು ಸಂತೋಷ ಅನ್ನುವುದನ್ನು ಮುಂದೆ ತಿಳಿಸ್ತಾನೆ. ಪಲ್ಲವಿಸಿದುದು ಹರುಷಲತೆ ಭೂವಲ್ಲಭಂಗೆ ಆ ಜನಕತನುಜಾವಲ್ಲಭನ ನಡವಳಿಯ ನೀತಿಯ ನಿರ್ವಿಕಾರತೆಗೆ ಹರುಷಲತೆ ಪಲ್ಲವಿಸಿದುದು ಎಲ್ಲಿಗೀತನೇ ಕರ್ತೃ ಕಾಮಿತವಲ್ಲಭಗೆ ನಾವು ಭರ್ತೃವಾದರೆ ಬಲ್ಲವಿಗೆ ಲೇಸು ಎಂದು ಭೂಮಿ ಪಾಲ ಮನದಂದ ಆ ತಕ್ಷಣವೇ ಆನಂದದ ಬಳ್ಳಿ ದಾಂಗುಡಿ ಇಟ್ಟು ಬೆಳೆಯಿತು. ಶ್ರೀರಾಮನ ವರ್ತನೆಗೆ, ಅವನ ನಿರ್ವಿಕಾರವಾದ ಪರಿಗ್ರಹಕ್ಕೆ ಎಲ್ಲರೂ ಕೂಡ ಬೆರಗಾಗ್ತಾ ಇದ್ದರು. ಇಲ್ಲಿ ಗೀತನೆ ಕರ್ತೃ, ಈ ಜಗತ್ತಿಗೆ ಅವನೇ ಕರ್ತನಾಗಿ ಭರ್ತನಾಗಿ ಬಂದಿದ್ದಾನೆ ಅಂತ ದಶರಥ ಕೂಡ ನಿಶ್ಚಯ ಮಾಡಿಕೊಂಡ. ರಾಮ ಅವತಾರ ಪುರುಷ ಅನ್ನುವುದನ್ನು ತ್ರಿಕರಣಪೂರ್ವಕವಾಗಿ ನಂಬಿದವನಲ್ವಾ ನಮ್ಮ ಕವಿ. ಹಾಗಾಗಿ ದಶರಥನಿಗೆ ಆ ರೀತಿಯಾದಂಥ ಭಾವ ಉಂಟು. ಹಾಗಾಗಿ ಅವನು ಸಂತೋಷಪಟ್ಟು ತಾನು ಆ ವಿವರವನ್ನು ಇನ್ನು ಮಿಕ್ಕವರಿಗೆ ಹೇಳಿ ಅದನ್ನು ಹಂಚಿಕೊಂಡು ಇನ್ನು ಮುಂದಿನ ಕೆಲಸವನ್ನು ಆಲೋಚನೆ ಮಾಡಬೇಕು ಅಂತಾನೆ. ಆಗ ದಿವ್ಯ ತೀರ್ಥ ಕ್ಷೇತ್ರಗಳಿಂದ, ನದ ನದಿ ತಟಾಕ ಸಮುದ್ರಗಳಿಂದ ನೀರನ್ನು ತರಬೇಕು. ಗಂಗಮ್ಮನವರು ಬರಬೇಕು. ನಿಟ್ಟನಧಿರಾಜೇಂದ್ರ ಪಟ್ಟವ ಕಟ್ಟುವೆನು, ಕಮಲಾಂಬಕನ ಪಡಿಗಟ್ಟಿನ ಅಗ್ಗದ ರಾಮಚಂದ್ರಂಗೆ, ಕಮಲಾಂಬಕನ ಪಡಿಗಟ್ಟಿನಾಗ ಅಗ್ಗದ ರಾಮಚಂದ್ರಂಗೆ ನೆಟ್ಟನೆ ಅಧಿರಾಜೇಂದ್ರ ಪಟ್ಟವ ಕಟ್ಟುವೆನೆಂದು ನಿಶ್ಚಯಿಸಿ ಇಟ್ಟೆಡೆಯ ಹರುಷದಲ್ಲಿ ರೂಪ ಹೊಂಗಟ್ಟಿಗೆಯ ಚರರಿಂದಲಿ ಆ ಮನ ಮುಟ್ಟಿದಾಪ್ತರ ಕರೆಸಿ ಬಳಿಕ ಆ ಮನ ಮುಟ್ಟಿದಾಪ್ತರ ಕರೆಸಿ ಎಂದನು ಅವರ್ಗಳಿಗೆ. ಆ ಸೇವಕರನ್ನ ಕರೆಸ್ತಾನೆ. ಹೊಂಗಟ್ಟಿಗೆಯವರು ಅಂತ, ಬಂಗಾರದ ಕಟ್ಟಿಗೆ ಕೋಲು ಹಿಡ್ಕೊಂಡಂಥವರು, ಅಧಿಕಾರ ಸೂಚಕವಾದ ದಂಡವನ್ನು ಹಿಡಿದವರು, ಭಟರು, ಬೇಹುಗಾರರು, ವಾರ್ತಾವಾಹಕರು. ಅವರಿಗೆ ಹೇಳ್ತಾನೆ, ಇವೆಲ್ಲ ವಾರ್ತೆಯನ್ನು ನೀವು ಸಾರಿ ಬನ್ನಿ. ಅದು ಅಗ್ಗದ ರಾಮಚಂದ್ರಂಗೆ ಅಂತ. ಅಗ್ಗ ಅಂದರೆ ಈ ಹೊತ್ತಿನ ಕನ್ನಡದ ಅಗ್ಗವಲ್ಲ,
ಅದು ಅಗ್ಗ ಅನ್ನೋದಕ್ಕೆ ಅರ್ಘ ಅನ್ನುವ ಸಂಸ್ಕೃತದ ಮೂಲ. ಅರ್ಘ ಅಂದರೆ ಶ್ರೇಷ್ಠವಾದದ್ದು ಅಂತ. ಆ ಶ್ರೇಷ್ಠವಾದದ್ದರಿಂದ ಈ ಅಗ್ಗ ಅನ್ನುವ ತದ್ಭವ ಉಂಟಾಗಿದೆ. ಇಲ್ಲದೇ ಇದ್ದರೆ ಅಗ್ಗವಾಗಿಬಿಟ್ಟಿದ್ದಾನೆ, ಸವಕಲು ಸೋವಿ ಆಗಿಬಿಟ್ಟಿದ್ದಾನೆ ಶ್ರೀರಾಮಚಂದ್ರ ಅನ್ನುವ ತಪ್ಪು ಕಲ್ಪನೆ ಬಂದೀತು ಅಂತ. ಮುಂದೆ ಆ ವಾರ್ತೆ ಎಲ್ಲ ಕಡೆಗೂ ಹರಡ್ತಾ ಬರುತ್ತದೆ. ಆಸೆ ಬೀತುದು ನಮಗೆ ರಾಜಶ್ರೀ ಸತಿಯ ಮೇಲಣ ಆಸೆ ಬೀತುದು ಮನಕ್ಕೆ ಅಭಿಲಾಷೆಯಾದುದು ಮುಕ್ತಿ ವನಿತೆಯ ಖೇಳ ಮೇಳದಲ್ಲಿ ಮನಕ್ಕೆ ಅಭಿಲಾಷೆಯಾದುದು ಈ ಸಕಲ ಸಾಮ್ರಾಜ್ಯ ಭಾರವನು ಈ ಸುಬಾಹುಧ್ವಂಸಿಯಲಿ ನಿರ್ಣಯಿಸಿದಡೆ ನಿಶ್ಚಿಂತರ ಎಂದು ಅರಸ ನೇಮಿಸಿದ. ಶ್ರೀಸತಿಯೊಡನೆ ಆಸೆ ಬೀತುದು ಅನ್ನೋದನ್ನ ಶ್ರೀರಾಗದಲ್ಲಿ ಹೇಳ್ತಾ ಇದ್ದಾರೆ. ಇದು ಏನು ವಿರೋಧಾಭಾಸ? ನಮಗಿನ್ನ ಆಸೆ ಇಲ್ಲ ಅಂತ ಹೇಳೋದ್ರೊಳಗೆ ಆಸೆ ಕಾಣಿಸ್ತಾ ಇದೆ. ಶ್ರೀರಾಗವನ್ನು ಕೇಳುವ ಆಸೆ ಅಂತೂ ತುಂಬ ಆಗ್ತಾ ಇದೆ. ರಾಜ್ಯದ ಮೇಲೆ ಆಸೆ ಇಲ್ಲ, ಇನ್ನು ಮುಕ್ತಿ ವನಿತೆಯ ಖೇಳ ಮೇಳದಲ್ಲಿ ಮುಕ್ತಿ ಸಾಮ್ರಾಜ್ಯವನ್ನು ಪಡೆಯಬೇಕು ಅಂತ ಆಗ್ತಾ ಇದೆ ಅಂತ. ನಮ್ಮ ಕವಿಗಳಿಗೆ ಹೆಣ್ಣಂದ್ರೆ ಅದೆಂಥ ಅಬ್ಸೆಷನ್ ಅಂತಂದ್ರೆ ಎಲ್ಲವನ್ನು ಬಿಟ್ಟು ಹೋಗುವಾಗಲೂ ಮುಕ್ತಿ ವನಿತೆ, ಮುಕ್ತಿ ಕಾಂತೆ, ಅಲ್ಲಿ ಕೂಡ ಇವರಿಗೆ ಮೋಕ್ಷದಲ್ಲೂ ಕಾಮ ತರಬೇಕು ಅಂತ ಆಸೆ. ಏನು ಮಾಡೋಣ, ಅದೇ ಆಗಿರ್ತಕ್ಕಂಥದ್ದು ಒಂದು ವ್ಯಾಧಿ ಅಂತನ್ಬೇಕು. ಅದು ಇವ್ರಿಗೆ ಗೊತ್ತೂ ಆಗೋಲ್ಲ ಪಾಪ. ಬರೆಯುವಾಗ ಹೀಗೆಲ್ಲ ಅನ್ಸುತ್ತೆ, ಈ ಥರ ಎಲ್ಲ ಅರ್ಥ ಬರುತ್ತೆ ಅಂತಲೂ ಗೊತ್ತಾಗಲ್ಲ. ಕಣ್ಣು ಮುಚ್ಚಿಕೊಂಡು ಗತಾನುಗತಿಕವಾಗಿ ಬರ್ಕೊಂಡು ಹೋಗುವಂಥದ್ದಾಗ್ಬಿಟ್ಟಿರುತ್ತೆ. ಕಂಡಿದ್ದೀನಿ, ಇದು ತುಂಬ ಕಾವ್ಯಗಳು ಎಷ್ಟು ಓದಿ ಗೊತ್ತಾಗಿದೆಯಲ್ವಾ, ಅದು ನಿಸ್ಸಂಕೋಚವಾಗಿ ಬರ್ತಾ ಇರುತ್ತೆ. ನಾವು ಎಷ್ಟೋ ಬಾರಿ ಮಾತುಗಳನ್ನಾಡುವಾಗಲೂ ಹಾಗೇನೆ, ಒಳ್ಳೆಯದು ಕೆಟ್ಟದ್ದು ಬೈಗಳು ಹೇಳುವಾಗ ಅವುಗಳ ಬೈಗಳಿಗೆ ಇಂಥ ಪ್ರಭಾವ ಉಂಟು, ಇಂಥ ಕಠೋರತೆ ಉಂಟು ಅನ್ನೋದು ಗೊತ್ತಾಗಲ್ಲ. ಇನ್ಕ್ಲೂಡಿಂಗ್ ಮೀ ಧಾರಾಳವಾಗಿ ಬಂದುಬಿಡ್ತಾ ಇರುತ್ತೆ. ಅಭ್ಯಾಸದಿಂದ ಮೊನೆ ಹೊರಟೋಗುತ್ತಲ್ಲ ಆ ತರಹ. ಆಮೇಲೆ ಮುಹೂರ್ತ ಬೇಕು ಅಂತ ಮೊದಲು ಜೋಯಿಸರನ್ನ ಕರೆಸ್ತಾನೆ. ವಿತತ ವಿನಿಯೋಗಿ ಪ್ರಧಾನ ಪ್ರತತಿ ನೆಗಳ್ದ ಆರಾಜ ಕಾರ್ಯಸ್ಥಿತಿಗೆ ಪರಿಣಮಿಸಿದರು ಕೊಂಡಾಡುತ್ತ ನೃಪಾಲಕನ ಕೊಂಡಾಡುತ್ತ ನೆಗಳ್ದ ಆರಾಜ ಕಾರ್ಯಸ್ಥಿತಿಗೆ ಪರಿಣಮಿಸಿದರು. ಕ್ಷಿತಿಸುತ ಕೇಳು ಬಳಿಕ ಅಚ್ಯುತನ ಮಾಯಾ ನರನನು ಅವನೀಪತಿಯ ಪಟ್ಟಕ್ಕೆ ಪರುಠವಿಸಿದರು ಕರೆಸಿ ಜೋಯಿಸರ ಅವನೀಪತಿಯ ಪಟ್ಟಕ್ಕೆ ಪರುಠವಿಸಿದರು. ಜೋಯಿಸರು ಬರಬೇಕು, ಸರಸ್ವತಿಯ ಆಜ್ಞೆ ಆಗಬೇಕು, ಆಗ ಮುಹೂರ್ತಕ್ಕೆ ಅವಕಾಶವಾಗುತ್ತದೆ. ಅವರೆಲ್ಲ ಬಂದು ಪರುಟವಿಸಿದರು ಅಂದರೆ ವಿಸ್ತರಿಸಿಕೊಂಡ್ರು, ಮಾಡಬೇಕಾದ ಕಲಾಪಗಳಿಗೆ ತೊಡಗಿಕೊಂಡ್ರು. ಕ್ಷಿತಿಸುತಾಸುತ ಕೇಳು ಅಂತ ಇವನ ಲವನೋ ಕುಶನೋ ಗೊತ್ತಾಗ್ತಾ ಇಲ್ಲ, ಇಬ್ಬರಿಗೂ ಹೇಳತಕ್ಕಂಥದ್ದು. ಕ್ಷಿತಿಸುತ ಅಂದರೆ ಭೂದೇವಿಯ ಮಗಳು ಸೀತೆ, ಅವಳ ಮಕ್ಕಳಾದವರು ಇವರು ಅಂತ ಸಂಬೋಧನೆ. ಕವಿ ಆದಿಪ್ರಾಸಕ್ಕೆ ಮತ್ತು ಒಂದಿಷ್ಟು ವೈವಿಧ್ಯ ತರೋದಕ್ಕೆ ಯಾವ ಥರ ಎಲ್ಲ ಚಮತ್ಕಾರ ಮಾಡ್ತಾನೆ ಅಂತ ಮುಹೂರ್ತವನ್ನು ನೋಡ್ತಾರೆ. ನಮ್ಮಲ್ಲಿ ಮೊದಲಿಂದ ಇರತಕ್ಕಂಥ ಸಂಪ್ರದಾಯ ಗೃಹ್ಯ ಸೂತ್ರಗಳಲ್ಲಿ ಕೂಡ ನಾವು ಕಾಣ್ತೀವಿ. ಅಗ್ನಿಯನ್ನು ಯಾವಾಗ ಆಧಾನ ಮಾಡಬೇಕು, ಕೃತ್ತಿಕಾ ನಕ್ಷತ್ರದಲ್ಲಿ ಆಧಾನ ಮಾಡಬೇಕು,
ಜೋಡೆತ್ತುಗಳನ್ನು ಯಾವಾಗ ಕೊಂಡುಕೊಳ್ಬೇಕು, ಉತ್ತರಾಷಾಢ ಪೂರ್ವಾಷಾಢ ಈ ರೀತಿಯಾಗಿ, ಉತ್ತರಾಭದ್ರ ಪೂರ್ವಭದ್ರ ಈ ರೀತಿ ಯಮಲ ನಕ್ಷತ್ರ ಇದ್ದಾಗ ಮಾಡಬೇಕು. ಹೀಗೆಲ್ಲ ಒಂದೊಂದಿಷ್ಟು ವಿಶ್ವಾಸಗಳು ಇದ್ದಂಥ ಕಾಲ. ಹಾಗೆ ಮುಹೂರ್ತವನ್ನು ತೀರ್ಮಾನ ಮಾಡ್ತಾರೆ. ನಿವಡಿಸಿದ ವೈಶಾಖ ಮಾಸದ ಧವಳ ಪಕ್ಷದ ಪಂಚಮಿಯ ಶುಭ ದಿವಸದ ಅಭಿಜಿನ್ ಲಗ್ನದಲ್ಲಿ ಮೂರ್ಧಾಭಿಷೇಚನದ ವಿವರವಾಯಿತು. ವಿದೇಹ ಜಾಪತಿಗೆ ಅವನಿಪನ ಬರು ಬಯಕೆಯಲಿ ಅಭಿಜಿನ್ ಲಗ್ನದಲ್ಲಿ ಮೂರ್ಧಾಭಿಷೇಚನದ ವಿವರವಾಯಿತು. ಮರುದಿವಸ ಮತ್ಸರಿಸಿತ್ತು ಪುರವು ಪುರಂದರನ ಪುರವ ಮತ್ಸರಿಸಿತ್ತು ಪುರವೋ. ರಾಮ ಹುಟ್ಟಿದ್ದು ಚೈತ್ರ ಮಾಸ, ಅವನಿಗೆ ಪಟ್ಟಾಭಿಷೇಕ ವೈಶಾಖ ಮಾಸದಲ್ಲಿಂತ ನಮ್ಮ ತೊರವೆ ನರಹರಿ ನಿಶ್ಚಯ ಮಾಡಿದ್ದಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ, ತೊಂದರೆ ಇಲ್ಲ. ಎರಡೂ ವಸಂತ ಋತುವೆ, ವಸಂತರಾಗವೇ ಅದಕ್ಕೆ ತಕ್ಕಂತೆ ಬಂದಿರತಕ್ಕಂಥದ್ದು. ವೈಶಾಖ ಮಾಸದ ಧವಲ ಪಕ್ಷದಲ್ಲಿ, ಶುಕ್ಲ ಪಕ್ಷದಲ್ಲಿ ಪಂಚಮಿ ಶಂಕರ ಜಯಂತಿಯ ದಿವಸ ಏರ್ಪಾಟು ಮಾಡಿದ್ದಾನೆ. ಶುಭ ದಿವಸದಲ್ಲಿ ಅಭಿಜಿನ್ ಲಗ್ನದಲ್ಲಿ, ಅಂದರೆ ಸೂರ್ಯ ಮಧ್ಯಂದಿನವಾಗಿರುವಾಗ, ಹಣೆಗೆ ಮುಟ್ಟುವಂತೆ ಇದ್ದಾಗ, ನೆರಳು ತುಂಬ ಕಡಿಮೆ ಇದ್ದು ಬೆಳಕೇ ಹೆಚ್ಚಾಗಿದ್ದಾಗ ಮೂರ್ಧಾಭಿಷೇಕ ಅಂತ. ತಲೆಯ ಮೇಲೆ ಸೂರ್ಯ ಬಂದಾಗ ಸೂರ್ಯ ಪ್ರಭಾವಳಿ ದ್ಯೋತಕವಾದ ಕಿರೀಟವನ್ನು ಇಡುವ ಹೊತ್ತು ತಲೆಗೆ ಅಂತ. ಆಗ ಊರಿಗೆ ಆದ ಅಲಂಕಾರವೆಲ್ಲ ಒಂದು ವಾಕ್ಯದಲ್ಲಿ ಚೆನ್ನಾಗಿ ಹೇಳಿದ್ದಾನೆ. ಮತ್ಸರಿಸಿತ್ತು ಪುರವ ಪುರಂದರನ ಪುರವ. ಪುರಂದರ ಅನ್ನುವ ಶಬ್ದವನ್ನು ತುಂಬ ಚೆನ್ನಾಗಿ ಬಳಸಿದ್ದಾನೆ. ಪುರಂ ದಾರಯತೀತಿ ಪುರಂದರ. ಅನೇಕರ ಊರುಗಳನ್ನು ಧ್ವಂಸ ಮಾಡಿದವನು, 100 ಅಸುರರ ಊರುಗಳನ್ನು ನಾಶನ ಮಾಡಿದವನಾದವನು ಇಂದ್ರ ಅಂತ. ವಸ್ತುತಃ ಈ ದೇಹಾಭಿಮಾನವನ್ನು ಹೋಗಲಾಡಿಸ್ತಾನೆ. ಪುರ ಅಂದರೆ ದೇಹ, ಅದನ್ನು ಧ್ವಂಸ ಮಾಡುವವನು ಪುರಂದರ ಅಂತ ಈ ಅರ್ಥ ಉಂಟು. ಶಂಬರಾಸುರನ 100 ಕಬ್ಬಿಣದಿಂದ ಉಕ್ಕಿನಿಂದ ಆದಂಥ ಅಯಸೀಪುರ ಅಂತ ವೇದದಲ್ಲಿ ಬರುತ್ತದೆ. ಕಬ್ಬಿಣದ ಉಕ್ಕಿನ ಊರುಗಳನ್ನು ಪುಡಿಗಟ್ಟಿದ ಅಂತ. ಅದಕ್ಕೆ ಬೇರೆ 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 ಇಂಟರ್ಪ್ರಿಟೇಷನ್ಸ್, ವ್ಯಾಖ್ಯಾನಗಳು ಆಧುನಿಕರು ಪ್ರಾಚೀನರು ಕೊಟ್ಟಿದ್ದಾರೆ. ಅದು ಆ ಕಡೆಗೆ ಇರಲಿ. ಆ ಕಾರಣದಿಂದ ಪುರಂದರ ಅಂತ. ಪುರಂದರೋಪನಿಷತ್ತು, ಪುರಂದರ ರಹಸ್ಯ ಈ ರೀತಿಯಾಗೆಲ್ಲ ಇದೆ. ನಮ್ಮ ಪುರಂದರದಾಸರ ಆ ಒಂದು ದಿವ್ಯ ನಾಮಗಳನ್ನು, ದೇವರ ನಾಮಗಳನ್ನೇ ಪುರಂದರೋಪನಿಷತ್ತು ಅಂತ ಕರೆದದ್ದುಂಟು. ಪುರಂದರ ವಿದ್ಯಾ, ಪುರಂದರ ರಹಸ್ಯ ಅಂತೆಲ್ಲ ಪ್ರಸಿದ್ಧವಾದದ್ದು ವೇದಾಂತ ಶಾಸ್ತ್ರದಲ್ಲಿ. ಆ ಪುರಂದರನ ನಗರಿ ಅಮರಾವತಿಯನ್ನು ಮೀರಿಸುವಂತೆ ಇತ್ತು, ಅದಕ್ಕೆ ಹೊಟ್ಟೆ ಕೆಚ್ಚಾಯಿತು ಅಂತ. ಇಲ್ಲಿ ಪುರಂದರ ಅಂತ ಹೇಳುವುದರೊಳಗೆ ಶಬ್ದಾಲಂಕಾರ ಜೊತೆಗೆ ಅರ್ಥ ಸ್ವಾರಸ್ಯ ಯಾಕಿದೆ ಅಂದರೆ, 100 ಊರುಗಳನ್ನು ಸಹಿಸದೆ ಧ್ವಂಸ ಮಾಡಿ ಗೆದ್ದು ತಾನು ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ ಇಂದ್ರನ ಅಮರಾವತಿ ಅದಕ್ಕಿಂತಲೂ ಚೆನ್ನಾಗಿತ್ತು ಅಯೋಧ್ಯ ಅಂತಕ್ಕಂಥ ಸ್ವಾರಸ್ಯವನ್ನು. ಮತ್ತು ಅಲಂಕಾರ, ಸಾರಣೆ, ತೋರಣ, ರಂಗವಲ್ಲಿ ಇತ್ಯಾದಿಗಳೆಲ್ಲವೂ ಆಗುತ್ತವೆ. ಆಮೇಲೆ ಋಷಿಗಳನ್ನೆಲ್ಲರನ್ನು ಕೂಡ ಕರೆಸುವುದಾಗುತ್ತದೆ. ಮತ್ತು ಅದಕ್ಕೆ ಪೂರ್ವದಲ್ಲಿ ಒಂದಿಷ್ಟು ವ್ರತ ಉಂಟು. ಯಾವುದೇ ದೊಡ್ಡ ಪದವಿಗೆ ಬರುವ ಮುನ್ನ ಒಂದಿಷ್ಟು ಉಪವಾಸ ವನವಾಸ ಮಾಡಲೇಬೇಕಾದದ್ದು ಉಂಟು. ನಮ್ಮಲ್ಲಿ ಎಲ್ಲದರೊಳಗೂ ಅದಕ್ಕೆ ಅವಕಾಶ ಉಂಟು. ಕೃಚ್ಛ್ರಾದಿಗಳನ್ನು ಮಾಡಿಕೊಳ್ಬೇಕು, ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು, ಪಯೋವ್ರತ ಮಾಡಬೇಕು, ಹೀಗೆಲ್ಲ ಉಂಟು. ಅದಕ್ಕೆ ಕವಿ ಮೊದಲಾಗ್ತಾನೆ. ಮೇಲೆ ಮುದದಲ್ಲಿ ಕೌಶಿಕಾಧ್ವರ ಪಾಲಕನ ನಿಜ ನಿಲಯಕ್ಕೆ ಭೂಪಾಲಕನು ಕಳುಗಿದನು ಕಮಲಾಸನನ ನಂದನನ. ನಾಳೆ ರಘುನಾಥಂಗೆ ರಾಜ್ಯಶ್ರೀಲತಾಂಗಿಯ ಮದುವೆ ಮಂಗಳದ ಏಳಿಗೆಯ ಸೂರತವ ಮಾಡಿಸಲು ಉಚಿತ ವಚನದಲ್ಲಿ ಕಮಲಾಸನನ ನಂದನನ ಕೌಶಿಕಾಧ್ವರ ಪಾಲಕನ ನಿಜ ನಿಲಯಕ್ಕೆ ಆ ಭೂಪಾಲಕನು
ಅಪೂರ್ವ ಕಲ್ಯಾಣಿ, ಪೂರ್ವಿ ಕಲ್ಯಾಣಿ, ಕೌಶಿಕಾಧ್ವರ ಪಾಲಕ, ವಿಶ್ವಾಮಿತ್ರ ಯಾಗ ಸಂರಕ್ಷಕನಾದ ಶ್ರೀರಾಮನ ಹತ್ತಿರಕ್ಕೆ ಕಮಲಾಸನ ನಂದನನ ಬ್ರಹ್ಮಮಾನಸ ಪುತ್ರನಾದ ಮೈತ್ರಾವರುಣಿ ಅಂತ ನಾಮಾಂತರವುಳ್ಳ ವಸಿಷ್ಠ ಮಹರ್ಷಿಯನ್ನು ಕಳಿಸಿಕೊಡ್ತಾನೆ. ನಾಳೆ ರಾಮನಿಗೆ ಪಟ್ಟಾಭಿಷೇಕವಲ್ಲವ, ಇವತ್ತು ಅವನು ಮಾಡಬೇಕಾದ ಕೆಲವು ಉಂಟು. ಕಂಕಣ ಕಟ್ಟಿಕೊಳ್ಳಬೇಕು, ವ್ರತದಲ್ಲಿರಬೇಕು, ಸ್ಥಂಡಿಲ ಶಯನ ಮಾಡಬೇಕು ಅಂತೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ವಿಸ್ತರಿಸಿ ಬರುತ್ತದೆ. ಅದನ್ನು ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲಿ ನೋಡಿ, ಪಟ್ಟಾಭಿಷೇಕ ಅನ್ನೋದನ್ನು ರಾಜ್ಯಶ್ರೀಲತಾಂಗಿಯ ಮದುವೆ ರಘುನಾಥಂಗಿ ಅಂತ, ರಾಜ್ಯಲಕ್ಷ್ಮಿಯ ಜೊತೆಗೆ ಮದುವೆ ಮಾಡುವಂಥದ್ದಾಗಿದೆ ಅಂತ ಕಳಿಸಿಕೊಡ್ತಾನೆ. ಅದೇ ರೀತಿಯಲ್ಲಿ ವ್ರತ ಆರಂಭವಾಗುತ್ತದೆ. ಜನಕ ಜಾಸುತ ಕೇಳು, ರಘುನಂದನನ ಭವನಕ್ಕೆ ಬಂದಾಗ ಸನ್ಮುನಿ ಜನ ಮನೋರಂಜಕನನೋ ಅಘಭಂಜಕನನೋ ಆ ರಾಮ ವಿನುತ ಸತ್ಕೃತಿ ಸಹಿತ ಗುರುಭಾವನೆಯಲೇ ಪೂಜಿಸಲು ಪೂಜೆಯನನು ಕರಿಸಿ ಕೈಗೊಳಿಸಿದನು ಕಾಲಾಚಿತವು ವ್ರತವ. ಅದ್ಭುತವಾದ ನಟಭೈರವಿಯಲ್ಲೇ ಸಾರಮತಿ ಜನ್ಯ. ಜನಕಜಾಸುತ ಕೇಳು, ಮತ್ತೆ ಲವಕುಶರಿಗೆ ಸಂಬೋಧನೆ. ರಘುನಂದನನ ಭವನಕ್ಕೆ ಬಂದ ಸನ್ಮುನಿಜನ ಮನೋರಂಜಕನು ಅಗಭಂಜಕನು, ಆ ಎಲ್ಲರ ಮುನಿಮಾನಸಕ್ಕೆ ಸಂತೋಷ ಕೊಡುವ ಪಾಪ ನಿರ್ವಾಪಣ ಸಮರ್ಥನಾದ ವಸಿಷ್ಠ ಬರ್ತಾನೆ. ಮತ್ತು ವಿಮಲ ಸತ್ಕೃತಿ ಸಹಿತ ಗುರುಭಾವನೆಯಲ್ಲೇ ಪೂಜಿಸಲು ಅವನು ಕುಲಗುರು ಕೂಡ ಅಂಥವನನ್ನು ಗೌರವಿಸ್ತಾನೆ. ಆಮೇಲೆ ಕಾಲೋಚಿತವಾದ ವ್ರತವನ್ನು ಮಾಡ್ತಾನೆ ಅಂತ ಹೇಳ್ತಾನೆ. ಆ ಡೀಟೇಲ್ಸ್ಗೆ ಕವಿ ಹೋಗೋಲ್ಲ, ನೇರವಾಗಿ ಮಂಥರೆಯ ಕಡೆಗೆ ತಿರುಗಿಬಿಡ್ತಾನೆ. ಇವನು ಮಂಥರೆಯನ್ನು ಸ್ವಲ್ಪ ಬೇರೊಂದು ಬಗೆಯಲ್ಲಿ ಚಿತ್ರಣ ಮಾಡ್ತಾನೆ. ಅದನ್ನು ಕಾಣೋಣ ನಾವು. ಪುರದೊಳಗೆ ರಾಜೇಂದ್ರನ ಅಂತಃಪುರದೊಳಗೆ ತತ್ಕೋಸಲದ ರುಂಹರಿಯೊಳಗೆ ರಾಜಾದಿ ರಾಜರ ರಾಜ ಸಭೆಯೊಳಗೆ ಹರೆದುರಿ ವೃತ್ತಾಂತವು ಈ ವೃತ್ತಾಂತವು ರಾಜಾದಿರಾಜರ ರಾಜಸಭೆಯೊಳಗೆ ಹರೆದುದು. ಇದನ್ನು ಆದರಿಸಿದಳಲೈ ಪೂರ್ವಮಾಯಾ ತರುಣಿ ಮಂಥರೆ. ಇದನ್ನು ಆದರಿಸಿದಳಲೈ ಮಥಿಸಿ ಮಥಿಸಿ ಮನದಲೇ ಪೂರ್ವ ಸೂಚಿತವ ಮಥಿಸಿ ಮನದಲೇ ಆದರಿಸಿದಳೈ. ಮಂಥರೆ ವಿಧಿಯ ಕೈಗೊಂಬೆಯಾದಳು ಅಂತ ಕವಿಯ ತಾತ್ಪರ್ಯ. ರಾಮಾಯಣ ಆ ರೀತಿಯಾದದ್ದೇನೂ ಹೇಳೋಲ್ಲ. ರಾಮಾಯಣ ಯಾವ ಪಾತ್ರಕ್ಕೂ ಒಂದು ಅದರದೇ ಆದ ಚಿತ್ರಣವನ್ನು ಕೊಡುತ್ತದೆ, ಅದರದೇ ಆದ ಇಚ್ಛೆಯನ್ನು, ಇಷ್ಟಾನಿಷ್ಟಗಳನ್ನು, ಸ್ವಾತಂತ್ರ್ಯವನ್ನು ಕೊಡುತ್ತದೆ. ಯಾವ ದೇವತೆಗಳು ತಲೆ ಒಳಗೆ ಬಂದು ಯಾವುದೇ ರೀತಿ ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡೋದಿಲ್ಲ. ರಾಮಾಯಣ ಮಹಾಭಾರತಗಳ ವಿಶೇಷ ಇರತಕ್ಕಂಥದ್ದೇನೆ ಆ ಕಾವ್ಯಗಳಲ್ಲಿ ಮನುಷ್ಯರಾಗಿ ಎಲ್ಲ ಪಾತ್ರಗಳು ಇರುತ್ತವೆ. ಆಮೇಲೆ ಬಂದ ಭಕ್ತಿ ಕಾವ್ಯಗಳಲ್ಲಿ ಅದೆಲ್ಲ ಪರಮಾತ್ಮನ ಲೀಲೆ ಅಂತ ತುಂಬ ಒಳ್ಳೆಯದು, ಶ್ರದ್ಧಾದೃಷ್ಟಿಯಿಂದ ಒಳ್ಳೆಯದು. ಆದರೆ ಭಾವದೃಷ್ಟಿಯಿಂದ, ಜೀವದೃಷ್ಟಿಯಿಂದ ನೋಡಿದಾಗ ಕೆಟ್ಟದ್ದು ಪರಮಾತ್ಮನ ಲೀಲೆ. ಅದಕ್ಕೆ ಕೆಟ್ಟದ್ದರ ಜೊತೆಗೆ ಹೊಡೆದಾಡ್ಕೊಂಡಿರೋದಕ್ಕೆ ಬದಲಾಗಿ ಕೆಟ್ಟದ್ದರಿಂದ ದುಡಿಸಿಕೊಂಡು ಬಾಳಿ, ಕೆಟ್ಟದ್ದರಿಂದ ಬಡಿಸಿಕೊಂಡು ಬಾಳಿ ಅಂತ ಆಗಿಬಿಟ್ಟಿದೆ. ದುರ್ಯೋಧನ ಅವನೇ ಹೇಳ್ತಾನೆ, ಕುಮಾರವ್ಯಾಸನ ದುರ್ಯೋಧನ ಅಂತ ಮಹಾಕವಿಯ ದುರ್ಯೋಧನನು ಹೇಗೋ ಆಡ್ಬಿಡ್ತಾನೆ, ನೀನೇ ನನ್ನೊಳಗಿದ್ದು ಸಂಧಿಯನ್ನು ಮುರಿತಾ ಇದೀಯಾ ಅಂತ. ಮಂತ್ರೆ ನಂದೇನೂ ತಪ್ಪಿಲ್ಲ, ಒಳಗಿರುವ ಪರಮಾತ್ಮ ಅಂತ ಕುಡಿದವರು ಹಾಗೆ ಹೇಳ್ತಾರೆ. ನಾನೆಲ್ಲ ಮಾಡಿದ್ದು ಗಂಧರ್ವೈಸ್ತದ ಅನುಷ್ಠಿತಂ ಅಂತ. ತಪ್ಪಿಸ್ಕೊಂಡು ಬಿಡೋಕ್ಕಾಗತ್ತೆ? ಈ ಕಾಲದಲ್ಲಿ ಕೋರ್ಟಲ್ಲಿ ಹುಚ್ಚು ಬಿಪ್ಪು ಶಿವಲೀಲೆ ಅಂತ ತಪ್ಪಿಸ್ಕೊಂಡು ಬಿಡ್ಬೋದು. ಯಾಕೆಂದರೆ ನಾನು ಮಾಡಿದಾಗ ನನ್ನ ಬುದ್ಧಿ ನನ್ನ ಸ್ವಾಧೀನದಲ್ಲಿಲ್ಲ ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಒಂದು ಕೊಡಬೇಕಷ್ಟೇ.
ಹಾಗೆ ದೇವರ ಸರ್ಟಿಫಿಕೇಟ್ ಒಂದು ಪರಮಾತ್ಮನ ಚೇಷ್ಟಿತ ಅಂದುಬಿಟ್ರೆ ಕ್ಲೀನ್ ಚಿಟ್ ಸಿಕ್ಕಿಬಿಡುತ್ತದೆ ಅಂತ. ಇದು ಈ ರೀತಿಯಾದ ಭಕ್ತಿ ಕಾವ್ಯಗಳಿಂದ ಆದ ಒಂದು ಸೈಡ್ ಎಫೆಕ್ಟ್ ಏನಂದರೆ, ಜ್ಞಾನಕ್ಕೊಂದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ, ಇನ್ನು ಎಲ್ಲಕ್ಕೂ ಸೈಡ್ ಎಫೆಕ್ಟ್ ಇದೆ. ಭಕ್ತಿಗಿದೆ, ಕರ್ಮಕ್ಕಿದೆ, ಎಲ್ಲದಕ್ಕೂ ಇದೆ. ಹೀಗಾಗಿ ಈ ಭಕ್ತಿಯಲ್ಲಿ ಪರಮಾತ್ಮ ಮಾಡಿಸಿಬಿಟ್ಟ ನಮ್ಮದೇನೂ ಇಲ್ಲ ಅಂದರೆ, ನಾನು ನಿನ್ನನ್ನು ಕೊಲ್ತೀನಿ, ನಮ್ಮದೇನೂ ಇಲ್ಲ ಅಂತ ಒಪ್ಕೋತೀಯ ನೀನು ಬೇಕಾಗುತ್ತೆ. ಅಂದರೆ ಮಿಸ್ಯೂಸ್ ಆಫ್ ಭಕ್ತಿ ಎಷ್ಟೋ ಆಗಿಬಿಡ್ತದೆ. ನಮ್ಮ ದೇಶದಲ್ಲಿ ಪರಾಕ್ರಮ, ಶೌರ್ಯ ಇತ್ಯಾದಿಗಳಿಗೆ ಕೆಲವೊಂದು ರೀತಿ ಕುಂಠಿತವಾಗುವ ಸ್ಥಿತಿ ಬಂದದ್ದು ಈ ಬಗೆಯ ಭಾವದಿಂದ. ಪರಮಾತ್ಮ ಮಾಡಿಸ್ತಾನೆ ಬಿಡು, ನಾವೇನು ಮಾಡ್ತಕ್ಕಂಥದ್ದು ಅಂತ. ಹೀಗೆ ಕೆಲವೊಮ್ಮೆ ಉದ್ಯಮಶೀಲತೆಯನ್ನು, ಕರ್ತವ್ಯ ವಿಮುಖತೆಯನ್ನು, ಉದ್ಯಮಶೀಲತೆಯನ್ನು ಹೋಗಿಸಿ ಕರ್ತವ್ಯ ವಿಮುಖತೆಯನ್ನು ಬರೆಸುವಂತೆ ಆಗಿಬಿಡುತ್ತೆ. ಮಂಥರೆಯ ಮನಸ್ಸಿನಲ್ಲಿ ಮಾಯಾ ತರುಣಿ ಮಥನ ಮಾಡಿ, ನೋಡಮ್ಮ ನೀನು ಹೋಗಿ ಕೈಕೇಯಿಗೆ ಚಾಡಿ ಹೇಳಿಬಿಡು ಸರಿಯಾಗುತ್ತದೆ ಅಂತ ಮಾಡಿದ್ಲು. ಅದು ಮಂಥರೆಗೂ ಗೊತ್ತಿಲ್ಲ. ಜ್ಞಾತಿದಾಸಿ ಯಥೋ ಜಾತ ಕೈಕೇಯಿ ಅಸ್ತು ಸಾಹೋಷಿತ ಅಂತ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಕೈಕೇಯಿ ಜೊತೆನೇ ಇದ್ದವಳು ಆಕಸ್ಮಿಕವಾಗಿ ನೋಡಿದ್ಲು ಇದೆಲ್ಲ ಸಂಭ್ರಮ ಏನು ಅಂತ. ರಾಮನಿಗೆ ಪಟ್ಟ ಅಂತ ಗೊತ್ತಾಯಿತು, ಮಾಡ್ತೀನಿ ಸರಿ ಅವನಿಗೆ ಅಂತ ಹೋದಳು. ದುಷ್ಟ ಬುದ್ಧಿಗೆ ಯಾವ ದೇವರ ಕಾರಣವೂ ಇಲ್ಲ, ದೆವ್ವದ ಕಾರಣವೂ ಇಲ್ಲ. ಅಲ್ಲಿ ಮನುಷ್ಯರಲ್ಲಿ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಟೇಕ್ ಬೈ ದಿ ಫೇಸ್ ವ್ಯಾಲ್ಯೂ ಇಟ್ ಸೆಲ್ಫ್ ಅಂತ. ಆ ಮನುಷ್ಯರನ್ನು ನಾವೊಂದು ಪಾತ್ರವಾಗಿ ಕಾಣೋಕ್ಕೆ ಅವಕಾಶ ಕೊಡುವುದು ಕಲೆ. ಮನುಷ್ಯರನ್ನ ಹಾಗೆ ಹಸಿ ಹಸಿಯಾಗಿ ಒಳ್ಳೆಯದು ಕೆಟ್ಟದ್ದು ಅಂತ ನೋಡಿಕೊಂಡು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಬೆಳೆಸ್ಕೊಳ್ಳೋದು ಬದುಕು. ಆದರೆ ಮನುಷ್ಯರು ಕೆಟ್ಟವರಾದರೂ ಒಳ್ಳೆಯವರಾದರೂ ಅವರ ವರ್ತನೆಯನ್ನು ನಾವು ಬೋನಿನಲ್ಲಿರುವ ಸಿಂಹವನ್ನು, ಕಟಕಟೆ ಒಳಗಿರ್ತಕ್ಕಂಥ ಹುಲಿಯನ್ನು ಕಂಡು ನಾವು ನೆಮ್ಮದಿಯಾಗಿದ್ದು ಅಬ್ಸರ್ವ್ ಮಾಡುವಂತೆ ಮಾಡ್ತಕ್ಕಂಥದ್ದು ಕಾವ್ಯದಲ್ಲಿ ಕೊಡ್ತಕ್ಕ ಸೌಲಭ್ಯ. ಕಾವ್ಯದ ಸೌಲಭ್ಯ ದುಷ್ಟವನ್ನು ಕೂಡ ಒಂದು ಅಂತರದಿಂದ ನೋಡುವಂತೆ ಮಾಡಿ ತನ್ಮೂಲಕ ಅದರ ಸ್ವಭಾವ ಗ್ರಹಣ ಮಾಡುತ್ತದೆ. ದುಷ್ಟರನ್ನೆಲ್ಲ ಶಿಷ್ಟರನ್ನಾಗಿ ಮಾಡಿಬಿಟ್ಟು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕ್ಲೀನ್ ಚಿಟ್ ಕೊಟ್ಟರೆ ಕಾವ್ಯ ಅನ್ನೋಲ್ಲ, ಅದನ್ನು ಪುರಾಣ ಅಂತ ಕರೀತಾರೆ. ಹೀಗಾಗಿ ಇಲ್ಲಿ ಈ ಥರದ ಸಮಸ್ಯೆಗಳು ಬರುತ್ತವೆ. ನಮ್ಮ ಎಲ್ಲ ಭಾರತದ ಎಷ್ಟೋ ಕಾವ್ಯಗಳಲ್ಲಿ ಹೀಗಾಗಿವೆ. ಹಾಗಾಗಿ ಅವಳು ಮಾಡ್ತಾಳೆ ಎಲ್ಲ ಚಮತ್ಕಾರವನ್ನು. ಈಗ ಅವಳು ಹೊರಡ್ತಾಳೆ ತನ್ನ ಕೆಲಸ ಮಾಡೋದಿಕ್ಕೆ. ಭೂರಿ ಭೂಭಾರದ ನಿಶಾಚರ ವೀರ ಕುಲ ವಿಚ್ಛೇದನಕ್ಕೆ ಲಕ್ಷ್ಮೀರಮಣನೆ ಉದಿಸಿದನಲೈ ರಾಮಾಭಿಧಾನದಲ್ಲಿ. ಭೂರಿ ಭೂಭಾರದ ನಿಶಾಚರ ವೀರ ಕುಲ ವಿಚ್ಛೇದನಕ್ಕೆ ರಾಮಾಭಿಧಾನದಲ್ಲಿ ಲಕ್ಷ್ಮೀರಮಣನೆ ಉದಿಸಿದನಲೆಗೆ. ಆರಮಾಪತಿಯ ಆಜ್ಞೆಗೆ ಆವುದೋ ದಾರಿಯೇ ಎಂದು ಆ ಮಾಯೆ ವಿಜ್ಞಾಸಾರ ಮುಖದಿಂದ ಅರಿದಳಾಗತ ಕಾರ್ಯ ಕೌಶಲವ ಅರಿದಳೋ. ರಾಕ್ಷಸ ವಧೆ ಆಗಬೇಕು, ರಾಮ ಕಾಡಿಗೆ ಹೋಗಲೇಬೇಕು, ಅದಕ್ಕೆ ಪಟ್ಟಾಭಿಷೇಕ ತಪ್ಪಿಸಲೇಬೇಕು ಅಂತ. ಹೀಗಾಗಿ ಆ ಮಾಯಾವನಿತೆ ಮಂಥರೆಯ ಮನಸ್ಸಿನಲ್ಲಿ ಕೂತು ಅವಳ ಬುದ್ಧಿಯನ್ನು ತಿರುಗಿಸಿದಳು. ಬಟ್ ಫಾರ್ ದಟ್ ಅವಳು ಪರಮ ಸಾಧ್ವಿ ಮಣಿ. ಈ ತರಹ ಅಂದರೆ ಹೀಗೆ ನಿಜವಾಗಿಯೂ ಭಾವಿಸುವಂತೆ ಆದರೆ ಅದು ಒಂದು ದೊಡ್ಡ ಸ್ಥಿತಿಯೇ. ಆದರೆ ನಮಗೆ ಭಾವಿಸೋಕ್ಕಾಗೋದಿಲ್ಲ. ನಮಗೆ ಕಷ್ಟ ನಷ್ಟ ಬಂದರೆ ಇದೆಲ್ಲ ದೇವಲೀಲೆ ಅಂತ ಅಂದುಕೊಳ್ಳೋಕ್ಕಾಗೋದೇ ಇಲ್ಲ. ಇಲ್ಲಿ ಬರುವ ಸಮಸ್ಯೆ ಅಂಥದ್ದು, ಆ ಲೀಲೆಯನ್ನು ನಡೆಸಬೇಕು ಅಂತ. ಇದೆಲ್ಲ ರಿವರ್ಸ್ ಇಂಜಿನಿಯರಿಂಗ್ ಅಂತಾರೆ, ಚಪ್ಪಲಿ ಕಾಲು ಹುಡುಕುವಂಥ ಕೆಲಸ. ಆ ಥರದ್ದು ಬಂದುಬಿಡುತ್ತದೆ. ಅದು ಈ ಎಲ್ಲ ಥಿಯೋಲಾಜಿಕಲ್ ಫಿಲಾಸಫೀಸ್ ಅಂತ ಏನಿವೆ ಒಂದು ಸೂಡೋ ಫಿಲಾಸಫಿ ಅಂತ ಕರಿಬೇಕು. ಥಿಯೋಲಾಜಿಕಲ್ ಫಿಲಾಸಫೀಸ್ನಲ್ಲಿ ಎಲ್ಲ ಇದು ಕಾಣಿಸುತ್ತೆ. ಶೈವ, ವೈಷ್ಣವ, ಶಾಕ್ತ ಇತ್ಯಾದಿಗೆ ಬಂದಂಥದ್ರೊಳಗೆಲ್ಲ ಕೇವಲಾದ್ವೈತದಲ್ಲಿ ಬಿಟ್ಟು ಮಿಕ್ಕ ಎಲ್ಲ ಕಡೆಯಲ್ಲಿಯೂ ಈ ಸಮಸ್ಯೆ ಬಂದು ತೋರುವಂಥದ್ದೇ ಆಗಿದೆ. ದಿ ಪ್ರಾಬ್ಲಮ್ ಆಫ್ ಈವಿಲ್, ಈವಿಲ್ ಅನ್ನೋದು ಕೆಟ್ಟದ್ದು ಅನ್ನೋದು ಇದೆ ಅಂತ ಒಪ್ಪಿಕೊಳ್ಳೇಬೇಕಾಗುತ್ತೆ. ಯಾವುದನ್ನು ಅಬ್ಸಲ್ಯೂಟ್ ಆದ ಜೀವ ಬ್ರಹ್ಮರ ಭೇದವನ್ನು ಕಾಣಬೇಕಾಗುತ್ತದೆ. ಅಲ್ಲಿ ಒಂದು ಪಾಪವನ್ನು, ತಪ್ಪನ್ನು ಪರಮಾವಧಿಯಾಗಿ ಒಪ್ಪಬೇಕಾಗುತ್ತದೆ. ಒಪ್ಪಿದ ತಕ್ಷಣ ಅದಕ್ಕೆ ಇನ್ನೇನಾದರೂ ಬೇರೆ ಈ ಥರದ ಹಿತ್ತಲು ಬಾಗಿಲಿಂದ ಬರುವಂಥ ಕೆಲಸ ಮಾಡಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ದಿ ಪ್ರಾಬ್ಲಮ್ ಆಫ್ ಈವಿಲ್ ಇಸ್ ಎ ಬಿಗ್ ಕ್ವಶನ್, ಇಸ್ ಎ ಡೆಡ್ಲಿ ಕ್ವಶನ್ ಇನ್ ದಿ ವೆಸ್ಟರ್ನ್ ಥಿಯಾಲಜಿಕಲ್ ವರ್ಲ್ಡ್.
ನಮ್ಮಲ್ಲೂ ಅಷ್ಟೇ ಎಲ್ಲ ಈಶ್ವರ ಮತಗಳು ಯಾವುದನ್ನು ನಾವು ಥಿಯಾಲಜಿ ಅಂತ ಕರಿತೀವಿ ಅವುಗಳೆಲ್ಲ ಈ ಸಮಸ್ಯೆ. ಈಶ್ವರ ಅಂದರೆ ಶಿವ ಅನ್ನೋ ಅರ್ಥದಲ್ಲ, ಗಾಡ್ ದೇವರು ಅನ್ನೋ ಅರ್ಥದಲ್ಲಿ. ದೈವಕೇಂದ್ರಿತವಾದ ಆತ್ಮಕೇಂದ್ರಿತವಲ್ಲದ ದೈವಕೇಂದ್ರಿತವಾದ ಮತಗಳಲ್ಲೆಲ್ಲ ಈ ಸಮಸ್ಯೆ ಬಂದುಬಿಡುತ್ತದೆ. ಆಗ ದೇವರ ಲೀಲೆ ಅಂತ ಒಳ್ಳೆಯದು, ನಮಗದನ್ನು ಒಪ್ಪಿಕೊಳ್ಳುವ ಶಕ್ತಿ ಬೇಕು. ಆದರೆ ಒಪ್ಪಿಕೊಳ್ಳೋದಕ್ಕೆ ನಮಗಾಗೋಲ್ಲ. ಯಾಕೆಂದರೆ ನಮ್ಮದಾದ ಭಾವಗಳು ನಮಗಿರುತ್ತವೆ, ನಮ್ಮದಾದ ವ್ಯಕ್ತಿತ್ವ ಅಂತ ನಮಗಿರುತ್ತೆ. ಅದು ದೊಡ್ಡ ಕಷ್ಟ. ಸಂಪೂರ್ಣ ಶರಣಾಗತಿ ಇದ್ದವರಿಗೆ ಇದು ಸಮಸ್ಯೆಯೇ ಇಲ್ಲ. ಸಂಪೂರ್ಣ ಶರಣಾಗತರಾದವ್ರನ್ನ ನಾನು ಕಂಡಿಲ್ಲ, ಇದು ನನ್ನ ದೌರ್ಭಾಗ್ಯ. ಆಮೇಲೆ ಕೈಕೇಯಿಯ ಮನೆಗಳು ಹೋಗ್ತಾಳೆ. ಉದಯದಲ್ಲಿ ಅವಳು ಅಂದಿನ ಉದಯದಲವಳು ಕೈಕೆಯ ಮಂದಿರಕ್ಕೆ ನೃಪಸಭೆಯೊಳಿದ್ದೈ ತಂದಳು. ಶೈಲೇಂದ್ರಿ ವೇಷದ ಮಾಯೆ ವಗಿಲದಲ್ಲಿ ನೃಪಸಭೆಯೊಳಿದ್ದ ಕೈಕೆಯ ಮಂದಿರಕ್ಕೆ ಉದಯದಲ್ಲಿ ಐ ತಂದಳು. ಕಂದನಿಕ್ಕುವೆನೋ ಅವನಿಪನ ಮನಸಂದ ಮೋಹದ ಮಾನಿನಿಗೆ ಮನುನಂದನನ ಎಬ್ಬಟ್ಟುವೆನು ರಾವಣನ ವಧೆಗೆ. ಕಂದನೆಕ್ಕುವೆನೆನುತ ಶೈಲೇಂದ್ರಿ ವೇಷದ ಮಾಯೆ ಕೈಕೆಯ ಮಂದಿರಕ್ಕೆ ಐ ತಂದಳು. ಬೆಳಗ್ಗೆ ಬರ್ತಾ ಇದ್ದಾಳೆ ಅವಳು ಉದಯ ರಾಗದಲ್ಲಿ. ಬಂದವಳೆ ಕೈಕೇಯಿಯ ಮನಸ್ಸಿಗೆ ನಾನು ಈ ವಿಷಕಲ್ಮಶವನ್ನು ಬೆರೆಸ್ತೀನಿ. ಕಂದ ಅಂದರೆ ಅದು ಕುಂದು ಅಂತ ಅರ್ಥ. ಕುಂದನ್ನು ಮಾಲಿನ್ಯವನ್ನು ತಂದು ಮುಟ್ಟಿಸ್ತೀನಿ ಅಂತ ಅವಳು ಶೈಲೇಂದ್ರಿ ಅಂತಂದರೆ ಸೈರಂಧ್ರಿ ಅಂತ ಅದರ ತದ್ಭವ ರೂಪವಾಗಿ ಬಳಸಿರ್ತಕ್ಕಂಥದ್ದು. ಅಲಂಕಾರಾದಿಗಳನ್ನು ಮಾಡತಕ್ಕಂಥ ದಾಸಿ. ಯಾವ ಕೆಲಸವನ್ನು ಸೈರಂಧ್ರಿ ವೃತ್ತಿಯನ್ನು ದ್ರೌಪದಿ ಕೂಡ ವಿರಾಟ ಪರ್ವದಲ್ಲಿ ಮಾಡಿದ್ದು ಬರುತ್ತಲ್ಲ, ಹೀಗೆ ಮಾಡಿ ಮನುನಂದನನ ಬೆಟ್ಟುವೆನು ರಾವಣನ ವಧೆಗೆ. ಮನುವಂಶದಲ್ಲಿ ಬಂದಂತಹ ವೈವಸ್ವತ ಮನುವಂಶದಲ್ಲಿ ಬಂದ ವಿವಸ್ವಾನ್ ಸೂರ್ಯ, ಅವನ ಮಗ ವೈವಸ್ವತ, ಹೀಗೆ ಸೂರ್ಯವಂಶದಲ್ಲಿ ಬಂದ ರಾಮನನ್ನ ರಾವಣನ ವಧೆಗಾಗಿ ಕಳಿಸ್ತೀನಿ ಅಂತ ಹೊರಡ್ತಾಳೆ. ಹೊರೆಯ ಸಖಿಯರ ಮೇಳದಲ್ಲಿ ನಸು ಹೊರದ ಕೋಪದ ಹೊಗರಿನಲಿ ಸರಸರಿಸಿ ಬಂದಳು ಸದನಕ್ಕೆ. ಆ ಕೈಕೆಯ ನೃಪಾತ್ಮಜಯ ಸದನಗೆ ನಸು ಹೊರದ ಕೋಪದ ಹೊಗರಿನಲಿ ಸರಸರಿಸಿ ಬಂದಳು. ಅರಸಿಯಿದ್ದಳು ಖೇಳ ಮೇಳದ ತರುಣಿಯರ ಸದ್ಗೋಷ್ಠಿಯಲ್ಲಿ ಅರಸಿಯಿದ್ದಳು. ಸಡಗರಿಸಿ ಸಾರ್ದು ಅವಳೆಂದಳರಿಕ ಹಿತೋಪಭಾಷಿತವಾ. ಸೊಗಸಾಗಿ ಪೂರ್ವಾರ್ಧದಲ್ಲಿ ಅಬ್ಬರ, ಉತ್ತರಾರ್ಧದಲ್ಲಿ ನಯ ಎರಡನ್ನೂ ಬಳಸಿಕೊಂಡು ಒಂದೇ ರಾಗ ಅಠಾಣವನ್ನು ಹಾಡಿದ್ದಾರೆ. ಅವಳು ವಹಿಲದಲ್ಲಿ ಬೇಗ ಬೇಗ ಬಂದಳು ಮಂಥರೆ. ಇವಳು ಸಖಿಯರ ಮೇಳದಲ್ಲಿ ಕೈಕೇಯಿ ಸಂತೋಷವಾಗಿದ್ದಾಳೆ. ಮತ್ತೆ ಒಂದು ಸಣ್ಣ ಮುನಿಸಿನ ಅಬ್ಬರ ಕೂಡ ಉಂಟು ಕೋಪದ ಹೊಗರಿನಲ್ಲಿ. ಕೋಪದ ಹೊಗರು ಅಂದರೆ ಬೆಳಕು, ಪ್ರಕಾಶ, ಕಾಂತಿ ಇತ್ತು. ಹೆಂಗಸಿಗೆ ಬೇರೆ 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 ಹೆಸರುಗಳನ್ನೇ ಇಟ್ಟಿದ್ದಾರೆ. ಸಂಸ್ಕೃತದಲ್ಲಿ ಹೆಣ್ಣಿಗಿರುವಂಥ ಹೆಸರುಗಳು ಜಗತ್ತಿನಲ್ಲೇ ಎಲ್ಲಿಯೂ ಇಲ್ಲ ಅನಿಸುತ್ತೆ. ಅದರೊಳಗೆ ಒಂದು ಭಾಮಿನಿ ಅಂತ. ಭಾಮಿನಿ ಅಂದರೆ ಕೋಪನ ಅಂತ, ಒಂದು ಸ್ವಲ್ಪ ಮುಂಗೋಪ ಇರತಕ್ಕಂಥವಳಿಗೆ ಭಾಮಿನಿ ಅಂತ. ಹಾಗಾಗಿ ಯಾರಿಗಾದರೂ ಭಾಮಿನಿ ಅಂತ ಕರೆದ್ರೆ ಸ್ವಲ್ಪ ಹುಷಾರಿನಲ್ಲಿರಬೇಕು. ಅವಳನ್ನ ನೋಡಿ ಅವಳ ಹತ್ತಿರ ಬಂದು ಆ ತರುಣಿಯರ ಗೋಷ್ಠಿಯಲ್ಲಿ ಇದ್ದವಳನ್ನು ನಾನು ಈಗ ಹಿತೋಪದೇಶ ಮಾಡ್ತೀನಿ, ನಾನು ಅವಳ ಮನಸ್ಸಿನಲ್ಲಿ ಅವಳ ಭಾವನೆಗೆ ವಿಕಾರವಾಗುವಂಥದ್ದನ್ನು ಮಾಡ್ತೀನಿ ಅಂತ ಅಂದುಕೊಂಡು ನುಗ್ಗುತ್ತಾಳೆ. ಅರಸಿ ಕೇಳು ಇನ್ನೇನ ಹೇಳುವೆನು, ಅರಸಿ ಕೇಳು
ಅರಸ ಮನದಲ್ಲಿ ನೆನೆದ ಮಂತ್ರದ ಪರಿಯ ಅರಸಿ ಕೇಳು ನೀನು ಅದನ್ನು ಅರಿತುದಿಲ್ಲವಲ ಮಹಾದೇವ. ಧರಣಿಗಡ ರಾಮಂಗೆ ಭರತಾದ್ಯರುಗಳು ಆ ರಘುನಂದನಗೆ ಕಿಂಕರರುಗಳ ಕೇಳರಸಿ ಕೌತುಕ ನಡೆದುದು ಇಂದಿನಲೇ ನೀನು ಅರಿತುದಿಲ್ಲವಲ ಮಹಾದೇವ. ಅರಸಿ ರಾಜ್ಞಿ ಅನ್ನೋ ಸಂಸ್ಕೃತ ಶಬ್ದದಿಂದ ಬಂದ ತದ್ಭವ ಇದು. ಅರಸ ಅನ್ನೋದು ರಾಜ ಅನ್ನುವ ಶಬ್ದದಿಂದ ಬಂದದ್ದು. ಇನ್ನೇನು ಹೇಳೋಣ, ಅರಸ ಮನದಲ್ಲಿ ನೆನೆದ ಮಂತ್ರದ ಪರಿಯನು. ರಾಜ ಏನೇನು ತಂತ್ರ ಮಾಡಿಬಿಟ್ಟಿದ್ದಾನೆ ನೋಡು. ಅಯ್ಯಯ್ಯೋ ಮಹಾದೇವ, ಧರಣಿಗಡ ರಾಮಂಗೆ, ಅಯ್ಯೋ ಈ ಜಗತ್ತು ಈ ಭೂಮಿ ಎಲ್ಲ ರಾಮನಿಗೆ, ಭರತಾದ್ಯರುಗಳು ಆ ರಘುನಂದನಿಗೆ ಕಿಂಕರರು, ಭರತ ಮೊದಲಾದವರು ಅವನ ದಾಸರಾಗ್ತಾರೆ ಅಂತ ತತ್ಕ್ಷಣ ಬಂದು ಈ ದುರ್ವಾರ್ತೆಯನ್ನು ಹೇಳಿಬಿಟ್ರೆ ಇನ್ನೇನಾಗಬೇಕು. ಮೊದಲೇ ಒಬ್ಬರಿಗೆ ಅಭ್ಯುದಯ ಆಗಿದೆ ಅಂತ ಅಂದರೆ ಸಾಕಾಗೋಲ್ಲ, ನಿಮಗೆ ಅದರಿಂದ ನಷ್ಟವಾಗಿದೆ, ತೊಂದರೆ ಆಗಿದೆ ಅನ್ನೋದನ್ನು ಹೇಳಬೇಕಾಗುತ್ತದೆ. ಅದರೊಳಗೂ ಸಮಾನ ಸ್ಕಂದರಿದ್ದಾಗ, ಒಂದೇ ವಯಸ್ಸಿನವರು ಒಂದೇ ತಲೆಮಾರಿನವರಿದ್ದಾಗ ಯಾರಿಗೆ ಅಭ್ಯುದಯ ಬಂದಾದರೂ ಮತ್ತೊಬ್ಬರಿಗೆ ಒಂದು ಸ್ವಲ್ಪ ಕಸಿವಿಸಿ ಆಗುತ್ತದೆ. ನಮ್ಮ ಜೊತೆಯವರು ಅವ್ರು ಹೇಗೆ ಮುಂದೆ ಹೋಗ್ಬಿಟ್ರು, ನಮ್ಮ ಜೊತೆಲಿ ಇಲ್ಲೇ ಇದ್ದವರು ಅಲ್ಲಿ ಹೇಗೆ ಆ ಎತ್ತರಕ್ಕೆ ಏರಿಬಿಟ್ರು ಅಂತಕ್ಕಂಥದ್ದು. ಭೈರಪ್ಪನವರು ಬಹಳ ಸೊಗಸಾಗಿ ಬರೀತಾರೆ ಭಿತ್ತಿಯಲ್ಲಿ. ಅನಂತಮೂರ್ತಿಗಳಿಗೂ ತನಗೂ ಬಂದಂಥ ವೈಮನಸ್ಯದಲ್ಲಿ ಅನಂತಮೂರ್ತಿಗಳು ಸಿಕ್ಕಾಪಟ್ಟೆ ಸಂಕಟ ಪಟ್ಟುಕೊಂಡು ಅಪಪ್ರಚಾರ ದುಷ್ಟ ಕಾರ್ಯ ಎಲ್ಲ ಮಾಡಿದ್ದಕ್ಕೆ ಮುಖ್ಯ ಕಾರಣ ಇಬ್ಬರು ಒಂದೇ ತಲೆಮಾರಿನ ಒಂದೇ ರೀತಿ ಕಾದಂಬರಿ ಬರೀತಾ ಇದ್ದವರಾಗಿದ್ದರಿಂದ, ಅದೇ ಒಂದು 30 ವರ್ಷ ಅಂತರ ಇದ್ದಿದ್ರೆ ಅವರೋ ನಾನೋ ಚಿಕ್ಕವರೋ ದೊಡ್ಡವರಾಗಿದ್ದರೆ ಆಗ ಬರ್ತಾ ಇರಲಿಲ್ಲ. ಸಪತ್ನಿ ಮಾತ್ಸರ್ಯ ಬರುವುದು ಯಾವಾಗ? ಈ ಥರದ್ರಲ್ಲಿಯೇನೆ. ಹೀಗೆ ಆ ರೀತಿಯಾಗಿ ನಿನ್ನ ಮಗನಿಗೆ ಸಿಗದೇ ಇದ್ದದ್ದು ರಾಮನಿಗೆ ಸಿಗುತ್ತದೆ, ಅವನಿಗೆ ಸಿಗಬೇಕಾಗಿತ್ತು ಅಂತ ಹೇಳಿ ಮುಂದುವರೆಸ್ತಾಳೆ. ಪ್ರಸಿದ್ಧವಾದ ಕಥಾನಕವಾದ್ದರಿಂದ ಹೆಚ್ಚಿನ ವಿವರ ಬೇಕಿಲ್ಲ. ಅರಸುತನ ರಾಮಂಗೆ ನೆಲೆಗೊಳ್ಳಲು ಅರಸಿ ಕೇಳೋ ನಿನ್ನ ಮಗನೇನು ಅರಸನೋ ಮೇಣ್ವಿರಸನೋ, ಸಾಮ್ರಾಜ್ಯ ಸೌಂದರಿಗೆ ನಿನ್ನ ಮಗನೇನೋ ಅರಸನೋ ಮೇಣ್ವಿರಸನೋ. ಹೊರೆಯವೇ ಬಳಿಕ ಒಡಲ ಶುನಕ ಸೂಕರಗಳು ಅಕಟಕಟ ನಿನ್ನ ಭಾಗ್ಯದ ತಿರಿಗೆ ಸೀವಟನಾದನೆ ನೃಪರೋ ಎಂದಳ ಕಾಂತೆ. ಇದು ಯಾವ ಜಾನಪದ, ಎಷ್ಟು ಅದ್ಭುತವಾದದ್ದು. ಮಾಂಡ ಕಷ್ಟ, ಇದನ್ನ ಏನು ಅಂತ ಹೇಳಕ್ಕಾಗಲ್ಲ, ಅದೇ ಜಾನಪದ. ಬಹಳ ಸೊಗಸಾದ ಮಟ್ಟು, ತುಂಬ ಸುಂದರವಾದದ್ದು. ಹಾ ಭೈರವಿಗೆ ಹತ್ತಿರ ಬರುತ್ತಲ್ವಾ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮಂತ್ರೆ ಮಾತು ಏನೇ ಕೆಟ್ಟದಾಗಿದ್ರು ಹಾಡು ಚೆನ್ನಾಗಿದೆ. ಅವಳು ಹೇಳ್ತಾಳೆ, ಅರಸು ತನ್ನ ರಾಮನಿಗೆ ಹೋಗ್ತಾ ಇದೆ, ನಿನ್ನ ಮಗನು ಅರಸನೋ ವಿರಸನೋ ಏನಾಗ್ತಾನೆ, ಆ ಸಾಮ್ರಾಜ್ಯ ಸುಂದರಿಗೆ ಅವನು ಕಿಂಕರನ ಚಾಕರನ ಸೂಕರನ ಏನಾಗ್ತಾನೆ. ಅಯ್ಯೋ ನಾಯಿ ನರಿಗಳ ಶುನಕ ಸೂಕರಗಳ ಪಾಡಾಯ್ತಲ್ಲ, ನಿನ್ನ ಭಾಗ್ಯದ ಸಿರಿಗೆ ನಿನ್ನ ಗಂಡನೇ ಸೀವಟವಾದನಲ್ಲ, ನಿನ್ನ ಗಂಡನೇ ಅದಕ್ಕೆ ಕುತ್ತಾದನಲ್ಲ, ಇನ್ನೇನು ಗತಿ ಅಂತ ದುಃಖ ಪಡ್ತಾಳೆ. ಧರೆ ಪರಂಪರೆಯಿಂದ ಲತ್ತಲೆ ಸುತರ ಸೂನುಗಳು, ಹಾಗಾಗಿ ನಿಮ್ಮಡಿಗೆ ದರ್ಭಾಸ್ತರಣ ಸಮಿಧಾಧಾನವೇ ಲೇಸು ಅಂತ ಕುಂತಿ ಪಾಂಡುವಿಗೆ ಹೇಳಿರ್ತಾಳೆ. ಧರ್ಮರಾಜ ಹುಟ್ಟೋ ಮುನ್ನ ಗಾಂಧಾರಿ ಗರ್ಭವತಿಯಾಗಿದ್ದಾಳೆ ಅನ್ನೋ ಮಾತನ್ನು ಕೇಳಿ ಆಮೇಲೆ ಪ್ರಯತ್ನ ಮಾಡ್ತಕ್ಕಂಥದ್ದು ಪಾಂಡು ನಿಯೋಗದ್ದು ಹೀಗೆಲ್ಲ ಬರುತ್ತೆ ಮೂಲದಲ್ಲಿ ಮಹಾಭಾರತದ ಕುಮಾರವ್ಯಾಸನ ಆ ಒಂದು ಮಹಾಕಾವ್ಯದಲ್ಲಿ.
ಅದನ್ನು ಹೇಳುವ ಕ್ರಮಕ್ಕೂ ಇದಕ್ಕೂ ಅಂತರ ನೋಡಿದ್ರೆ ಇಬ್ಬರು ಕವಿಗಳ ವ್ಯತ್ಯಾಸ ಏನು ಅಂತ ಕೂಡ ಗೊತ್ತಾಗುತ್ತದೆ. ಈಗ ಅವಳಿಗೆ ಕೋಪ ಬರುತ್ತದೆ, ನೀನು ಮಾಡಿದ್ದು ತುಂಬ ತಪ್ಪು, ಈ ರೀತಿಯಾದ ದುರ್ಬೋಧೆ ಮಾಡಬೇಡ ಅಂತಾಳೆ. ಮೂಲದಲ್ಲಿಯೂ ಕೈಕೇಯಿ ಮೊದಲಿಗೆ ಸಂತೋಷವೇ ಪಡ್ತಾಳೆ, ಒಂದು ಹಾರವನ್ನು ಬಹುಮಾನ ಕೊಡ್ತಾಳೆ. ಆದರೆ ಇವಳಿಗೆ ಆ ಹಾರ ಸಾಕಾಗೋಲ್ಲ. ಕೇಳಿ ಅವಳ ಮಾತನು ಕೇಳಿ ಕಡುಗೋಪದಲ್ಲಿ ಮಾನಿನಿ ಮೇಳದ ಬಲೆಯರೊಡನೆ ನುಡಿದಳು ಕಾಳುಗೆಡದ ಪಳು ಏನನಿವಳಿವಳು ಇವಳೆಂದ ಮಾತುಗಳ ಕೇಳಿಯನೆ ಜರೆದು ಅವಳು ನಮಗೆ ಇದ ಹೇಳ ಕಾರಣವೇನೋ ಹಿಸುಣರ ಜಾಳಿಗರ ಚೆದುರೋಕ್ತಿ ನಮಗೆ ಏಕೆ ಎಂದಳವಳೊಡನೆ ಪಿಶುನರು ಅಂದರೆ ಚಾಡಿ ಹೇಳೋರು, ಜಾಳಿಗರು ಅಂದರೆ ಜಾಲಿಗರು, ಜಾಲ ತಂತ್ರ ಬಲೆ ಹೂಡ್ತಕ್ಕಂಥವರು. ಅವರ ಮಾತುಗಳು ಎಷ್ಟು ಚಾತುರ್ಯಮಯವಾಗಿದ್ದರು ಬೇಡ, ಆ ಕೆಟ್ಟ ಮಾತುಗಳ ಹಾಳು ಹಳಿಗೆ ನೀನು ನಿನ್ನ ಮನೋರಥವನ್ನು ಸಾಗಿಸಬೇಡ. ಕಾಳುಗೆಡದ ಪಳೇನು, ಹಾಳು ಮಾಡ್ತಾ ಇದೆಯಲ್ಲ, ಸುಳ್ಳು ಹೇಳ್ತಾ ಇದೆಯಲ್ಲ, ತಪ್ಪು ಅಂತ ಕೋಪ ಮಾಡಿಕೊಂಡು ಕೈಕೇಯಿ ಅವಳನ್ನು ನಿವಾರಣೆ ಮಾಡ್ತಾಳೆ. ಅಷ್ಟು ಮಾತ್ರವಲ್ಲದೆ ಭರತ ರಾಮರಿಗೆ ಯಾವುದೇ ಭೇದ ಭಾವ ಇಲ್ಲ ಅನ್ನುವ ಒಂದು ಒಳ್ಳೆಯ ತನ್ನ ಆಂತರ್ಯವನ್ನು ವ್ಯಕ್ತಪಡಿಸ್ತಾಳೆ. ಭರತನಲಿ ರಾಮನಲಿ ದಾಯಿಗರೊರ ಸೊರಸುತನ ಉಂಟೆ, ನಮ್ಮಿಬ್ಬರಲಿ ಸವತಿಯರೆಂಬ ಮತ್ಸರ ಉಂಟೆ ಪೂರ್ವದಲ್ಲಿ. ತರಣಿ ವಂಶ ಪರಂಪರೆಯ ಬಂಧುರದ ಭದ್ರಾಸನಕ್ಕೆ, ತರಣಿ ವಂಶ ಪರಂಪರೆಯ ಬಂಧುರದ ಭದ್ರಾಸನಕ್ಕೆ ರಾಘವನರಸನಾದಡೆ ಭಾಗ್ಯವದು ನಮಗೆ ಎಂದಳ ಕೈಕೇಯಿಯ ಮನಸ್ಸು ಶಂಕರಾಭರಣದಂತೆ ನೇರವಾಗಿತ್ತು. ಶಂಕರಾಭರಣ ನೇರವಾಗಿರೋಲ್ಲ, ಹಾವು ಡೊಂಕುಡೊಂಕಾಗಿರುತ್ತೆ ಶಂಕರನ ಆಭರಣ. ಆದರೆ ಶಂಕರನ ಮತ್ತೊಂದು ಆಭರಣ ಖಟ್ವಾಂಗವೋ ಶೂಲವೋ ಅದು ನೇರವಾಗಿರುತ್ತದೆ. ಹಾಗೆ ಸಾಫ್ ಸೀದಾ ಇದ್ದದ್ದು, ವಕ್ರ ಸಂಚಾರ ಇಲ್ಲದ ರಾಗವಾಗಿದ್ದು, ಮಂಥರೆಯ ಪ್ರವೇಶ ಆದಮೇಲೆ ಅದೆಷ್ಟು ವಕ್ರ ಸಂಚಾರ ವಿವಾದಿ ಸಂಚಾರ ಎಲ್ಲ ಬರುವಂಥ ರಾಗ ಆಗ್ಬಿಡ್ತು ಅಂದರೆ ಅದು ಬಹಳ ವಿಚಿತ್ರ. ಶಂಕರಾಭರಣದಲ್ಲಿ ಯಾವುದು ವಿವಾದಿ ರಾಗ ಜನ್ಯವಾಗುವಂತೆ ಇಲ್ಲ. ಅದು ಆ ರೀತಿ ಶಂಕರನ ಆಭರಣವೇ ಆದ ಹಾವೇ ಆಗ್ಬಿಡ್ತು ಅವಳ ಮನಸ್ಸು ಅಂತ ಅನಿಸುತ್ತದೆ. ಎಷ್ಟು ಚೆನ್ನಾದ ಮಾತನ್ನು ಇವಳು ಹೇಳ್ತಾಳೆ. ಭರತನಲ್ಲಿ ರಾಮನಲ್ಲಿ ದಾಯಾದಿಗಳ ಒಂದು ಸಂಬಂಧ ಇಲ್ಲ, ಒಡಹುಟ್ಟುಗಳ ರಕ್ತ ಸಂಬಂಧಿಗಳ ಸಂಬಂಧ ಉಂಟು. ನನಗೂ ಕೌಸಲ್ಯಗೂ ಸವತಿಯರ ಸಂಬಂಧ ಇಲ್ಲ, ಅಕ್ಕ ತಂಗಿಯರ ಸಂಬಂಧ ಉಂಟು. ಈ ಸೂರ್ಯ ವಂಶಕ್ಕೆ ತರಣಿ ಅಂದರೆ ಸೂರ್ಯ ವಂಶ ಪರಂಪರೆಯ ಬಂಧುರ ಮನೋಹರವಾದ ಭದ್ರಾಸನಕ್ಕೆ ಸಿಂಹಾಸನಕ್ಕೆ ರಾಮ ರಾಜ್ಯವಾದರೆ ನನಗೆ ಭಾಗ್ಯ ಅಂತ ಹೇಳ್ತಾಳೆ. ಅದಕ್ಕೆ ಒಂದೇ ಮಾತನ್ನ 10 ಬಾರಿ ಹಲವು ಬಾರಿ ಬೇರೆ ಬೇರೆ ರೀತಿ ಹೇಳಿದ್ರೆ ಧಿಯೋಪಿ ಪುಂಸಾಂ ಮಲಿನೀ ಭವಂತಿ, ವಿವೇಕಿಗಳ ಮನಸ್ಸು ಹದಗೆಟ್ಟು ಬಿಡುತ್ತದೆ. ಬ್ರೈನ್ ವಾಷಿಂಗ್ ಅಂದರೆ ಅದೇ ತಾನೆ. ಈಗ ಆರಂಭ ಮಾಡ್ತಾಳೆ. ಮರುಳು ನುಡಿಗಳು ನಮ್ಮವಿವು, ನಮ್ಮ ನುಡಿಗಳು ಮರುಳು ನೀ ಪರಮ ನೀತಿಯ ಧರ್ಮಶಾಸ್ತ್ರದ ನಿರುತರೋ, ಆವೇ ಕುಹಕ ಕರ್ಮದ ಕಪಟ ಕೌಶಲರು ಇರಲಿರಲು ತೋರಿಸುವೆ ನಿಮಗಹ ಗುರು ಲಘುತ್ವದ ಪರಿಯ, ತುದಿಯಲಿ ತೋರಿಸುವೆ ನಿಮಗಹ ಗುರು ಲಘುತ್ವದ ಪರಿಯ. ಅಶುಭದ ಬೀರಿಗಲಗವನು
ತುದಿಯಲಿ ತೋರಿಸುವೆ ನಂದಳ ಕಂಪೆ. ಏನು ಈ ತಾಯಿ ಈ ವಯಸ್ಸಿನಲ್ಲಿ ಇವರು ಈ ಕಂಠವನ್ನ, ಈ ಶ್ರುತಿಯನ್ನ, ಈ ಓಪನ್ ಥ್ರೋಟೆಡ್ನೆಸ್ಸು ಅಸಮಾನವಾದದ್ದು. ಪ್ರಾಮಾಣಿಕತೆ ಅಂದರೆ ಈ ಧ್ವನಿ ಅಂತ ನಂಗೆ ಅನ್ಸುತ್ತದೆ. ಅಮ್ಮ, ನೀವಾದ ಮೇಲಿಂದ ಗಮಕಕ್ಕೆ ಯಾರಮ್ಮ ತಯಾರಾಗಿದ್ದಾರೆ? ಶಿಷ್ಯರು ಹಾಡ್ತಿದಾರಲ್ಲ ಅವರೆಲ್ಲ ಹಾಡ್ತಾ ಇದ್ದಾರೆ. ಅರೆ, ಈ ಕಂಠ ಎಲ್ಲಿಂದ ಬರುತ್ತೆ ಅಂತ. ಊಟ ಮಾಡಿ ಅಂತ ಹೇಳ್ತೀನಿ ಎಲ್ರು. ಅದ್ಭುತವಾದ ಕಂಠ. ನಾನು ಪ್ರತಿ ಬಾರಿಯೂ ಬೆರಗಾಗ್ತಾ ಇರ್ತೀನಿ. ಅದೇನು ಅಷ್ಟು ತೂಕ, ಅಷ್ಟು ವಜನ್ನು ಕಾವ್ಯವಾಚನಕ್ಕೆ ಬೇಕು. ಭಾವಗೀತೆಗೆ ಹಾಡ್ತಕ್ಕಂಥ ಕಂಠ ಒಂದು 20-30 ಬೆಸ್ತು ಹೊಸ್ತು ಮಾಡಿದ್ರೆ ಒಂದು ಕಾವ್ಯವಾಚನಕ್ಕಾಗತಕ್ಕಂಥ ಕಂಠ ಆಗುತ್ತದೆ ಅನ್ಸುತ್ತೆ. ಭಾವಗೀತಕ್ಕೆ ಚಿನ್ನದ ತಂತಿ ತೆಳ್ಳಗಾಗಿರೋದು ಬೇಕು, ಆದರೆ ಇದಕ್ಕೆ ಆನೆಗಳು ಕಟ್ಟುವಂಥ ಹಗ್ಗ ಬೇಕು. ಎಳೆಯುವಂಥ ಕಾವ್ಯಗಳೆಂಥವು? ಪಂಪಾರನ್ನ, ಕುಮಾರವ್ಯಾಸ, ಲಕ್ಷ್ಮೀಶ, ಷಡಕ್ಷರಿ, ನೇಮಿಚಂದ್ರ ಇಂಥ ಮಹಾಕವಿಗಳ ಕಾವ್ಯ ರಥವನ್ನು ಎಳೆಯಬೇಕು ಅಂದರೆ ಬಲವರಜೆ, ಎಡವರಜೆ, ಮಿಣಿಗಳ ಅಂತೆಲ್ಲ ಕುಮಾರವ್ಯಾಸ ಸುಪ್ರತೀಕವನ್ನು ಕಟ್ಟುವಾಗ ಬೇಕು ಅಂತ ಹೇಳ್ತಾನಲ್ಲ, ಹಗ್ಗ ಆ ಥರ ಬೇಕಾಗುತ್ತದೆ. ಪಾಪ ನಮ್ಮ ಶಿವರುದ್ರಪ್ಪನವರು, ಎಚ್.ಎಸ್. ವೆಂಕಟೇಶ ಮೂರ್ತಿಗಳ ಸುಗಮ ಸಂಗೀತ ಹಾಡೋದಕ್ಕೆ ತಲೆ ಕೂದಲು ಸಾಕಾಗ್ಬಿಡುತ್ತೆ, ಎಳ್ಕೊಂಡು ಹೊರಟೋಗ್ಬಿಡ್ಬೋದು. ಅವ್ರ ಕಾವ್ಯವನ್ನು ಲಘು ಮಾಡೋಕೆ ಹೇಳ್ತಾ ಇಲ್ಲ. ಆ ಕಾವ್ಯಕ್ಕೆ ಗಮಕಗಳನ್ನು ಕೊಟ್ಟರೆ ಪಾಪ ಕವಿಗಳೇ ಅಂಜು ಬಿಡ್ತಾರೆ, ಪಕ್ಕವಾದ್ಯಗಳೇ ದೂರ ಹೊರಟೋಗ್ಬಿಡುತ್ತವೆ. ಈ ಕಂಠ ಇದು ಬೇಕಾಗಿರ್ತಕ್ಕಂಥದ್ದು, ಅಸಾಮಾನ್ಯವಾದಂಥದ್ದು. ನಾನು ತುಂಬ ಕಡಿಮೆ ವ್ಯಾಖ್ಯಾನ ಇಟ್ಟುಕೊಂಡು ಜಾಸ್ತಿ ಪದ್ಯ ಉಳಿಸಿದ್ದಕ್ಕೆ ಕಾರಣ ವಾಚನ ಕೇಳೋಣ ಅಂತ. ಹೇಗೂ ಕಾವ್ಯ ನೀರಸ, ಗಾನದಿಂದ ಸರಸವಾಗಲಿ ಅಂತಲೇ ಅಂದುಕೊಂಡಿದ್ದು. ಮತ್ತದೇ ನಾವು ಮಾತ್ರ ನೀಚರು, ನಾವು ಮಾತ್ರ ದುಷ್ಟಬುದ್ಧಿಯವರು, ನೀವು ಪರಮನೀತಿಯ ಧರ್ಮಶಾಸ್ತ್ರದವರು, ನಾವು ಕಪಟಿಗಳು, ಕುಹಕಿಗಳು ಅಂತ ನೀವು ಹೇಳ್ತಿದ್ದೀರಲ್ಲ, ನಿನಗೆ ದೊಡ್ಡದು ಯಾವುದು ಸಣ್ಣದು ಯಾವುದು, ಗುರು ಲಘುತ್ವದ ವ್ಯತ್ಯಾಸವನ್ನು ನಾನು ತೋರಿಸ್ತೀನಿ ನೋಡು, ಬೀದಿಗಲಹ ಹಾದಿ ಬೀದಿಯ ರಂಪ ಏನಾಗುತ್ತದೆ ಅಂತ ಅನ್ನೋದನ್ನು ಮಂಥರೆ ಹೇಳ್ತಾಳೆ. ಹಿರಿದು ರಕ್ಷಿಸಿದ ಒಡತಿಯೆಂದು ಆನರಿಯದೆ ಉಸುರಿದೆ ನಿಮಗೆ, ರಕ್ಷಿಸಿದ ಒಡತಿಯೆಂದು ಆನು ಅರಿಯದೆ ಉಸುರಿದೆ ನಿಮಗೆ. ಇನಿತು ನಿಷ್ಠುರತೆಯ ನಿಷ್ಠುರತೆಯಾದಡೆ ನಮಗೆ ಇದೇಕೆ ಈ ಬಾಯಿ ಬಡಿಕತನ. ಅರತಿ ಕೌಸಲೆಯಿಂದ ಸೇರುವ ಪರಿಭವವ ನೀವ್ ಕಾಬಿರಿಯನುತ ಅವಳು ಎರಡು ಕೈಗಳ ಮುಗಿದು ಹೊರವಂಟಳು ನಿಕೇತನವೋ. ನೋಡಮ್ಮ, ನಂದೇನೂ ಇಲ್ಲ, ನಾನು ಕೈ ಮುಗಿದು ಹೊರಗೆ ಹೋಗ್ತಾ ಇದ್ದೀನಿ. ನೀನುಂಟು, ನಿನ್ನ ಸವತಿ ಉಂಟು, ಅವಳ ಕೋಲಾಹಲ ಇಂಥದ್ದು, ಅವಳ ಬಾಯಿ ಬಡಕತನ ಎಂಥದ್ದು, ಅದನ್ನು ನಾವು ಏನು ಹೇಳೋಣ ಅಂತ. ವಸ್ತುತಃ ಏನೆಂದರೆ, ಕೌಸಲ್ಯ ತುಂಬ ದಾನ ಮಾಡ್ತಾ ಇರ್ತಾಳೆ. ಅದನ್ನು ವಾಲ್ಮೀಕಿಗಳು ಹೇಳ್ತಾರೆ. ಎಲ್ಲೂ ಇಲ್ಲದೆ ಇರೋದು ಇಷ್ಟು ಜಿಪುಣಿಯಾದ ಕೌಸಲ್ಯ ಇವತ್ತು ಸಿಕ್ಕಾಪಟ್ಟೆ ಎತ್ತೆತ್ತಿ ಕೊಡ್ತಾ ಇದ್ದಾಳೆ ಅಂದರೆ ಏನೋ ಕುತ್ತು ಬಂದಿದೆ ಅಂತ ಅರ್ಥ ಅಂತ ಹೇಳಿಬಿಟ್ಟಿದ್ದು. ತಮ್ಮ ಬುದ್ಧಿಯನ್ನೇ ಬೇರೆ ಎಲ್ಲ ಕಡೆ ಕಾಣುವಂಥದ್ದಲ್ವಾ ಮಂಥರೆಯ ಮನೋಧರ್ಮ. ಹಾಗೆ ಹೇಳಿ ನಾನು ಹೊರಡ್ತೀನಿ ಇಂದಾಗ ವಾಪಸ್ ಮತ್ತೆ ಕರೆಸ್ಕೋತಾಳೆ. ಕರೆ ಕರೆ ಅವಳ ಮೂಸಂಡಿದೊತ್ತಿನ ಮರುಕ ಕರಲೇ ಕರೆ ಕರೆ ಅವಳ ಎನಲು ಅವಳ ಹತ್ತಿರಕ್ಕೆ ತಂದರು ಕೆಳದಿಯರು. ಕೈ ಮುರುಚಲೊಡೆಯ ಬುಚಿ ಕೆಳದಿಯರು ಹತ್ತಿರಕ್ಕೆ ಅವಳ ತಂದರು. ಇರಲಿರಲು ನಮಗೆ ಏಕೆ ಹೊದ್ದುವ ಪರಿಭವವು ಅದೇನೋ ಅದೇನೋ ಪರಿಭವವದು ಹೊದ್ದುವ ಪರಿಭವವದು ಅದೇನೋ ಏನೋ ಏನೋ ಎನಲು ಮಾಯಾ ತರುಣಿ ಮಾಯಾ ಮೋಹ ಕರಲಿ
ಮಾಯಾ ಮೋಹಕದಲ್ಲಿ ಇಂತೆಂದಳು ಆ ಸತಿಗೆ. ಸ್ವಲ್ಪ ಹಾಡಿಮ್ಮ, ಒಂದ್ಸಾಲ ಮತ್ತೆ ಹಾಡಿ ಹೋಗ್ಲಿ. ಮಾಯಾ ತರುಣಿಯಿಂದ ಶುರು ಮಾಡಿ ಹೇಳಿ. ಮಾಯಾ ತರುಣಿಯೇ ಮಾಯಾ ಮೋಹಕದಲ್ಲಿ ಮಾಯಾ ತರುಣಿ ಮಾಯಾ ಮೋಹಕದಲ್ಲಿ ಇಂತೆಂದಳ ಸತಿಗೆ. ಮಾಯೆ ಮೋಹಕವಾದು ದೈಸಲೆ ಗೇಯೆ ತಾಯೇ ನಿಮ್ಮ ಕಾವ್ಯದ ಅಮಾಯ ಗಾಯನ ವಿಸ್ತರದ ಸೌಭಾಗ್ಯವೇ ನಿಂಬೆ. ಅದ್ಭುತವಾಗಿ ಹಾಡ್ತೀರಾ. ಕರೆಯವಳ ಮೂಸಂಡಿ ತೊತ್ತಿನ, ಮುಷಂಡಿ ಅಂತೆಲ್ಲ ನಮ್ಮಲ್ಲಿ ಬಳಸೋದು, ಇಲ್ಲಿ ಕಾವ್ಯದಲ್ಲಿ ಬಂದಿದೆ ಅದು. ಮೂಸಂಡಿ ತೊತ್ತಿನ ಮನೆ ಮುರುಕ ಅವಳನ್ನು ಮತ್ತೆ ವಾಪಸ್ ಕರೀರಿ ಅಂತ. ವಾಸನೆಗಳು ನಮ್ಮೊಳಗೆ ಇರ್ತವೆ, ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ ಅಂತ DVG ಹೇಳ್ತಾರೆ. ಪಾಶ ಬೀಸಿದ್ರೆ ಸಿಕ್ಕಾಕೊಳ್ಳೋದು ಯಾಕೆ ಅಂದರೆ ಕೊಂಡಿಗಳು ನಮ್ಮಲ್ಲಿವೆ, ಅದಕ್ಕೆ ತಗಲ್ಕೊಳುತ್ತವೆ. ಕೊಂಡಿಯೇ ಇಲ್ಲದೆ ಇದ್ರೆ ಪಾಶ ಜಾರಿ ಹೋಗುತ್ತದೆ ಅಂತ. ಇವಳು ಮತ್ತೆ ಬೀದಿಯಲ್ಲಿ ಹೋಗೋ ಮಾರಿಯನ್ನ ಮನೆ ಒಳಗೆ ಕರೆದ್ರು ಅಂತ ಕರೆಸ್ಕೊಳ್ತಾಳೆ. ಕರೆಸಿಕೊಂಡು ಅವಳು ಕೈ ಮುರುಚಲು, ಕೈ ಹಿಡಿದು ಎಳೆದು, ಬಾ ಕೂತ್ಕೊಳ್ಳೇ, ಹೇಳು, ನೀನು ಕೋಪ ಮಾಡ್ಕೊಂಡು ಹೋಗಬೇಡ, ಏನು ಹೇಳಬೇಕೋ ಅದನ್ನೆಲ್ಲ ಹೇಳಮ್ಮ, ಅದಷ್ಟು ತಪ್ಪು ನಂಗೆ ಗೊತ್ತಿದೆ, ಆದರೂ ಹೇಳು ಅಂದರೆ ನಾನು ಒಪ್ಪುತ್ತೀನಿ ಅಂತ ಅರ್ಥ. ಆಗ ಮಾಯಾ ತರುಣಿ ಮಾಯಾ ಮೋಹಕದಲ್ಲಿ ಇಂತೆಂದಳು. ಮರಳು ಮಾಡುವ ಕ್ರಮದಲ್ಲಿ ಹೇಳ್ತಾ ಬರ್ತಾಳೆ, ಸ್ವಾರ್ಥ ಕೆರಳಿದ ಮೇಲೆ ಇನ್ನು ಯಾವುದೂ ನಿಲ್ಲುವುದಿಲ್ಲ. ಧರೆಯೊಳಗೆ ವೈರಿಗಳು ಬೇರೊಬ್ಬರೇ ನಿತಂಬಿನಿ ಕೇಳೋ, ವೈರಿಗಳು ಧರೆಯೊಳಗೆ ಬೇರೊಬ್ಬರೇ ಸಾಪತ್ನರು ಕಣ ಕಡುವಗೆಗಳು, ಉಳಿದವರು ಅಲ್ಪ ವೈರಿಗಳು. ಧರಣಿ ರಾಮಂಗಾಗೆ ಕೌಸಲೆ ಸರಕು ಮಾಡುವಳೆ, ಸಮಶ್ರೀ ಬೆರಸಿ ಬದುಕಿದ ನಿನ್ನನು ಕೌಸಲೆ ಸರಕು ಮಾಡುವಳೆ ಎಂದಳು ನಗು ನಗುತ ಶೈಲೇಂದ್ರಿ. ಧರೆಯೊಳಗೆ ವೈರಿಗಳು ಬೇರೊಬ್ಬರೇ, ವೈರಿಗಳು ಯಾರೂ ಬೇಕಾಗಿಲ್ಲ. ಸಾಪತ್ನರು ಅಂದರೆ ವೈರಿಗಳು ಅಂತ, ಸಪತ್ನಿ ಅಂದರೆ ಸವತಿ, ಸಾಪತ್ನ ಅಂದರೆ ವೈರಿ. ಈ ಎರಡೂ ಪದಗಳಿಗಿರುವ ಸಾಮ್ಯ ನೋಡಿ, ವಿಶೇಷವಾದಂಥದ್ದು. ಹಾಗಾಗಿ ಮನೆಯೊಳಗೆ ಸೆರಗಿನೊಳಗೆ ಕಟ್ಟಿಟ್ಟುಕೊಂಡ ಕೆಂಡ, ಮಂಚದ ಕೆಳಗಿರುವ ಹಾವಿನಂಥವರು ವೈರಿಗಳು. ಧರಣಿ ರಾಮಂಗಾಗಿ ರಾಮನಿಗೆ ಪಟ್ಟ ಬಂದೊಡನೆ ಕೌಸಲೆ ಸರಕು ಮಾಡುವಳೆ, ಕೌಸಲೆ ಲೆಕ್ಕಕ್ಕಿಡ್ತಾಳ. ಸರಕು ಮಾಡೋದು ಅಂದರೆ ಕೇರ್ ಮಾಡೋದು ಅಂತ. ಸಮಶ್ರೀ ಬೆರೆಸಿ ಬದುಕಿನ, ನೀನು ಸಮೃದ್ಧವಾದ ಸೌಭಾಗ್ಯದಲ್ಲಿ ಬದುಕತಕ್ಕಂಥ ನಿನ್ನನ್ನು ಲೆಕ್ಕಕ್ಕಿಡ್ತಾಳ. ನಿನ್ನನ್ನು ಹಾಕಮಣೆ ನೂಕುಮಣೆ ತಳ್ಳುಮಣೆ ಅಂತ ಮಾಡಿ ನಿನ್ನನ್ನು ಅಷ್ಟಮಿಲ್ ಹಿಡಿದು ಪಂಚಮೀಲ್ ಹಾಕಿ ನಿನ್ನನ್ನು ಒದ್ದಾಡಿಸದೇ ಇರ್ತಾಳ ಅಂತ. ನಮ್ಮ ಯಕ್ಷಗಾನದಲ್ಲೆಲ್ಲ ತುಂಬ ಸುಂದರವಾಗಿ ಇದನ್ನು ಮಾಡ್ತಾರೆ. ಚಪ್ಪರ ಮನೆ ಶ್ರೀಧರ ಹೆಗಡೆ ಅಂಥವರೆಲ್ಲ ತಿರುಗಾ ನೀ ದಾಸಿಯಾಗ ಬೇಕಮ್ಮ ಅಂತ ಒಂದು ಸಾಲನ್ನಿಟ್ಕೊಂಡು ಮುಸುರೆ ತಿಕ್ಕಬೇಕು, ಏನು ಹಿಕ್ಕಬೇಕು, ತಪ್ಪಲೆ ತಿಕ್ಕೋದ್ರಿಂದ ಮೊದಲುಗೊಂಡು ಬಟ್ಟೆ ಒಗೆಯೋದ್ರಿಂದ ಮೊದಲುಗೊಂಡು ಅಷ್ಟನ್ನು ಆ ಹಾಡಿನ ಸಂಚಾರಿಯ ಅಭಿನಯದಲ್ಲಿ ಮಾಡಿ ಮಾಡಿ ಕೂತ್ಕೊಂಡು ಬಿಡ್ತಾರೆ. ಮತ್ತು ಅದೂ ಒಂದು ಯಕ್ಷಗಾನದವರು ಒಂದು ಜಾಣ್ಮೆ ಮಾಡ್ತಾರೆ. ನಿನಗೆ ಪ್ರಸವ ವೇದನೆಯಲ್ಲಿ ಮೂರ್ಛೆ ಹೋಗಿ ಪ್ರಜ್ಞೆ ಇರಲಿಲ್ಲ, ಕೌಸಲ್ಯಗಿಂತ ಮೊದಲು ನೀನೇ ಭರತನ ಹೆತ್ತಿದ್ದು ಒಂದು ಗಳಿಗೆ ಮುಂಚೆ, ಆದರೆ ಕೌಸಲ್ಯ ದಾಸಿಯರು ಅದನ್ನು ಮುಚ್ಚಿಟ್ಟು ಬಿಟ್ಟಿದ್ದಾರೆ, ಹೀಗಾಗಿ ಭರತನೇ ಜ್ಯೇಷ್ಠ ಪುತ್ರ ಅಂತ. ಹೀಗೆಲ್ಲ ಚಮತ್ಕಾರ. ಸುಳ್ಳು ಹೇಳಬೇಕು ಅಂದರೆ 1000 ದಾರಿ ಅಲ್ವಾ, ಸತ್ಯಕ್ಕಿರುವುದು ಒಂದೇ ದಾರಿ. ಆಮೇಲೆ ಈಗ ಹೇಳ್ತಾಳೆ ಏನೇನಾಯ್ತು ಅನ್ನೋದು ಕ್ರಮವಾಗಿ ತಿಳಿಸ್ತಾಳೆ. ತೆವರಿದರು ನಿನ್ನಯ ಕುಮಾರರ ನೆವದಿಂ ಅತ್ತಲೂ ನಿನ್ನಯ ಕುಮಾರರ ನೆವದಿಂ ತೆವರಿದರು ರಾಜ್ಯಲಕ್ಷ್ಮಿಗೆ
ಕವಡ ಹಾಯ್ಕಿದರಿತ್ತರು ರಘುರಾಮಚಂದ್ರಂಗೆ ರಾಜ್ಯಲಕ್ಷ್ಮಿಗೆ ಕವಡ ಹಾಯ್ಕಿದರೋ ವ್ಯವಹರಿಸಿತಿ ಕುಹಕತನ ನಿಮ್ ಅವನಿ ಪಾಲನ ಮತದೀಗೆ ಈ ಕುಹಕತನ ವ್ಯವಹರಿಸಿತು ನಿಮಗೆ ಈಗವನು ತಿಳಿಯದೋ ತಿಳುಹಲೆ ನಿನಗೆ ತಿಳುಹಲೆ ಎಂದಳ ಕಾಂತೆ. ಅಯ್ಯೋ, ನಿನ್ನ ಮಕ್ಕಳನ್ನ ಆ ಕಡೆಗೆ ಅಟ್ಟಿದ್ರು, ಅವ್ರನ್ನ ದೂರ ಹೋಗಿದ್ದೇ ನೆವ ಮಾಡಿಕೊಂಡು ರಾಜ್ಯಲಕ್ಷ್ಮಿಯನ್ನ ರಾಮನ ಕಡೆಗೆ ಒಲಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕುಹಕತನ ನಿಮ್ಮ ಅವನಿಪಾಲನ ಮತ, ನಿನ್ನ ಗಂಡಂದು. ಆ ನಿಮ್ಮ ಅದು ಬಹಳ ಮುಖ್ಯವಾದದ್ದು. ಅಲ್ಲಿ ನಿಮ್ಮ ಅನ್ನುವ ಬಹುವಚನವೂ ಅಷ್ಟೇನೆ. ಓಹ್, ನಿಮ್ಮ ಯಜಮಾನರು ಅಂತನ್ನುವ ಮೂಲಕವಾಗಿ ತಿವಿದು ನಿಮಗೇ ಅವನು ತಿಳಿಯದು. ನಿನಗೆ ಈ ಒಳಹೊಕ್ಕು ಸುಳಿ ಏನು ಗೊತ್ತಾಗ್ತಾ ಇಲ್ಲ. ನೀನು ಕಪಟದ ನಿರಿಗೆ ನೆತ್ತ ಬಲ್ಲನು ಅಂತ ಕುಮಾರವ್ಯಾಸ ಹೇಳ್ತಾರಲ್ಲ. ಕಪಟ ವಂಚನೆ ತಟಪಟ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲಮ್ಮ, ಹಾಲ್ನಂತವಳು ಅಂತ. ಇವಳ ಕಡೆಗೆ ಹಲವೇ ಮಾಡ್ತಾಳೆ, ಅದು ಬೇರೆ ಸಂಗತಿ. ಆಮೇಲೆ ಲೆಕ್ಕವನ್ನೆಲ್ಲ ಹೇಳ್ಕೊಂಡು ಬರ್ತಾಳೆ. ಹುಟ್ಟಿನಿಂದ ನಡೆದದ್ದು ಏನು ಅಂತ ಹೇಳ್ತಾಳೆ. ಅರಸಿಕೆ ಪೂರ್ವದಲ್ಲಿ ಪಿಂಡವ ಸರಿಯ ನಿತ್ತನು ಸಕಲ ಪೃಥ್ವೀಶ್ವರರ ಮಧ್ಯದಲ್ಲಿ ಪೂರ್ವದಲ್ಲಿ ಸಕಲ ಪೃಥ್ವೀಶ್ವರರ ಮಧ್ಯದಲ್ಲಿ ಪಿಂಡವ ಸರಿಯ ನಿತ್ತರು ಆ ಪ್ರಕಾರದಲ್ಲಿ ಉರ್ವಿಯೊಡೆತನಕ್ಕೆ ಸರಿ ಸರಿ ಕುಮಾರಕರಿಬ್ಬರು ಇದು ನಿಮ್ ಅರಸನಲ್ಲಿ ಹುಟ್ಟಿದು ಸಮಸ್ತ ಐಶ್ವರ್ಯ ರಾಮಂಗಾಗೆ ನೀವೇನ ಹಿರಿ ಬಳಿಕಿನಲೇ. ಪದ್ಯವನ್ನು ಸ್ವಲ್ಪ ತೊಡಕು ಮಾಡಿದ್ದಾನೆ ಕವಿ. ಅರಸಿಕೇಳ್ ಪೂರ್ವದಲ್ಲಿ ಪಿಂಡವ ಸರಿಯ ನಿತ್ತನು ಸಕಲ ಪೃಥ್ವೀಶ್ವರರ ಮಧ್ಯದಲ್ಲಿ ಅಂತ. ಈ ವೈವಸ್ವತ ಮನುವಿಗೆ ಸಕಲ ಭೂಮಿಯ ಒಡೆತನವನ್ನು ಕೂಡ ಕೊಟ್ಟಿದ್ದಾಗಿತ್ತು. ಆಮೇಲೆ ವಂಶ ಪಾರಂಪರ್ಯವಾಗಿ ಬಂತು ಉರ್ವಿ ಒಡೆತನಕ್ಕೆ. ಈಗ ಇಲ್ಲಿವರೆಗೂ ಆ ಒಂದು ವಂಶದಲ್ಲಿ ಹೀಗೆ ಒಂದೇ ದಿವಸ ಮಕ್ಕಳು ಹುಟ್ಟಿದ್ದಾಗಲೇ ಈ ಒಂದೇ ವಯಸ್ಸು ಅಂತನ್ನುವಂತಾಗಲಿ ಯಾವುದೂ ಇರಲಿಲ್ಲ. ಜ್ಯೇಷ್ಠ ಪುತ್ರ ಅಂತ ಸ್ಫುಟವಾದ ಭೇದ ಇತ್ತು. ಸರಿ ಕುಮಾರರಿಬ್ಬರು. ಈಗ ಹಾಗಲ್ಲ, ರಾಮನಿಗೂ ಭರತನಿಗೂ ವ್ಯತ್ಯಾಸವೇ ಇಲ್ಲ. ಜೊತೆಗೆ ಮತ್ತೂ ಒಂದು ಸಮಸ್ಯೆ ಇದೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದು. ಕೈಕೇಯಿಯ ಸಂತಾನಕ್ಕೆ ರಾಜ್ಯ ಅಂತ ಹೇಳಿದ್ದ. ದಶರಥ ಮಾತು ಕೊಟ್ಟದ್ದು ಕೈಕೇಯಿಯ ಸಂತಾನಕ್ಕೆ. ಆದರೆ ಜ್ಯೇಷ್ಠಾನುಕ್ರಮದಲ್ಲಿ ರಾಮನಿಗೆ ಕೌಸಲ್ಯ ಸಂತಾನಕ್ಕೆ ಬರಬೇಕು. ಹೀಗಿರುವಾಗ ಕನಿಷ್ಠ ಅರ್ಧವಾದರೂ ಬರಬೇಕಿತ್ತು ಭಾಗ. ಹೋಗಲಿ, ನಿನ್ನ ಮಗನಿಗೆ ಬರಬೇಕಿತ್ತು. ನಿಮ್ಮ ಅಪ್ಪನಿಗೆ ಕೇಕಯ ಮಹಾರಾಜನಿಗೆ ದಶರಥ ಮಾತು ಕೊಟ್ಟಿದ್ದ. ಆ ಮಾತು ಕೊಟ್ಟಿದ್ದು ಗೊತ್ತಿದ್ರಿಂದಲೇ ಜನಕನಿಗೆ ಅವನು ನ್ಯಾಯ ನಿಷ್ಠುರವಾದಿ ಆದವನು. ತನ್ನ ಅಳಿಯನಿಗಾದರೂ ಕೊಡಬಾರದು ಅನ್ಯಾಯದ ರಾಜ್ಯ ಅಂತ ಹೇಳ್ತಾನೆ ಅಂತ ಅವನನ್ನು ಕರೆದಿಲ್ಲ ಅಂತ ಅದು ಒಂದು ಬೇರೆ ಇಂಟರ್ಪ್ರಿಟೇಷನ್ ಮಾಡುವುದುಂಟು. ವಾಲ್ಮೀಕಿ ರಾಮಾಯಣದಲ್ಲಿ ನೇರವಾದ ಆಧಾರ ಇಲ್ಲ. ಆದರೆ ಆಬ್ಸೆನ್ಸ್ ಆಫ್ ಜನಕ ಇದಕ್ಕೆ ಕಾರಣ ಅಂತ. ಮತ್ತೆ ಇವರು ಊರಿಗೆ ಹೋಗಿದ್ದಾಗ ಪಟ್ಟ ಕಟ್ಟಬೇಕು ಭರತ ಲಕ್ಷ್ಮಣರು ಶತ್ರುಘ್ನರು ಅನ್ನೋದಕ್ಕೂ ಕಾರಣವಾಗಿ ಒದಗಿ ಬರುತ್ತದೆ. ಈ ಎಲ್ಲ ರೀತಿಯಿಂದ ಕಂಡಾಗ ನಿನ್ನ ಮಗನಿಗೆ ಮುಖ್ಯವಾಗಿ ರಾಜ್ಯ ಬರಬೇಕಿತ್ತು. ಆಗಲಿ ತುಷ್ಯತು ದುರ್ಜನ ನ್ಯಾಯೇನ, ಕೆಟ್ಟವ್ರಿಗೂ ತೃಪ್ತಿ ಆಗಲಿ, ನೀವು ಹೇಳಿದ್ದೇ ಸರಿ ಅಂತ ಇಟ್ಕೊಂಡ್ರು ನೋಡಿ ಅರ್ಧವಾದರೂ ಬರಬೇಕಿತ್ತು. ಅದೂ ಬರದಂತೆ ಮಾಡ್ತಾ ಇದ್ದಾನೆ. ಸಮಸ್ತೈಶ್ವರ್ಯ ರಾಮಂಗಾಗಿ ನೀವೇನಹಿರಿ, ನಿನಗೇನಾಗುತ್ತೆ, ನಿನ್ನ ದುಸ್ಥಿತಿ ಎಂಥದ್ದು ನೋಡು, ಏನಾಗ್ತೀಯ ನೀನು ಅಂತ ಹೇಳ್ತಾಳೆ. ಸಾಮ್ರಾಜ್ಯ ಲಕ್ಷ್ಮಿಗೆ ನಂಟರೋ ಬಂಟರೋ ನೀವು
ನಾನು ಬರಿದೇನುಂಟು ಮಾಡುವ ಮಾತಿನಿಂದೇನಹುದು ಫಲಸಿದ್ಧಿ. ಕಂಟಕರು ನಾವಾಗಲೇಕೆ ಇದಕ್ಕೆ 8 ಮಡಿ ನಯದಿಂದ ನೊಸಲಿನೊಳ್ ಅಂಟಿಸುವುದಾದಂಗೆ ಪಟ್ಟವನು ಎಂದಳಾ ಕಾಂತೆ. ಆ ಭಾವಗಳಿಗೆ ತಕ್ಕಂತೆ ರಾಗ, ಅದು ಭೈರವಿ ಇರ್ಬೋದು, ತೋಡಿ ಇರ್ಬೋದು, ಮಾಂಡಿರ್ಬೋದು, ಮೋಹನ ಇರ್ಬೋದು, ಈಗ ಬಂದಿರುವ ತಿಲಂಗಿರ್ಬೋದು, ಎಲ್ಲೆಲ್ಲಿಯೂ ಆ ರಾಗವನ್ನು ಆ ಭಾವಕ್ಕೆ ಒಗ್ಗಿಸಿಕೊಳ್ಳುವ, ಪಳಗಿಸಿಕೊಳ್ಳುವ ಹದ ತುಂಬ ಅದ್ಭುತವಾದದ್ದು. ನಂಟರೋ ಸಾಮ್ರಾಜ್ಯ ಲಕ್ಷ್ಮಿಗೆ, ಬಂಟರೋ ನೀವು, ಸಾಮ್ರಾಜ್ಯ ಲಕ್ಷ್ಮಿಗೆ ಬಾಂಧವ್ಯವ ನಿಂದು ಅಥವಾ ಸೇವಕತನವ, ಒಕ್ಕತನ ಮಾಡ್ತೀಯ ನೀನು. ರಾಮನ ತಾಯಿ ಸಾಮ್ರಾಜ್ಯ ಲಕ್ಷ್ಮಿಗೆ ಅತ್ತೆ ಆಗ್ತಾಳೆ, ನೀನು ತೊತ್ತಾಗ್ತೀಯ. ಅದಕ್ಕಿಂತ ಇನ್ನೇನು ಬೇಕು? ನಾನು ಬರಿದೇನುಂಟು ಮಾಡುವುದು, ನಾನು ಯಾವಳಮ್ಮ, ನನಗೇನು ಬರ್ತಕ್ಕಂಥದ್ದಲ್ಲ, ನೀರು ಒಂದೇ, ಹೊಡೆದ ಕೋಲು ಮಾತ್ರ ಬೇರೆ ಅಂತ ಗಾದೆ ಇದೆಯಲ್ಲ, ಆ ರೀತಿಯಾಗಿ ನಾವು ಮಾತಿಂದ ಏನಹುದು ಫಲಸಿದ್ದಿ. ಕಂಟಕರು ನಾವಾಗಬೇಕೆ? ಖಂಡಿತ ಇಲ್ಲ. ರಾಮನಿಗೆ ಪಟ್ಟ ಆದ ತಕ್ಷಣ ನನಗೆ ಏನು ಕಿರೀಟ ನಷ್ಟ ಆಗೋದು, ಭರತನಿಗಾದ ತಕ್ಷಣ ನನಗೇನು ಸಾಮ್ರಾಜ್ಯ ಸಿಕ್ಕೋದು, ಅದೇನೂ ಇಲ್ಲ. ನಿನ್ನ ಹಿತೈಷಿಣಿಯಾಗಿ ನಾನು ಹೇಳ್ತಾ ಇದ್ದೀನಿ. ನಾವಾಗಲೇಕಿದನು 8 ಮಡಿ ನೈದಿಂದ. ನಾವು ತುಂಬ 8 ಪಟ್ಟು ಸಂತೋಷದಿಂದ ನೊಸಲಿನಲ್ಲಿ ಒಂಟಿಸುವುದು ಆತಂಗೆ. ನಾನು ಸಂತೋಷ ಪಡ್ತೀನಿ, ನೀನೇ ಹೋಗಿ ರಾಜ ಪಟ್ಟವನ್ನು ಕಟ್ಟಿಬಿಡು. ಪಟ್ಟಾಭಿಷೇಕ ಅಂದರೆ ತಲೆಗೆ ಆ ಪಟ್ಟ ಬಂಧವನ್ನು ಮಾಡುವುದುಂಟು, ಬಂಗಾರದ ತಗಡನ್ನು ಕಟ್ಟುವಂಥದ್ದು. ಸಾಂಕೇತಿಕವಾಗಿ ಅದು ರಾಜ್ಯಭಾರ ಕ್ರಮದ ಸಂಕೇತ ಅಂತ. ಹಾಗೆ ನೊಸಲಿನೊಳ್ ಅಂಟಿಸುವುದು ಆತಂಕೆ ಪಟ್ಟವನು, ನೀನೇ ಹೋಗಿ ಮಾಡು, ನನಗಿನ್ನೂ ಸಂತೋಷ. ನಿನಗಂತೂ ತಿಳಿಯಲಾಗದಷ್ಟು ಅಬೋಧ ಮುಗ್ಧವಾದ ನಿದ್ರೆ ಬಂದಿದೆ, ಮೂರ್ಛೆಯೇ ಹೋಗಿದ್ದೀಯಾ, ವಿವೇಕವಿಲ್ಲ, ನಾನು ಏನು ಮಾಡೋದು ಅಂತೇಳೆ. ಆರು ಮಾಡುವುದೇನು ಭಾಗ್ಯದ ನಾರಿ ನೋಡಿದಳವರನು, ಆರು ಮಾಡುವುದೇನು ಅಶುಭಕಾರಿ ನಿಮ್ಮ ನಿರೀಕ್ಷಿಸಿದಳು. ಇದು ಸುಪ್ರಸಿದ್ಧವಲೇ ಪ್ರಾರಬುಧ ಫಲಭೋಗವೋ, ಇದಕ್ಕೆಲ ಸಾರಿಸಲು ನಿಮ್ಮಳವೇ ಮೀರಲು ಬಾರದು ಅಧಿಕೃತ ಪೂರ್ವದತ್ತವನೋ, ಮೀರಲು ಬಾರದೆಂದಳ ಸತಿಗೆ. ಅವಳ ರೀತಿಯನ್ನ ಇವಳು ಗಳಗಳನ್ನೇ ಅಳ್ತಾ ಹೇಳ್ತಾ ಇದ್ದಾಳೆ. ಆರು ಮಾಡುವುದೇನು, ನಾವೇನು ಮಾಡೋಕ್ಕಾಗುತ್ತೆ? ತೆಲುಗಿನಲ್ಲಿ ಒಂದು ಗಾದೆ ಇದೆ, ರಾತಲು ರಾಜ್ಯ ಮೇಲತೆ ಗ್ರಹಚಾರಂ ಗಾಡಿದ ಮೇಯಿಂಚೆ ಅಂತ. ಹಣೆ ಬರಹ ರಾಜ್ಯ ಆಳಬೇಕು ಅಂತಿದ್ರೆ ಗ್ರಹಚಾರ ಕತ್ತೆ ಮೇಯಿಸ್ತಂತೆ. ಆರು ಮಾಡುವುದೇನು ಭಾಗ್ಯದ ನಾರಿ ನೋಡಿದಳು ಅವರನ್ನು. ಭಾಗ್ಯಲಕ್ಷ್ಮಿ ಕೌಸಲ್ಯ ಕಡೆ ತಿರುಗಿದ್ದಾಳೆ, ರಾಮನ ಕಡೆ ತಿರುಗಿದ್ದಾಳೆ, ನಿನ್ನ ಕಡೆಗೆ ಅಮಂಗಳ ಚೇಷ್ಟಾಲಕ್ಷ್ಮಿ ತಿರುಗಿದ್ದಾಳೆ. ಅಶುಭಕಾರಿ ನಿಮ್ಮ ನಿರೀಕ್ಷಿಸಿದಳು, ಮೂದೇವಿ ಅಂತೀವಲ್ಲ, ದೊಡ್ಡಮ್ಮ ಅಂತ ಕರೀತಾರಲ್ಲ, ಅವಳು ನಿಮ್ಮನ್ನು ನೋಡಿದ್ದಾಳೆ. ಇದು ಸುಪ್ರಸಿದ್ಧ ನಿಶ್ಚಯ, ಇವಳೇ ಕಂಡಂತೆ ಹೇಳ್ತಾ ಇದ್ದಾಳೆ. ಪ್ರಾರಬ್ಧ ಫಲವನ್ನು ಅನುಭವಿಸಬೇಕು, ನಿಮ್ಮಳವೆ ಇದನ್ನು ಮೀರಲು ಬಾರದು ಅಧಿಕೃತ ಪೂರ್ವದತ್ತ. ಏನು ಮಾಡಿದ್ರೂ ಕೂಡ ಪಡೆದಷ್ಟಲ್ಲದೆ ಬರ್ಪುದೇ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ ಹೇಳಿ ವೈರಾಗ್ಯ ಹೇಳದಂತೆ ಮಾಡಿ ಪ್ರವೃತ್ತಿಗೆ ಒಗ್ಗಿಸ್ತಾಳೆ, ದುಷ್ಪ್ರವೃತ್ತಿಗೆ ಬಗ್ಗಿಸ್ತಾಳೆ. ನೋಡಿ, ಹುಟ್ಟಿದುದು ಬಳಿಕ ಆಯತಿಕೆ ಹುಟ್ಟಿದುದು ಗರಿಗಟ್ಟಿ ಅಗ್ಗದ ಅಸೂಯೆ, ಮನ ಕವಲಿಟ್ಟುದಾಕಾಂಕ್ಷೆಯಲಿ ರಾಜ್ಯಶ್ರೀನಿ ತಂಬಿನಿಯ ಆಕಾಂಕ್ಷೆಯಲಿ ಮನ ಕವಲಿಟ್ಟುದೋ. ನೆಟ್ಟ ನೇಹದಲ್ಲಿ ಅವಳ ನುಡಿಗೆ ಒಡಬಟ್ಟಳೈ, ಕುಶ ಕೇಳು ಮಾಯೆಯ ಕಟ್ಟಿಗೆ
ಒಳಗಾಗದರದಾರು ಭವಾದಿ ಅಭವಾದಿ ದೇವರಲಿಗೆ ಮಾಯೆಯ ಕಟ್ಟಿಗೆ ಒಳಗಾಗದರು ಅದಾರು. ಹುಟ್ಟಿದುದು ಬಳಿಕ ಆಯತಿಕೆ, ಗರಿಗಟ್ಟಿತು ಅಗ್ಗದ ಅಸೂಯೆ. ಈಗ ತನ್ನ ಜೋಪಾನ ಏನು ಮಾಡಿಕೊಳ್ಬೇಕು, ತನ್ನ ಹಿತ ಏನು ಕಾಣಬೇಕು ಅನ್ನುವ ಅಸೂಯೆ ಆರಂಭವಾಯಿತು ಅಂತ. ಮನ ಕವಲಿಟ್ಟುದು ಆಕಾಂಕ್ಷೆಯಲ್ಲಿ. ಕವಲಿಟ್ಟುದು ಅಂತಂದರೆ ಕುಡಿಗಟ್ಟಿ 2 ಎಲೆ 6 ಎಲೆಯಾಗಿ 6 ಎಲೆ 12 28 ಹೀಗೆ ಬೆಳ್ಕೊಂಡು ಹೋಗತಕ್ಕಂಥದ್ದು. ಹೀಗೆ ಕವಲಿಟ್ಟುದು ಅಂದರೆ ದ್ವಂದ್ವವಾಯಿತು ಅನ್ನೋ ಅರ್ಥ ಅಲ್ಲ, ಕವಲು ಮನವಾದುದು ಅಂತಲ್ಲ ಅರ್ಥ. 10 ದಿಕ್ಕುಗಳಿಗೆ ಕೊಂಬೆ ರೆಂಬೆಗಳನ್ನು ಚಾಚಿಕೊಂಡು ಶಾಖೋಪಶಾಖೆಯಾಗಿ ಬೆಳೀತಾ ಬಂತು. ಹಾಗೆ ಕವಲಿಟ್ಟುದುದು ಆಕಾಂಕ್ಷೆಯಲ್ಲಿ ರಾಜ್ಯಶ್ರೀ ನಿತಂಬಿನಿಯ ನೆಟ್ಟನೇಹದಲ್ಲಿ ಅವಳು ನುಡಿಗೆ ಒಳಬಟ್ಟಳು. ರಾಜ್ಯ ತನ್ನ ಮಗನಿಗಾಗಬೇಕು. ಆ ಸ್ವಾರ್ಥ ಬಿಟ್ಟು ಮತ್ತೇನೂ ಕಾಣಿಸದೇ ಇದ್ದಾಗ ಲೋಕ ಎಷ್ಟು ನಿಂದಿಸಿದ್ರೂ ಪರವಾಗಿಲ್ಲ ಅನ್ನುವ ಸ್ಥಿತಿ ಬಂದುಬಿಡುತ್ತದೆ. ಸ್ವಾರ್ಥದಿಂದ ಮಾನ ಮರ್ಯಾದೆ ಎಲ್ಲ ಮೊದಲು ಹೊರಟೇ ಹೋಗ್ಬಿಡ್ತದೆ. ಈ ಕಾಲದಲ್ಲಿ ಆ ಗಾದೆ ಮಾತು ಹೇಳಿದ್ರೆ ತಪ್ಪಾಗಿ ಭಾವಿಸಬಹುದು, ಯಾರು ಅನ್ಯಥಾ ಅಂದುಕೊಳ್ಳಬಾರದು. ಸಂಸ್ಕೃತದ ಒಂದು ಶ್ಲೋಕದ ತಾತ್ಪರ್ಯ ಎಷ್ಟು, ಆಶೆ ವೇಶ್ಯೆಯಂತೆ ಮನುಷ್ಯನನ್ನು ಪ್ರಲೋಭನೆ ಮಾಡಿದರೆ ನಾಚಿಗೆ ತಾಯಿಯಂತೆ ಕಾಪಾಡುತ್ತದೆ ಅಂತ. ಅಂದರೆ ಆಶೆಯ ಲಕ್ಷಣವೇ ನಮ್ಮನ್ನು ಹೇಗಂದರೆ ಹಾಗೆ ಎಳೆಯತಕ್ಕಂಥದ್ದು. ಆಶಾಪಾಶಕ್ಕೆ ಒಳಗಾದಾಗ ಯಾರೂ ಕೂಡ ಹದಗೆಡದೆ ಇರೋದಿಲ್ಲ, ಬಹಳ ಕಷ್ಟ. ಇದು ಕೈಕೇಯಿಗೂ ಆಗಿದೆ. ಮಹಾಕಾವ್ಯಗಳ ವ್ಯಾಸಂಗದಿಂದ ನಮಗೆ ಬರಬೇಕಾದದ್ದು ಈ ಭಾವ. ಇಂಥವ್ರನ್ನೂ ಬಿಡಲಿಲ್ಲ, ನಮ್ಮನ್ನು ಬಿಟ್ಟೀತೆ. ಮ್ಯಾಕ್ಬೆತ್ತನಿಗೆ ಆ ಯಕ್ಷಿಣಿಯರು 3 ಪ್ರಲೋಭನೆ ಮಾಡಿದ ಕ್ರಮ ಇಂಥದ್ದು ಅನ್ನೋದನ್ನು ಶೇಕ್ಸ್ಪಿಯರ್ ಮ್ಯಾಕ್ಬೆತ್ ನಾಟಕದಲ್ಲಿ ತಿಳಿಸ್ತಾನಲ್ಲ, ಅದೇ ರೀತಿಯೇ ದುರ್ಯೋಧನನದು ಕೂಡ. ಅದೇ ರೀತಿಯಲ್ಲಿ ಒಂದೊಂದು ಇತಿಹಾಸದ ಪುರಾಣದ ಮಹಾಕಾವ್ಯದ ಪಾತ್ರಗಳನ್ನು ನೋಡ್ತಾ ಇದ್ದಾಗಲೂ ಕೂಡ ಗೊತ್ತಾಗುತ್ತದೆ. ಅರ್ಥ ಕಾಮ ಇವೆರಡರಿಂದ ಏನೇನೆಲ್ಲ ಆಗುತ್ತದೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಅನ್ನುವ ಕಗ್ಗದ ಮಾತೆ ಸಾಕ್ಷಿಯಾಗಿದೆ. ಆಮೇಲೆ ಮಾಯೆಯ ಕಟ್ಟಿಗೆ ಒಳಗಾದಳು. ಅದು ಯಾರಿಗಾಗೋಲ್ಲ, ಅಭವಾದಿಗಳು ಭವಾದಿಗಳು ಎರಡೂ ರೀತಿಯಲ್ಲಿ ಅರ್ಥ ಮಾಡ್ಬೋದು. ಶಿವನಿಗೆ ಅಭವ ಭವ ಎರಡೂ ಬಗೆಯ ಹೆಸರು ಉಂಟು. ಆ ದೇವರು ಎಲ್ಲ ದ್ವಂದ್ವಗಳಿಗೆ ಅತೀತನಾದ ಮಹಾದೇವ. ಈಗ ಇನ್ನೂ ಗುಟ್ಟಾಗಿ ಕರ್ಕೊಂಡು ಬರ್ತಾಳೆ. ಅಂದರೆ ನೋಡಿ, ಒಂದೊಂದು ಹಂತ ಹಂತವಾಗಿ ಆತ್ಮೀಕರಣ ಮಾಡ್ಕೋತಾ ಬರ್ತಾಳೆ ಮಂಥರೆಯನ್ನ. ಮಂಥರೆ ಬೆಳೀತಾ ಬರ್ತಾಳೆ, ಕೈಕೇಯಿ ಇಳೀತಾ ಬರ್ತಾಳೆ. ಈ ಕುಬ್ಜೆ ತ್ರಿವಿಕ್ರಮಳಾಗ್ತಾ ಬರ್ತಾಳೆ, ಕೈಕೇಯಿ ಕುಬ್ಜೆ ಆಗ್ತಾ ಬರ್ತಾಳೆ. ಕರೆದು ಬಳಿಕ ಕರೆದು ಏಕಾಂತ ಕೊಯ್ದು ಆದರಿಸಿದಳು. ಬೆಸಗೊಂಡಳು ನಯನೋಕ್ತಿಯಲಿ ಅರಸುತನ ಭರತಂಗೆ ಸೇರುವ ಉಪಾಯವೇನೆಂದು ನಯನೋಕ್ತಿಯಲಿ ಬೆಸಗೊಂಡಳು. ಅರಿದು ಇದೇ ನೆಲೆದೇವಿ ನೃಪ ಕೊಟ್ಟೆರಡು ವರವುಂಟು ಆದಿಯಲಿ ಬೇಡು ಅರಸನನು ನಿನಗೆ ಇದುವೆ ಪಥ ಪಡೆವ ಅಖಿಲ ಸಂಪದಕ್ಕೆ. ಅವಳು ಹೇಳ್ತಾಳೆ, ಕೈಕೇಯಿ ತುಂಬ ವಿನಯದಿಂದ ಸೌಜನ್ಯದಿಂದ ಗುಟ್ಟಾಗಿ ಹತ್ತಿರ ಬರಸೆಳೆದು ತಬ್ಬಿಕೊಂಡು, ಒಂದು ಸಮಸ್ಯೆ ಬಂತಲ್ಲಮ್ಮ, ರಾಜ್ಯ ಮಗನಿಗೆ ಬರಬೇಕಾದದ್ದು, ಆದರೆ ಹೇಗೆ ಬರಮಾಡಿಕೊಳ್ಳೋದು? ನಮಗೆ ಸತ್ಯ ಏನು ಅಂತ ಗೊತ್ತಾಯಿತು, ಅದನ್ನು ಸತ್ಯವನ್ನು ವಾಸ್ತವ ಮಾಡಿಕೊಳ್ಳೋದು ಹೇಗೆ? ವಿ ನೋ ಟ್ರೂತ್, ಹೌ ಟು ಮೇಕ್ ಇಟ್ ಎ ರಿಯಾಲಿಟಿ. ಇದು ಬಹಳ ದೊಡ್ಡ ಕಷ್ಟ. ಪ್ಲಾನ್ ಇದೆ ನಮ್ಮ ಮುಂದೆ, ಬಿಲ್ಡಿಂಗ್ ಕಟ್ಟೋದು ಹೇಗೆ ಅದನ್ನು ಹೇಳು ಅಂತ ಕೇಳ್ತಾಳೆ. ಅರಸುತನ ಭರತಂಗೆ ಸೇರುವ ಉಪಾಯವೇನು ಅಂತ ನೈಮಾತಲಿ ಹೇಳೇ, ಭರತನಿಗೆ ರಾಜ್ಯ ಸಲ್ಲಬೇಕಲ್ಲ ಹೇಳು ಅಂತ. ಅರಿಯದಿರಲೇ ದೇವಿ, ಅಯ್ಯೋ ಇದೇನಮ್ಮ ಕಷ್ಟ,
ಅದನ್ನೂ ಅವಳು ಹೇಳ್ಕೊಳ್ತಾಳೆ. ನೀವಿಷ್ಟು ನಯ ವಿನಯದಿಂದ ತಗ್ಗಿ ಬಗ್ಗಿ ಏನು ಕೇಳಲೇಬೇಕಾಗಿಲ್ಲ. ಯು ಡಿಮ್ಯಾಂಡ್ ಇಟ್, ಕಮ್ಯಾಂಡ್ ಇಟ್. ಯಾವ ತರಹ ನೃಪ ಕೊಟ್ಟ 2 ಉಂಟು ವರ ಇದೆಯಲ್ಲ, 2 ವರ ಉಂಟು ಆದಿಯಲ್ಲಿ, ಬೇಡ ಅರಸನನ್ನು ಬೇಡು ಅರಸನನ್ನು, ನಿನಗಿದುವೇ ಪಥ, ನಿನಗಿದೆ ಅಖಿಳ ಸಂಪದವನ್ನು ಪಡೆಯುವ ಪಥ ಅಂತಂದರೆ ನೀನು ಸೆರೆಗೊಡ್ಡಿ ಬೇಡುವಂಥದ್ದಿಲ್ಲವೇ ಇಲ್ಲ. ನಿಂದು ಇದೆಯಲ್ಲ ಡಿಮ್ಯಾಂಡ್ ಡ್ರಾಫ್ಟು, ಅದನ್ನು ಪ್ರೊಡ್ಯೂಸ್ ಮಾಡೋ, ತಕ್ಷಣವೇ ಬರುತ್ತೆ. ಇದೇನು ಪೋಸ್ಟ್ ಡೇಟೆಡ್ ಚೆಕ್ ಅಲ್ಲ, ಬೌನ್ಸ್ ಆಗುವಂಥ ಭ್ರಮೆ ಭೀತಿ ಯಾವುದು ಬೇಕೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂತಾಳೆ. ಧರೆಯ ಭರತಂಗೆ ಅವನಿಗೆ ಶಂಗೆ ಅರವರಿಸದಾರಣ್ಯವನು ಬೇಡು. 2 ವರವು ಇವು ಸಫಲವಾದವು ನಿನ್ನ ಭಾಗ್ಯದಲ್ಲಿ, ಪರಮ ಮತವಿದು ಪಲ್ಲಟಿಸಬೇಡ ಅರಸಿಗಿ. ಕೇಳು ಐಶ್ವರ್ಯ ಪದವಿಗೆ ಪರಮ ಸಾಧನವ ಎಂದು ಮಂತರೆ ನುಡಿದಳ ಸತಿಗೆ. ಹಿಂದಿನ ಪದ್ಯದ ರಾಗಕ್ಕೂ ಈ ಪದ್ಯದ ರಾಗಕ್ಕೂ ಎಷ್ಟು ವ್ಯತ್ಯಾಸ ನೋಡಿ. ಅದು ಶಾಹನ, ತುಯ್ದಾಟ, ಒದ್ದಾಟ, ಹೊಯ್ದಾಟ, ಉಯ್ಯಾಲೆ. ಇದು ಹಂಸನಾದ, ಸಿಂಹನಾದ, ಹಿಂಸನಾದ ಅಬ್ಬರ ಮಾಡುತ್ತದೆ. ಏನು ಕೇಳಬೇಕಾದ ವರ, ಆ ವರ ಏನಂತ ಕೇಳಬೇಕು ಅನ್ನೋದು ಇವಳು ಹೇಳ್ತಾಳೆ. ಗೊತ್ತಾಗಿದೆ ಕೈಕೇಯಿಗೆ ನಾನಷ್ಟು ಹೇಳಿಕೊಡಬೇಕಾದದ್ದು ಅಂತ. ಎಲ್ಲದ ಅಹಂಕಾರ ತೃಪ್ತಿ. ನನ್ನ ಒಡತಿ ನನ್ನ ಮಾತು ಕೇಳ್ತಾಳೆ, ಅದಕ್ಕಿಂತ ಇನ್ನೇನು ಬೇಕು. ಅದು ಯಾರೋ ಒಬ್ಬ ಅತ್ತೆ ಇದ್ದಳಂತೆ, ಸೊಸೆನ ಅಷ್ಟು ಮೇಲೆ ಹಿಡಿದು ಪಂಚಮೀಲಿ ಹಾಕ್ತಾ ಇದ್ಲು, ನಿಂತರೆ ತಪ್ಪು ಕೂತರೆ ತಪ್ಪು ಅಂತ. ಈ ಕಾಲದಲ್ಲಿ ಅಂತ ಅತ್ತೆ ಇರೋಕ್ಕೆ ಸಾಧ್ಯ ಇಲ್ಲ ಬಿಡಿ, ಯಾಕೆಂದರೆ ಅತ್ತೆ ತನವೇ ಬರೋಲ್ಲ ಹಾಗಿದ್ದವರಿಗೆ. ಭಿಕ್ಷುಕ ಬಂದು ಅಮ್ಮ ತಾಯಿ ಅಂತ ಕೇಳ್ದ. ಸೊಸೆ ಇಲ್ಲಪ್ಪ ಅಡಿಗೆ ಆಗಿಲ್ಲ ಮುಂದೆ ಹೋಗು ಅಂತಂದರೆ, ಏನೇ ಈಗಂತೀಯಾ ನೀನಾ ಮನೆ ಯಜಮಾನಿ ನಾನಾ ಅಂತ ಹೇಳ್ಬಿಟ್ಟು ಸುಮ್ಮನೆ ತೆಪ್ಪಕ್ಕೆ ಕೂತಿರು ಅಂತ ಹೇಳಿ ಅವನನ್ನು ಕರೆದು, ಏನಯ್ಯ ಅವಳು ಹೇಳಿದ್ಲು ನೀನು ಹೋದ, ಇದಾ ಆಗೋದು, ಬಾ ಇಲ್ವಾ, ನಾನು ಹೇಳ್ತಿದ್ದೀನಿ ಮನೆ ಯಜಮಾನಿ ನಿಂಗೇನು ಸಿಗೋಲ್ಲ ಮುಂದೆ ಹೋಗು ಅಂತ. ನನ್ನ ಮಾತು ನಡೆಯಬೇಕು ಅಷ್ಟೇ. ಈ ಬಗೆಯಲ್ಲಿ ತಮ್ಮ ಮಾತು ನಡೆಯುವುದಕ್ಕಾಗಿ ಎಷ್ಟು ಜನ ಏನೆಲ್ಲ ಮಾಡಿಲ್ಲ. ರಾಜಕೀಯದಲ್ಲಿ, ಲೋಕದಲ್ಲಿ, ಮನೆವಾಳ್ತೆಯಲ್ಲಿ, ಸಾಹಿತ್ಯದಲ್ಲಿ, ಕಲೆಯಲ್ಲಿ ಸರ್ವತ್ರ ನಮ್ಮ ಮಾತು ನಡೆಯಬೇಕು ಅಂತ ಇನ್ನೇನು ಲಾಭ ಇರುವುದಿಲ್ಲ. ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣತಮ. ನನ್ನ ಮಾತು ನಡೆಯಬೇಕು ಅನ್ನೋದಕ್ಕೋಸ್ಕರವಾಗಿ ಧರೆಯ ಭರತಂಗೆ ಅವನಿಜೇಶಂಗೆ ಅವನಿಜೇಶಂಗೆ ಅರವರಿಸಿದು ಆರಣ್ಯವನು ಬೇಡು ಅಂದರೆ ಭರತನಿಗೆ ರಾಜ್ಯವನ್ನ ಮತ್ತು ರಾಮನಿಗೆ 14 ವರ್ಷದ ವನವಾಸವನ್ನು ನೀನು ಬೇಡಬೇಕು. 2 ವರವಿವು ಸಫಲವಾದವು ನಿನ್ನ ಭಾಗ್ಯದಲ್ಲಿ. ಇವೆರಡೇ ನಿನ್ನ ಭಾಗ್ಯಕ್ಕೆ ಭಾಗ್ಯ ತಾರೆಗಳಾಗಿ ಭಾಗ್ಯದ ಬಾಗಿಲನ್ನು ತೆಗೆಯುವಂತೆ ಬರುತ್ತವೆ. ಇವನ್ನ ನೀನು ಸಜ್ಜು ಮಾಡಿಕೊಂಡು ಬಿಡು ಸಾಕು. ಪರಮ ಮತವಿದು, ಒಳ್ಳೆ ವೇದಾಂತವನ್ನು ಹೇಳುವಂತೆ, ತತ್ವಮಸಿ ವಾಕ್ಯ ಹೇಳುವಂತೆ ಹೇಳ್ತಾ ಇದ್ದಾಳೆ. ಪರಮ ಮತವಿದು, ಪಲ್ಲಡಿಸಬೇಡ. ಅದಾದ ಮೇಲಿಂದ ಹೊಯ್ದಾಟ ಬೇಕಿಲ್ಲ. ಹಾಗೋ ಹೀಗೋ ಹ್ಯಾಮ್ಲೆಟ್ ಮನಸ್ಸಾಗ್ಬಿಟ್ರೆ ಕಷ್ಟ. ಟು ಬಿ ಆರ್ ನಾಟ್ ಟು ಬಿ ಅಂತ ಕೊನೆಯವರೆಗೂ ಅನಿಶ್ಚಯ. ಡೆನ್ಮಾರ್ಕ್ನಲ್ಲಿ ಹ್ಯಾಮ್ಲೆಟ್ ಕ್ಯಾಸಲ್ ಅಂತ ಇದೆಯಂತೆ. ನನ್ನ ಗುರುಗಳು ಡಾಕ್ಟರ್ ಎಸ್ ರಾಮಸ್ವಾಮಿಯವರು, ಈ ವೇದಿಕೆಗೆ ಪರಿಚಿತರಾದ ನನ್ನ ವಿದ್ವಾನ್ ಮಿತ್ರ ಎಸ್ ರಂಗನಾಥ್ ಅವರ ತೀರ್ಥರೂಪರು. ಅವರು ವಿದೇಶವನ್ನು ಬೇಕಾದಷ್ಟು ಓಡಾಡಿದವರು, ಆಂಗ್ಲ ಪ್ರಾಧ್ಯಾಪಕರು. ಅವರು ಹ್ಯಾಮ್ಲೆಟ್ನ ಆ ಕ್ಯಾಸಲ್ಗೆ ಕೂಡ ಕೋಟೆಗೆ ಹೋಗಿದ್ದಾರೋ, ಅಲ್ಲಿ ಹ್ಯಾಮ್ಲೆಟ್ನ ಭೂತ ಓಡಾಡತ್ತಂತೆ. ಯಾವ ಕೊಠಡಿಯಲ್ಲಿ ಓಡಾಡತ್ತೆ ಗೊತ್ತಾಗೋಲ್ವಂತೆ. ಅಲ್ಲೂ ಸಂಶಯ. ಅದಕ್ಕೆ ಸತ್ತ ಮೇಲೂ ದೆವ್ವ ಆದ ಮೇಲೂ ಟು ಬಿ ಆರ್ ನಾಟ್ ಟು ಬಿ, ಈ ರೂಮ್ನಲ್ಲಿ ಹಾಂಟ್ ಮಾಡಬೇಕಾ ಆ ರೂಮ್ನಲ್ಲಿ ಹಾಂಟ್ ಮಾಡಬೇಕಾ ಅಂತ ಗೊತ್ತಿಲ್ಲ. ಹೀಗೆ ಒದ್ದಾಟ ಉಂಟು ಅಂತ. ಹಾಗೆ ಸಂದೇಹ ಮಾಡಿಕೊಳ್ಳಬಾರದು. ಹೊಯ್ದಾಟ ಮಾಡಿಕೊಳ್ಳದೆ ನಿಶ್ಚಯವಾಗಿ ನೇರವಾದ ಮನಸ್ಸಿನಿಂದ ಶುರಸ್ಯ ಧಾರ ಅಂತೆಲ್ಲ ಉಪನಿಷತ್ನಲ್ಲಿ ಬರುತ್ತದಲ್ಲ, ಪ್ರಣವೋ ಧನುಹು ಅಂತ, ಆ ರೀತಿಯಾಗಿ ನೀನು ನೇರವಾಗಿ ಹೋಗಬೇಕು. ಒಳ್ಳೆಯದು ಕೆಟ್ಟದ್ದು ಯಾವುದು ಮಾಡೋದಿದ್ರೂ ನಿಶ್ಚಯ ಬುದ್ಧಿ ಇರಬೇಕು. ಇವನಲ್ಲಿ ಕೊಲ್ಲಬೇಕೋ ಬೇಡವೋ ಅಂತಿದ್ರೆ ಕತ್ತಿ ಆಡೋದೇ ಇಲ್ಲ, ಕೈಯಿಂದ ಏಟು ಬೀಳೋದೇ ಇಲ್ಲ. ಆ ನಿಶ್ಚಯತೆ ಇರಬೇಕು. ಅದು ಉಂಟಲ್ಲ. ಅರಾಮಿತ್ರ ಅವರೊಂದು ಜೋಕ್ ಹೇಳ್ತಾ ಇದ್ರು. ನಾನು ಟ್ರೈನಲ್ಲಿ ಹೋಗ್ತಾ ಇದ್ದಾಗ ಆ ಟಿಕೆಟ್ ಕಲೆಕ್ಟ್ರು ನಾನು ಟಿಕೆಟೇ ತೊಗೊಂಡಿಲ್ವೇನೋ ಅನ್ನುವಂತೆ ನನ್ನ ದುರ್ಗುಟ್ಟು ನೋಡ್ದ ಅಂತ. ಏನಪ್ಪ ಮಾಡಿದ್ರೆ, ತೊಗೊಂಡಿದ್ದವ್ರಂಗೆ ನಾನು ದುರ್ಗುಟ್ಟು ನೋಡಿದೆ ಅಂತ. ಆ ದುರ್ಗುಟ್ಟು ನೋಡುವುದರೊಳಗೆ ತೊಗೊಂಡಿರೋರಷ್ಟು ತೀಕ್ಷ್ಣತೆ ಇರಬೇಕು. ಸಂದೇಹ ಬಂದುಬಿಟ್ರೆ ಕಷ್ಟ. ಹಾಗಿರಬೇಕು. ಐ ಸ್ಟೇರ್ಡ್ ಅಟ್ ಹಿಮ್ ಆಸ್ ದು ಐ ಹ್ಯಾಡ್ ಪರ್ಚೇಸ್ ಟಿಕೆಟ್ ಅಂತ. ಹಾಗೆ ಪಲ್ಲಟಿಸಬೇಡ ಅರಸಿ, ಕೇಳು ಐಶ್ವರ್ಯ ಪದವಿಗೆ ಪರಮ ಸಾಧನ. ಇದೇ ಪರಮ ಸಾಧನ. ಇದು ರಾಜ್ಯ ಬರುವುದಕ್ಕೆ ಇರತಕ್ಕಂಥ ಮುಖ್ಯವಾದ ಹಾದಿ ಅಂತ ಮುಂದೆ ಕೂಡ ಆ ಮಾಯಾ ವಿಲಾಸದ ಕ್ರಮವನ್ನು ಕವಿ ಹೇಳ್ತಾನೆ.
ಮುಸುಕಿದಳು ಮಾಯಾ ವಿಲಾಸದ ವಸನದಲ್ಲಿ ಮಾಯಾನಿತಂಬಿನಿ ಬಿಸುಕದಂತಿರೆ ಮಾಯಾ ವಿಲಾಸದ ವಸನದಲ್ಲಿ ಮುಸುಕಿದಳು ಕೇಳಿದೈ ಕಾಕುತ್ಸ್ಥದ್ರುಪಸೂ ಪಿಸುಣರಿಂದ 6 ಐಶ್ವರ್ಯ ಜಾಳಿಸರೋ ಜಗದಲ್ಲಿ 6 ಐಶ್ವರ್ಯ ಪಿಸುಣರಿಂದ ಜಾಳಿಸರೋ ಅಸೂಯೆಯ ಅಧಿಕ ವ್ಯಸನದಲ್ಲಿ ಮನವಿಕ್ಕಿದಳು ಮಾನಿನಿ ಮಹೀತಳಕ್ಕೆ ಮನವ ಇಕ್ಕಿದಳು. ಮಂಥರೆ ಕೈಕೇಯಿ ಮಾಡಿದ ಪ್ಲಾನ್ ಎಷ್ಟು ಅಸಾಮಾನ್ಯವಾದದ್ದು ಅಂದರೆ ಮುಂದೆ ದುರ್ಯೋಧನ ಕೂಡ ಫಾಲೋ ಮಾಡ್ತಾನೆ. ಈ ಪ್ರೆಸಿಡೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿರತಕ್ಕಂಥದ್ದು. ದುರ್ಯೋಧನನಿಗೆ ಈ ದುರ್ಬುದ್ಧಿ ದುರ್ವಾರ್ಥ ವಿದ್ಯೆಗಳ ಪೂರ್ವಾಚಾರ್ಯರಾಗಿ ಇವರು ಕಂಗೊಳಿಸ್ತಾ ಇದ್ದಾರೆ. ಯಾಕೆಂದರೆ 14 ವರ್ಷ ಅಂದರೆ ಧರ್ಮಶಾಸ್ತ್ರಗಳೆಲ್ಲರ ಪ್ರಕಾರ 12 ವರ್ಷ ಆದ ಮೇಲೆ ಎಲ್ಲ ಸಂಪತ್ತಿಯ ಮೇಲೆ ಅಧಿಕಾರ ಹೊರಟೋಗುತ್ತೆ ಅಂತ. 12 ವರ್ಷ ಆದಮೇಲೂ ಬಾಂಧವ್ಯ ಎಲ್ಲ ರೂಢಿಸಿಕೊಳ್ಳಬೇಕು ಅಂದರೆ ಅದಕ್ಕೆ ಪ್ರತ್ಯೇಕವಾದದ್ದೇ ಒಂದು ಪ್ರಸಂಗ ಉಂಟು. ಅವ್ರನ್ನ ಒಂದು ಶುಭ ದಿನ ನೋಡಿಕೊಂಡು, ಒಂದು ದೇವಸ್ಥಾನದಲ್ಲಿ ಬರಮಾಡಿಕೊಂಡು, ಇಲ್ಲವಾದರೆ ಒಂದು ಪುಣ್ಯಕ್ಷೇತ್ರದಲ್ಲಿ ಇಟ್ಟುಕೊಂಡು, ಆಮೇಲಿಂದ ಒಂದು ಸುಮುಹೂರ್ತವನ್ನು ಕಂಡು ಅದಕ್ಕೆಲ್ಲ ಬೇಕಾಗಿರೋ ಸದುಪಾಯ ಮಾಡಿಕೊಂಡು, ಒಂದು ಕೊಪ್ಪರಿಗೆ ತುಂಬ ಎಣ್ಣೆಯನ್ನು ಇಟ್ಟು, ಆ ಎಣ್ಣೆಯಲ್ಲಿ ಪರಸ್ಪರ ಮುಖ ನೋಡಿಕೊಂಡು, ಆ ಎಣ್ಣೆಯನ್ನು ಮತ್ತೆ ದುರ್ದಾನ ಅಂತ ಬೇರೆಯವ್ರಿಗೆ ಕೊಟ್ಟು, ಆ ದುರ್ದಾನ ಕೊಟ್ಟಿದ್ದಕ್ಕೆ ಪರಿಹಾರವಾಗಿ ಅವ್ರಿಗೆ ಎಷ್ಟೋ ಬಂಗಾರ ಬೆಳ್ಳಿ ಎಲ್ಲ ಕೊಟ್ಟು, ಹೀಗೆ ಏನೇನೋ ಮಾಡ್ಕೊಳ್ಬೇಕು. ಸುಮ್ಮನೆ ಬಿಟ್ಟು ಹೋದ ಸಂಬಂಧವನ್ನು ಮತ್ತೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕೆ ಆಸ್ತಿ ಪಾಸ್ತಿ ಅಂತೂ ಇಲ್ಲವೇ ಇಲ್ಲ. ಅವ್ರು ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಈ ಥರದ್ದೆಲ್ಲ ಉಂಟು. ಅದ್ರ ಮೇಲೆ ಕೊಸರು 2 ವರ್ಷ ಇರಲಿ, ಅಧಿಕ ಮಾಸ ಮತ್ತೊಂದು ಮಗದೊಂದು ರಗಳೆ ಮಾಡಿದ್ರು ಕೂಡ ಬರದೇ ಇರಲಿ ಅಂತ 14 ವರ್ಷ ಹೇಳಿಬಿಟ್ರು. ಅದೇ ಥರ ದುರ್ಯೋಧನನು ವನವಾಸ ಆದಮೇಲೆ ಅಜ್ಞಾತವಾಸ, ಒಂದು ಇಂಪ್ರೊವೈಸ್ಡ್ ವರ್ಷನ್, ಎನ್ಲಾರ್ಜ್ಡ್ ಅಂಡ್ ಕ್ರಿಟಿಕಲಿ ಎಡಿಟೆಡ್ ಸೆಕೆಂಡ್ ರಿವೈಸ್ಡ್ ಎಡಿಷನ್ ಅಂತನ್ನುವ ರೀತಿಯಲ್ಲಿ ಅವನು ಮಾಡಿದ್ದಾನೆ. ಆ ಪ್ರಕಾರವಾಗಿ ಅಜ್ಞಾತವಾಸವನ್ನು ಸೇರಿಸಿ ಅಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ವಾಪಸ್ ಬರಬೇಕು, ರೆಡ್ಡಿ ವಚ್ಚೆ ಮೊದಲೆತ್ತುಕು ಅಂತ ತೆಲುಗಿನ ಗಾದೆ ಉಂಟಲ್ಲ, ಹಾಗೆ ಮಾಡಬೇಕು ಅಂತ. ಈ ರೀತಿಯಲ್ಲಿ ಪಿಶುಣರು, ಚಾಡಿಕೋರರು, ನೀಲಕಂಠ ದೀಕ್ಷಿತ ಹೇಳ್ತಾನಲ್ಲ, ಗೋಕರ್ಣೇ ಭದ್ರಕರ್ಣೇ ಚ ಸದ್ಯ ಪಾಪ ವಿನಾಶನಂ. ಗೋಕರ್ಣ, ಭದ್ರಕರ್ಣ ಈ ಥರ ಕ್ಷೇತ್ರಗಳಲ್ಲಿ ಜಪ ಮಾಡಿದ್ರೆ ಪಾಪ ನಿವಾರಣೆ. ಅರೆ ರಾಜಕರ್ಣೇ ಜಪ ಸದ್ಯಂ ಪರಕಾರ್ಯ ವಿನಾಶನಂ ಅಂತ. ದೊರೆಯ ಕಿವಿಯಲ್ಲಿ ಚಾಡಿ ಹೇಳಿದ್ರೆ ಬೇರೆಯವ್ರ ಕೆಲಸ ಹಾಳಾಗುತ್ತೆ. ದೊಡ್ಡ ದೊಡ್ಡ ಅಧಿಕಾರವಂತರ ಸ್ಥಾನಗಳಿಗೆ, ಮನೆಗಳಿಗೆ, ಆಫೀಸ್ಗಳಿಗೆ ಹೋಗಿ ನೋಡ್ತಾ ಇರಬೇಕಂತೆ. ನಮಗೆ ಅನುಕೂಲ ಆಗಲಿ ಅಂತಲ್ಲ, ನಮಗೆ ತೊಂದರೆ ಆಗದೆ ಇರಲಿ ಅಂತ. ಗಂತವ್ಯಂ ರಾಜಕುಲಂ ದ್ರಷ್ಟವ್ಯಸ್ತತ್ರ ನೃಪತಿ ನಿಕಟ ಪುರುಷಾಹ ಯದ್ಯಪಿ ನ ಭವಂತ್ಯರ್ಥಾ ಭವಂತ್ಯನರ್ಥ ಪ್ರತೀಕಾರಾಹ ಅಂತ ಸುಂದರ ಪಾಂಡ್ಯ ಹೇಳ್ತಾನೆ ನೀತಿ ದ್ವಿಶಿಷ್ಟಿಕಾ ಗ್ರಂಥದಲ್ಲಿ. ಹಾಗೆ ಇಂಥ ಧೂರ್ತರಿಂದ ದೂರ ಇರೋದೇ ಬಹಳ ಕಷ್ಟ. ಆಮೇಲೆ ಕೈಕೇಯಿ ಕೋಪಗ್ರಹಕ್ಕೆ ಸಜ್ಜಾಗ್ತಾಳೆ. ಸಡಿಲಿಸಿದಳು ದುಕೂಲವನು ಹೊಂದಡವುಗಳ ಸಡಿಲಿಸಿದಳು ಮಲಿನಾಂಬರವನಳವಡಿಸಿದಳು ಸೂಸಿದಳು ಸೌಗಂಧಿಕ ಸಿರಿಮುಡಿಯ ಜಡಿತೆಯಲಿ ನೆಲವಾಸಿನಲೆ ಸೈಗಡದು ಸುಯ್ಯುತ ಶೂನ್ಯ ಹರುಷದ ತೊಡಕಿದಲಿ ತಾಂಬೂಲವನೋ ತೊರೆದೋ ಇದ್ದಳೋ ಆ ಕೈಗೆ. ರಾಮಾಯಣದಲ್ಲಿ ಕೋಪಗ್ರಹ ಅನ್ನುವ ಶಬ್ದ ಏನೂ ಬರೋಲ್ಲ. ಆಮೇಲೆ ಸಾಹಿತ್ಯದಲ್ಲಿ ಬೆಳೆದಿದೆ. ಕಾಳಿದಾಸ ಕೂಡ ಕೋಪಗ್ರಹದ ಉಲ್ಲೇಖ ಮಾಡೋದಿಲ್ಲ.
ಆಮೇಲಿನ ಕಾಲದಲ್ಲಿ ಬಂದಿರಬೇಕು ಇವೆಲ್ಲ ಅನ್ಸುತ್ತೆ. ಕೋಪ ಮಾಡಿಕೊಳ್ಳೋದೇ ಒಂದು ವ್ಯವಸ್ಥೆ ಆದಮೇಲೆ, ಅದೇ ಒಂದು ಆಚಾರ ಆದಮೇಲೆ, ಅದಕ್ಕೆ ತಕ್ಕಂತೆ ಕೋಪಗೃಹದ ಅಂದರೆ ಕೋಪ ಅನ್ನುವ ಆಚಾರಕ್ಕೆ ಪೂಜಾ ಮಂದಿರ ಅಂತ ಅನ್ನುವ ರೀತಿಯಲ್ಲಿ ಇಟ್ಕೊಳ್ಬೋದು. ಹಾಗೆ ಮಾಡಿಕೊಂಡ್ರು. ಅದಕ್ಕೆ ಬರುವುದಾಯಿತು. ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜಗಳಲ್ಲಿ ಒಬ್ಬನಾಗಿದ್ದ ನಂದಿ ತಿಮ್ಮನ ಅಂತ ತೆಲುಗಿನ ಮಹಾಕವಿ, ಅವನು ಕೋಪಗೃಹದ ಸೊಗಸಾದ ವರ್ಣನೆ ಮಾಡಿದ್ದಾನೆ. ನಾನು ಬಲ್ಲಂತೆ ನಮ್ಮ ಕವಿಗಳ ಪೈಕಿ ಅವನೇ ಅತ್ಯುತ್ತಮನಾದ ಕೋಪಗೃಹ ವರ್ಣನಾ ಚತುರ. ಅವಳು ಮೊದಲು ದಿವ್ಯವಾದ ಆ ದುಕೂಲವನ್ನು, ಸೊಗಸಾಗಿರ್ತಕ್ಕಂಥ ರೇಷ್ಮೆಯ ಉತ್ತರೀಯವನ್ನು ಬಿಸಿಟು ಹೊಂದಡವುಗಳನ್ನು ಕಳಚಿ ಆ ಬಂಗಾರದ ಅಲಂಕಾರವನ್ನೆಲ್ಲ ತೆಗೆದು ಮಲಿನಾಂಬರವನ್ನು, ಅದಕ್ಕೊಂದು ಯೂನಿಫಾರ್ಮ್ ಇದೆ. ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮಡಿ ಉಟ್ಕೊಳ್ಬೇಕಲ್ಲ, ಕೋಪಗೃಹ ಉಟ್ಕೋಬೇಕಂದ್ರೆ ಮೈಲಿಗೆ ಉಟ್ಕೋಬೇಕು. ಕೋಪಗೃಹಕ್ಕೆ ಹೋಗಬೇಕು ಅಂದರೆ ಕಪ್ಪು ಬಟ್ಟೆ ಉಟ್ಕೊಳ್ಳೋದು. ನೀವು ತೆಲುಗು ಸಿನಿಮಾ ನೋಡಿ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ದಾರೆ. ಸಂಪೂರ್ಣ ರಾಮಾಯಣಮು, ರಾಮ ಪಟ್ಟಾಭಿಷೇಕಮು, ಅದರೊಳಗೆ ಮ್ಯಾಚಿಂಗು, ಬಾರ್ಡರು ಮೊದಲುಗೊಂಡು ಎಲ್ಲ ಚೆನ್ನಾಗಿ ವ್ಯವಸ್ಥೆ ಇರಬೇಕು. ಏನು ಮಾಡಿದ್ರೂ ಸರಿಗಿರಬೇಕು. ಪಾಶ್ಚಾತ್ಯ ದೇಶಗಳಲ್ಲೆಲ್ಲ ಮಾರ್ನಿಂಗ್ ಡ್ರೆಸ್ ಅಂತ, ಅದಕ್ಕೆ ಒಂದು ಸ್ಪೆಷಲ್ ವಾರ್ಡ್ರೋಬ್ ಕೂಡ ಉಂಟು. 40-50 ದಿವಸಗಳ ಮಾರ್ನಿಂಗ್ ಮುಸ್ಲಿಂ ದೇಶಗಳಲ್ಲಿ ಮಾಡ್ತಾರೆ. ಆಗ ಕಪ್ಪು ಬಟ್ಟೆ ಅಂದರೆ ಒಂದೇ ರೀತಿ ಕಪ್ಪು ಬಟ್ಟೆ ಉಟ್ಟರೆ ಅದು ಸ್ಟೈಲಾ? ಅದಕ್ಕೆ ಫ್ಯಾಷನ್ ಡಿಸೈನರ್ಗಳೆಲ್ಲ ಇದ್ದಾರೆ. ಅಂದರೆ ಶೋಕಾಚರಣೆಯನ್ನು ಒಂದು ಕ್ರಮವಾಗಿ ಉತ್ಸವದಂತೆ ಮಾಡುವಂಥ ಒಂದು ವ್ಯವಸ್ಥೆ ಉಂಟು. ಹೆಣಕ್ಕೆ ಲಕ್ಷಗಟ್ಟಲೆ ಡಾಲರ್ ಕೊಟ್ಟು ಸಿಂಗಾರ ಮಾಡೋ ದೇಶದಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲದೆ ಇದ್ದರೆ ಹೇಗೆ? ಇವಳು ಹಾಗೆ ಮಾಡ್ತಾಳೆ. ಮಲಿನಾಂಬರವನ್ನು ಅಳವಡಿಸಿ ಸೂಸಿದಳು ಸೌಗಂಧಿಕದ ಸಿರಿಮುಡಿಯ ತಲೆ ಬಿರೆ ಹೊಯ್ಕೊಂಡ್ಬಿಟ್ಲು ಅಂತ. ಜಡಿತೆಯಲ್ಲಿ, ಜಡಿತೆ ಅಂದರೆ ಝಟಿತಿ, ಕ್ವಿಕ್ ಆಗಿ ನೆಲವಾಸಿನಲ್ಲಿ ನೆಲದ ಮೇಲೆ ಬಿದ್ದು ಶೂನ್ಯ ಹರ್ಷದ ತೊಡಕಿನಲ್ಲಿ ತಾಂಬೂಲವನ್ನು ಬಿಟ್ಟಿದ್ಲು. ಈ ಕವಿಗಳಿಗೆಲ್ಲ ವೀಳ್ಯದೆಲೆ ಇಲ್ದಿದ್ರೆ ಬದುಕೋಕ್ಕೆ ಆಗ್ತಿರಲಿಲ್ಲ. ಕುಮಾರವ್ಯಾಸನಂತೂ ತಂಬೂಲದ ರಸಸೂಸೆ ನಕ್ಕು ನಲಿದಾಡತಕ್ಕಂಥದ್ದುಂಟು. ತಾಂಬೂಲವೇ ಬಿಟ್ಲು ಅಂದರೆ ಇನ್ನು ಪ್ರಾಣ ಬಿಡಕ್ಕೂ ಸೈ ಅಂತ ಅರ್ಥ. ಹಾಗಾಗಿ ಕೋಪ ಮಾಡಿಕೊಂಡಿದ್ದಾಳೆ. ನಿಜವಾಗಲೂ ಆಂತರಂಗಿಕವಾದ ಸಾಕ್ಷ್ಯದಿಂದ ಕೈಕೇಯಿ ಮೊದಲಾದಂಥವರು ಕುಮಾರವ್ಯಾಸನ ಪತ್ರಧಾರಿಗಳು ಹವ್ಯಕರು ಅಂತ ತೀರ್ಮಾನ ಮಾಡಬಹುದು ಅಂತ ಅನಿಸುತ್ತೆ. ಅಥವಾ ನಮ್ಮ ಉತ್ತರ ಭಾರತದವರು ಈಗ ವೀಳ್ಯ ಬೇಕಾದಂತೆ ಅಗೀತಾರೆ. ಬಟ್ ಸೀರಿಯಸ್ಲಿ ಫಾರ್ ಯುವರ್ ಇನ್ಫಾರ್ಮೇಷನ್, ರಾಮಾಯಣ ಮಹಾಭಾರತ ಕಾಲದಲ್ಲಿ ತಾಂಬೂಲ ಇರಲಿಲ್ಲ. ನಮ್ಮ ಕವಿಗಳ ಪೈಕಿ ಮೊದಲು ತಾಂಬೂಲದ ಉಲ್ಲೇಖ ಮಾಡುವುದೇ ಕಾಳಿದಾಸ. ಗುಪ್ತರ ಕಾಲದಲ್ಲಿ ಅದು ಬಂತು ಅಂತ ಗೊತ್ತಾಗುತ್ತದೆ. ಜಾವಾ, ಸುಮಾತ್ರ, ಮಡಗಾಸ್ಕರ್ ಈ ಕಡೆಯಿಂದ ಬಂದದ್ದು ಅಂತ ಗೊತ್ತಾಗುತ್ತದೆ. ಭಾವೆಯರು ಬಳಿ ಸಲಿಸೆ ಕತಿಯಲಿ ಸೀವರಿಸುವಳು, ಮಜ್ಜನಕ್ಕೆ ಮೈಸೋವಳು, ಸೊಗಸಳು ಸುಭೋಜನ ಗಂಧ ಮಾಲ್ಯದಲ್ಲಿ. ದೇವ ತೊರವೆಯ ನರಗರಿಗೆ ಭೂದೇವಿ ಸೇರದ ಉಪಾಯವನ್ನು ನಾನಾ ವಿಚಾರದಲ್ಲಿ ನೆನೆಯುತ್ತಿದ್ದಳು ಮನದೊಳ ಕೈಗೆ. ಭಾವಿಯರು ಅಂದರೆ ಆತ್ಮೀಯರಾದ ಸಖಿಯರು. ಅವರು ಬಂದು ಬೇಡಿದ್ರೆ ಕೋಪದಿಂದ ದೂರ ಅಟ್ತಾ ಇದ್ದಾಳೆ. ಸೀವರಿಸುವಳು ಅಂದರೆ ಸಿಡುಕ್ತಾ ಇದ್ದಾಳೆ. ಮಜ್ಜನಕ್ಕೆ ಮೈ ಸೋವುವಳು. ಸ್ನಾನ ಮಾಡುವುದು ಕೇಳ್ತಾ ಇಲ್ಲ. ಇನ್ನೂ ಸ್ನಾನದ ಹೊತ್ತಾಗಿದೆ, ಮುಂಜಾನೆಯೇ ಬಂದದ್ದು, ಇದೆಲ್ಲ ನಡೆದದ್ದು. ಅವಳು ಸ್ನಾನವೂ ಮಾಡಿಲ್ಲ. ಸೊಗಸಳು ಸುಭೋಜನ ಗಂಧ ಮಾಲ್ಯದಲ್ಲಿ ಊಟ ತಿಂಡಿ ಅಲಂಕಾರಕ್ಕೆ ಯಾವುದಕ್ಕೂ ಮನಸ್ಸು ಮಾಡದೇ ಇದ್ದಾಳೆ. ಹೇಗೆ ರಾಮನಿಗೆ ರಾಜ್ಯ ಇಲ್ಲದೆ ಮಾಡುವುದು ಅಂತನೂ ಒಂದೇ ಯೋಚನೆ ಮಾಡ್ತಾ ಕೂತಿದ್ದಾಳೆ. ಆ ಕೋಪಗ್ರಹದವಳನ್ನು ಸಂತೈಸೋದಕ್ಕೆ ದಶರಥ ಬರುವ ಮುಂದಿನ ಕಥಾಭಾಗವನ್ನು ನಾಳೆ ನೋಡೋಣ. ನಮಸ್ಕಾರ.